ಸೊ ಏಪ್ರಿಲ್ ಮ್ಯಾಗಝಿನ್ ಅಲ್ಲಿ ಸೊ ಮಿಸ್ಲೇನಿಯಸ್ ಕೆಳಗಡೆ ಇಂಪಾರ್ಟೆಂಟ್ ಟಾಪಿಕ್ಸ್ ಇದೆ. ಸೊ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ ಇವೆಲ್ಲ. ಸೊ ಶಾರ್ಟ್ ಎಕ್ಸಾಮ್ ಅಲ್ಲಿ ಸ್ಟೂಡೆಂಟ್ಸ್ ಗಾಗ್ಲಿ ಮೇನ್ಸ್ ಅಲ್ಲಿ ಇಂಪಾರ್ಟೆಂಟ್ ಆಗತ್ತೆ. ಅದರಲ್ಲೂ ಈ ಡಿಲಿಮಿಟೇಷನ್ ಕಮಿಷನ್ ಆಗ್ಲಿ, ರಿಸರ್ವೇಶನ್ಸ್ ಅಂತ ಆಗ್ಲಿ, ಮಾಡರ್ನ್ ಕೋಡ್ ಆಫ್ ಕಂಡಕ್ಟ್, ಈ ಸತಿ ಕೇರಳ ಗವರ್ಮೆಂಟ್, ಕೇರಳ, ತಮಿಳ್ನಾಡು, ವೆಸ್ಟ್ ಬೆಂಗಾಲ್ ಇವರೆಲ್ಲ ಎಲೆಕ್ಷನ್ಸ್ ಹೋಗ್ತಿರೋದಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಒಂದು ಟಾಪಿಕ್ಸ್ ನ ನಾವ್ ಇವತ್ತು ಡಿಸ್ಕಸ್ ಮಾಡೋಣ. ಇದು ಸ್ವಲ್ಪ ಬೇರೆ ಬೇರೆ ಆಂಗಲ್ಸ್ ಅಲ್ಲಿ, ಪರ್ಸ್ಪೆಕ್ಟಿವ್ಸ್ ಅಲ್ಲಿ ಇದನ್ನ ಅರ್ಥ ಮಾಡ್ಕೊಂತ ಹೋಗೋಣ. ಸೊ ಫಸ್ಟ್ ಗೆ ಅರ್ಲಿ ಡಿಲಿಮಿಟೇಷನ್ ಅಂಡ್ ವುಮೆನ್ಸ್ ರಿಸರ್ವೇಶನ್. ಸೊ ಏನಿದು ಡಿಲಿಮಿಟೇಷನ್ ಕಮಿಷನ್? ಸೊ ಯಾಕೆ ಇದು ಬೇಕಾಗತ್ತೆ? ಯಾಕೆ ಇದು ನ್ಯೂಸ್ ಅಲ್ಲಿ ಇದೆ? ಯಾಕೆ ಇದು ನ್ಯೂಸ್ ಅಲ್ಲಿ ಇದೆ ಅಂದ್ರೆ 2026 ಮೇಲೆ ಹೊಸ ಸೆನ್ಸಸ್ ಮಾಡ್ತೀವಿ. ಸೆನ್ಸಸ್ ಏನಾಗುತ್ತೆ, ಡಿಲಿಮಿಟೇಷನ್ ಕಮಿಷನ್ ತರಬೇಕು ಅಂತ ಇತ್ತು. ಫಸ್ಟ್ ಆಫ್ ಆಲ್ ನಾವು ಈ ಡಿಲಿಮಿಟೇಷನ್ ಕಮಿಷನ್ ಅಂದ್ರೆ ಏನು ಅಂತ. ಸೊ ಡಿಲಿಮಿಟೇಷನ್ ಕಮಿಷನ್ ಅಂದ್ರೆ ಈಗ ಸಿಂಪಲ್ ಆಗಿ ಮಾಡೋಣ. MLA ಮತ್ತೆ MP. MLA ಬಂದ್ಬಿಟ್ಟು ಲೆಜಿಸ್ಲೇಟಿವ್ ಅಸೆಂಬ್ಲಿಗೆ, ಮತ್ತೆ MP ಬಂದ್ಬಿಟ್ಟು ಲೋಕಸಭೆಗೆ. ಸೊ ನಾವ್ ಇವಾಗ ಈಗ ಇಂಡಿಯಾದಲ್ಲಿ 545 ಲೋಕಸಭಾ ಸೀಟ್ಸ್ ಇದೆ. ಸೊ ನಮ್ದು ಟೋಟಲ್ ಪಾಪ್ಯುಲೇಷನ್ ಡಿವೈಡೆಡ್ ಬೈ 545 ಸೀಟ್ಸ್ ನ ಡಿವೈಡ್ ಮಾಡಿದ್ರೆ ಪ್ರತಿಯೊಂದು ಕಾನ್ಸ್ಟಿಟ್ಯೂನ್ಸಿಲಿ ಎಕ್ಸಾಕ್ಟ್ ನಂಬರ್ ಆಫ್ ಪೀಪಲ್ ಬರ್ಬೇಕು, ಪ್ರಪೋರ್ಷನಲ್ ಆಗಿರ್ಬೇಕು. ಪ್ರತಿಯೊಂದು MP ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಕೂಡ ಪ್ರಪೋರ್ಷನಲ್ ನಂಬರ್ ಆಫ್ ಸೀಟ್ಸ್ ಇರ್ಬೇಕಾಗುತ್ತೆ. ಸೊ ಪ್ರಪೋರ್ಷನಲ್ ನಂಬರ್ ಆಫ್ ಪಾಪ್ಯುಲೇಷನ್ ಇರ್ಬೇಕಾಗುತ್ತೆ. ಸೊ ಆದ್ರೆ ಏನಾಗುತ್ತೆ, ಪಾಪ್ಯುಲೇಷನ್ ಒಂದೇ ತರ ಬೆಳೆಯಲ್ಲ. ಕೆಲವು ಕಡೆ ಬೇಗ ಬೆಳೆಯುತ್ತೆ ಮೈಗ್ರೇಷನ್ ಇಂದ, ಕೆಲವು ಕಡೆ ಸ್ಲೋ ಆಗಿ ಬೆಳೆಯುತ್ತೆ ಯಾಕಂದ್ರೆ ಅಲ್ಲಿ ರಿಸೋರ್ಸಸ್ ಇಲ್ಲದೆ ಇರೋದಕ್ಕೆ. ಮತ್ತೆ ಕೆಲವು ಚಿಕ್ಕ ಜಾಗದಲ್ಲೇ ತುಂಬಾ ಪಾಪ್ಯುಲೇಷನ್ ಇರುತ್ತೆ, ಹೈ ಡೆನ್ಸಿಟಿ. ವೆಸ್ಟ್ ಬೆಂಗಾಲ್, ಬಿಹಾರ್ ಅಲ್ಲಿ ಡೆನ್ಸಿಟಿ ಜಾಸ್ತಿ ಇರೋದಕ್ಕೆ ಕಮ್ಮಿ ಏರಿಯಾಗೆ ಜಾಸ್ತಿ ಪಾಪ್ಯುಲೇಷನ್ ಇರುತ್ತೆ. ಸೊ ನಾವು 2 ಆಪ್ಷನ್ಸ್ ಇದೆ ನಮ್ಮಲ್ಲಿ. ಒಂದು, ಇಂಡಿಯಾನ ಬೌಂಡ್ರಿ 545 ಕಾನ್ಸ್ಟಿಟ್ಯೂನ್ಸಿನ ಡಿವೈಡ್ ಮಾಡೋದಕ್ಕೆ ಈಕ್ವಲ್ ಬೌಂಡ್ರಿ ಹಾಕೋಬಹುದು, ಅಥವಾ ಈಕ್ವಲ್ ಪಾಪ್ಯುಲೇಷನ್ ಮಾಡ್ಕೋಬಹುದು. ನಾವೇನ್ ಮಾಡ್ತೀವಿ, ಈಕ್ವಲ್ ಪಾಪ್ಯುಲೇಷನ್ ಅಥವಾ ಪ್ರಪೋರ್ಷನಲ್ ಪಾಪ್ಯುಲೇಷನ್ ಮಾಡ್ತೀವಿ. ಅಂದ್ರೆ ಒಬ್ಬ MP ಕೆಳಗಡೆ ಇಷ್ಟೇ ಪಾಪ್ಯುಲೇಷನ್ ಇರ್ಬೇಕು. ಎಕ್ಸಾಂಪಲ್, ಒಬ್ಬ MP ಕೆಳಗಡೆ 50 ಲಕ್ಷ ಜನ ಬರ್ಬೇಕು. ಸೊ ಈಗ 50 ಲಕ್ಷ ಜನ ಬರ್ಬೇಕು ಅಂದ್ರೆ ಸೊ ನಾನೇನ್ ಮಾಡ್ಬೇಕು, ಒಂದು ಬೌಂಡ್ರಿ ಹಾಕ್ಬೇಕು. ಸೊ 50 ಲಕ್ಷ ಜನ ಇರುವಂತ ಪಾಪ್ಯುಲೇಷನ್ ಒಂದು ಬೌಂಡ್ರಿ ಹಾಕ್ಬೇಕು. ಸೊ ಆ ಬೌಂಡ್ರಿ ಯಾರು ಹಾಕ್ತಾರೆ? ಈ ತರ ಬೌಂಡ್ರೀಸ್ ನ ಹಾಕಿ ಅದನ್ನ ಕಾನ್ಸ್ಟಿಟ್ಯೂನ್ಸೀಸ್ ಅಂತ ಕರಿತೀವಿ. ಇದನ್ನ ಯಾರು ಮಾಡ್ತಾರೆ? ಇದನ್ನ ಮಾಡೋದೇ ಡಿಲಿಮಿಟೇಷನ್ ಕಮಿಷನ್. ಓಕೆನಾ? ಇದನ್ನ ಯಾರು ಮಾಡೋದು? ಈ ಬೌಂಡ್ರೀಸ್ ನ. ಸೊ ಎಲ್ಲೆಲ್ಲಿ ನಮ್ಗೆ ಬೌಂಡ್ರಿ ಬೇಕಾಗುತ್ತೆ? ಒಂದು, MP ಎಲೆಕ್ಷನ್ಸ್ಗೆ, ಎರಡನೇದು MLA ಎಲೆಕ್ಷನ್ಸ್ಗೆ. ಸೊ MP ಎಲೆಕ್ಷನ್ಸ್ಗೂ MLA ಎಲೆಕ್ಷನ್ಸ್ಗೂ ಈ ಕಾನ್ಸ್ಟಿಟ್ಯೂನ್ಸಿದು ಬೌಂಡ್ರೀಸ್ ಆಗಿ ಪಾಪ್ಯುಲೇಷನ್ ಒಂದು MLA ಕೆಳಗಡೆ ಇಷ್ಟೇ ಜನ ಬರ್ಬೇಕು, ಈಕ್ವಲ್ ಇರ್ಬೇಕು ಎಲ್ಲ MLAs ಅಲ್ಲೂ. ಮತ್ತೆ ಒಂದು MP ಕೆಳಗಡೆ ಇಷ್ಟೇ ಜನ ಬರ್ಬೇಕು ಅನ್ನೋದು. ಸೊ ಇದು ಫಸ್ಟ್ ಕೆಲಸ ಆಗುತ್ತೆ. ಎರಡನೇ ಕೆಲಸ ಏನಾಗುತ್ತೆ, ಇಂಡಿಯಾದಲ್ಲಿ 545 MP ಸೀಟ್ಗಳಿರುತ್ತೆ. ಕರ್ನಾಟಕದಲ್ಲಿ 225 MP ಸೀಟ್ ನಿಮ್ಗೆ ಗೊತ್ತಿರೋದ್ರಿಂದ, MLA ಸೀಟ್ಸ್ 225 MLA ಸೀಟ್ಸ್ ಇರೋದು ಗೊತ್ತಿರುತ್ತೆ. ಸೊ ಇವಾಗ ನಾವು ಎರಡನೇ ಕಾನ್ಸೆಪ್ಟ್ ಏನಾಗುತ್ತೆ, 545 MP ಸೀಟ್ಸ್ ನ ನಾವೇನ್ ಮಾಡ್ಬೇಕು, ಡಿವೈಡ್ ಮಾಡ್ಬೇಕು. ಕರ್ನಾಟಕಕ್ಕೆ ಇಷ್ಟು ಕೊಡ್ಬೇಕು, ಆಂಧ್ರ ಪ್ರದೇಶ್ಗೆ ಇಷ್ಟು ಕೊಡ್ಬೇಕು, ಹೈಯೆಸ್ಟ್ ಉತ್ತರ ಪ್ರದೇಶ್ಗೆ ಕೊಡ್ಬೇಕು. ಯಾಕೆ ಅಂದ್ರೆ ಪಾಪ್ಯುಲೇಷನ್ ಉತ್ತರ ಪ್ರದೇಶಲ್ಲಿ ಜಾಸ್ತಿ ಇರುತ್ತೆ, ಕರ್ನಾಟಕದಲ್ಲಿ ಪಾಪ್ಯುಲೇಷನ್ ಕಮ್ಮಿ ಇರುತ್ತೆ. ಈ ಡಿವಿಷನ್, ಸೊ ಯಾವ್ಯಾವ ಸ್ಟೇಟ್ಗೆ ಎಷ್ಟೆಷ್ಟು MP ಸೀಟ್ಗಳನ್ನ ಅಲೋಕೇಟ್ ಮಾಡಬೇಕು, ಪ್ಲಸ್ ಅಲೋಕೇಟ್ ಮಾಡಿರೋ MP ಸೀಟ್ ಅಲ್ಲಿ ಎಷ್ಟು ಪಾಪ್ಯುಲೇಷನ್ ಇರಬೇಕು, ಇದನ್ನೆಲ್ಲ ಮಾಡೋದು ಯಾರು? ಡಿಲಿಮಿಟೇಷನ್ ಕಮಿಷನ್. ಅರ್ಥ ಆಯ್ತಲ್ವಾ? ಡಿಲಿಮಿಟೇಷನ್ ಕಮಿಷನ್ ಏನ್ ಮಾಡುತ್ತೆ, ಸೊ MP ಸೀಟ್ಸ್ ನ ಯಾವ್ಯಾವ ಸ್ಟೇಟ್ಸ್ಗೆ ಎಷ್ಟೆಷ್ಟು MP ಸೀಟ್ಸ್ ಬೇಕು, ಎರಡನೇದು ಯಾವ್ಯಾವ ಸ್ಟೇಟ್ ಅಲ್ಲಿ ಎಷ್ಟೆಷ್ಟು MLA ಸೀಟ್ಸ್ ಬೇಕು, ಮೂರನೇದು MP ಸೀಟ್ಸ್ ಬೌಂಡ್ರೀಸ್ ನ, ಕಾನ್ಸ್ಟಿಟ್ಯೂನ್ಸಿ ಬೌಂಡ್ರಿನ ಡಿಸೈಡ್ ಮಾಡೋದು, MLA ಸೀಟ್ಸ್ ಕಾನ್ಸ್ಟಿಟ್ಯೂನ್ಸಿ ಬೌಂಡ್ರಿನ ಡಿಸೈಡ್ ಮಾಡಬೇಕು. ಸೊ ಯಾಕೆ ಕಾನ್ಸ್ಟಿಟ್ಯೂನ್ಸಿ ಬೌಂಡ್ರೀಸ್ ನ ಚೇಂಜ್ ಆಗತ್ತಾ ಪ್ರತಿ ವರ್ಷ ಚೇಂಜ್ ಆಗಲ್ಲ, 10 ವರ್ಷಕ್ಕೆ 15 ವರ್ಷಕ್ಕೆ ಚೇಂಜ್ ಆಗ್ತಿರತ್ತೆ. ಯಾಕೆ ಚೇಂಜ್ ಆಗುತ್ತೆ? ಸೊ ಪಾಪ್ಯುಲೇಷನ್ ಡೆನ್ಸಿಟಿ ಬೇರೆ ಬೇರೆ ದೇಶದಲ್ಲಿ, ಬೇರೆ ಬೇರೆ ರಾಜ್ಯಗಳಲ್ಲಿ, ಬೇರೆ ಬೇರೆ ಕಾನ್ಸ್ಟಿಟ್ಯೂನ್ಸಿಲಿ ಚೇಂಜ್ ಆಗ್ತಾ ಹೋಗುತ್ತೆ. ಯಾಕೆ? ಮೈಗ್ರೇಷನ್ ಇಂದ, ಅಥವಾ ಬರ್ತ್ ರೇಟ್ ಡೆತ್ ರೇಟ್ ಇಂದ.
ಅಲ್ವಾ? ಬರ್ತ್ ರೇಟ್ ಡೆತ್ ರೇಟ್ ಇಂದ ಇವೆಲ್ಲ ಚೇಂಜ್ ಆಗ್ತಿರತ್ತೆ, ಕೆಲವು ಕಡೆ ಚೇಂಜ್ ಆಗ್ತಿರಲ್ಲ. ಸೊ ಈ ತರ ಚೇಂಜ್ ಆದಾಗ ಎಕ್ಸಾಂಪಲ್ ನಾನು ನೋಡೋಣ, ಬೆಂಗಳೂರಲ್ಲಿ 2001 ಅಲ್ಲಿ ಪಾಪ್ಯುಲೇಷನ್ ಬಂದ್ಬಿಟ್ಟು 90 ಲಕ್ಷ ಇತ್ತು ಅಂತ ಇಟ್ಕೊಳ್ಳೋಣ. ಈಗ ಅದೇನಿಲ್ಲ ಅಂದ್ರೂ 1,60,000,000 ಆಗಿರುತ್ತೆ. ಸೊ 90 ಲಕ್ಷಗ ಬ್ಯಾಂಗ್ಳೂರ್ನ ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಅಂತ ಡಿವೈಡ್ ಮಾಡಿದಾಗ ಒಬ್ಬೊಬ್ಬರಿಗೆ 20 ಲಕ್ಷ ಪಾಪ್ಯುಲೇಷನ್ಸ್ ಅಂತ ಡಿವೈಡ್ ಮಾಡಿರ್ತೀವಿ ಕಾನ್ಸ್ಟಿಟ್ಯೂನ್ಸಿನ. ಆದ್ರೆ ಇಲ್ಲಿ ನಾರ್ತ್ ಅಲ್ಲಿ ಜಾಸ್ತಿ ಬೆಳೆದ್ಬಿಟ್ಟು, ನಾರ್ತ್ ಅಲ್ಲಿ 90 ಲಕ್ಷ 20 ಲಕ್ಷ ಇರೋದು 45 ಲಕ್ಷ ಆಗೋದು, ಸೌತ್ ಅಲ್ಲಿ ಮತ್ತೆ ಈಸ್ಟ್ ಅಲ್ಲಿ ಅಷ್ಟೇ ಇದಾವೆ. ಸೊ ಅವಾಗ ನಾರ್ತ್ ಬೌಂಡ್ರಿ ಚೇಂಜ್ ಮಾಡ್ಬೇಕಾಗತ್ತಲ್ವಾ ನಾನು. ಸೊ ನಾರ್ತ್ ಬೌಂಡ್ರಿ, ಸೊ ಇವಾಗ ಪ್ರತಿ ಸೆನ್ಸಸ್ ಅಲ್ಲಿ ಈ ತರ ಬೌಂಡ್ರಿ ಚೇಂಜ್ ಮಾಡೋದಕ್ಕೆ ಡಿಲಿಮಿಟೇಷನ್ ಕಮಿಷನ್ ಇದೆ. ಕ್ಲಿಯರ್ ಅಲ್ವಾ? ಸೊ ಇದ್ರ ಬಗ್ಗೆ ನಾವು ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ಸ್ ಎಲ್ಲ ಅರ್ಥ ಮಾಡ್ಕೊಳ್ಳೋಣ. ಸೊ ಯಾಕೆ ನ್ಯೂಸ್ ಅಲ್ಲಿ ಒಂದು ಸೆನ್ಸಸ್ ನಡೆದಿದ ತಕ್ಷಣ ಡಿಲಿಮಿಟೇಷನ್ ಕಮಿಷನ್ ಬರುತ್ತೆ. ಸೆನ್ಸಸ್ ಸ್ಟಾರ್ಟ್ ಆಗಿದೆ ನಿಮ್ಗೆಲ್ಲರಿಗೂ ಗೊತ್ತಿರೋದು. ಎರಡನೇದು, ನಾವು 545 ಏನಾಗಿದೆ, 545 -2 ಅಥವಾ 543 ಸೀಟ್ಸ್ ಏನು ಲೋಕಸಭೆ ಇತ್ತು, ಅದನ್ನ ನಾವ್ ಇವಾಗ ಚೇಂಜ್ ಮಾಡ್ತಾ ಇದೀವಿ, 816 ಸೀಟ್ಸ್ ಮಾಡ್ಬೇಕು ಅಂತ ಅನ್ಕೊಂತಿದ್ವಿ. ಸೊ ಈಗ 816 ಸೀಟ್ಸ್ ನ ಯಾವ್ಯಾವ ಸ್ಟೇಟ್ಸ್ ಗೆ ಎಷ್ಟೆಷ್ಟು MP ಸೀಟ್ಸ್ ಬರ್ಬೇಕು ಡಿಸೈಡ್ ಮಾಡೋದು ಡಿಲಿಮಿಟೇಷನ್. ಬಂದಾದ್ಮೇಲೆ ಆ ಕಾನ್ಸ್ಟಿಟ್ಯೂಷನ್ ಬೌಂಡ್ರೀಸ್ ಡಿಸೈಡ್ ಮಾಡೋದು ಡಿಲಿಮಿಟೇಷನ್. ಸೊ ಅದಕ್ಕೆ ಇದು ನ್ಯೂಸ್ ಅಲ್ಲಿ ಇದೆ. ಅದ್ರ ಜೊತೆಗೆ ಇನ್ನ 2 ಕಾನ್ಸೆಪ್ಟ್ಸ್ ಇದೆ. ಈಗ ಕಾನ್ಸ್ಟಿಟ್ಯೂನ್ಸೀಸ್ ಮಾಡಿದ್ವಿ, ಯಾವ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ವುಮೆನ್ ರಿಸರ್ವೇಶನ್ ಬೇಕು, ಯಾವ ಕಾನ್ಸ್ಟಿಟ್ಯೂನ್ಸಿಯಲ್ಲಿ SC ST ರಿಸರ್ವೇಶನ್ಸ್ ಕೊಡ್ಬೇಕು ಅಂತ ಡಿಸೈಡ್ ಮಾಡೋದು ಕೂಡ ಡಿಲಿಮಿಟೇಷನ್. ಸೊ ಈ ಎಲ್ಲಾ ಕಾನ್ಸೆಪ್ಟ್ ಗೋಸ್ಕರ ಇದು ಇಂಪಾರ್ಟೆಂಟ್ ಆಗತ್ತೆ, ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಡಿಲಿಮಿಟೇಷನ್ ಏನು ಡಿಲಿಮಿಟೇಷನ್? ಇಟ್ಸ್ ಅ ಪ್ರೋಸೆಸ್ ಆಫ್ ಡ್ರಾಯಿಂಗ್ ಬೌಂಡ್ರೀಸ್ ಆಫ್ ಟೆರಿಟೋರಿಯಲ್ ಕಾನ್ಸ್ಟಿಟ್ಯೂನ್ಸೀಸ್ to ensure every seat represents roughly same number of people, upholding the principle of one person, one vote, one value. ಏನಿದು one person, one vote, one value? ಈಗ ನನ್ ವೋಟು ಪ್ಲಸ್ ನಿಮ್ ವೋಟು ಪ್ಲಸ್ ಅಂಬಾನಿ ಅವ್ರ ವೋಟು, ಅಥವಾ ಇನ್ಕ್ಲೂಡಿಂಗ್ ಅದಾನಿ, ಅಥವಾ ನಮ್ಮ ಪ್ರಧಾನಿ ಮಂತ್ರಿಗಳು, ಅಥವಾ ಇನ್ನ ನಮ್ CM, ಎಲ್ಲಾರು ವೋಟ್ ವ್ಯಾಲ್ಯೂ ಒಂದೇನಾ ಅಲ್ವಾ? ದಟ್ ಈಸ್ ಒನ್ ನೋಟ್ ಒನ್ ವ್ಯಾಲ್ಯೂ ಸಿಸ್ಟಮ್. ಕ್ಲಿಯರ್? ಸೊ ಈಗ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಎಲ್ಲೆಲ್ಲಿ ಡಿಲಿಮಿಟೇಷನ್ ಬಗ್ಗೆ ಹೇಳ್ತಾರೆ. ಒಂದು, ಸೊ ಡಿಲಿಮಿಟೇಷನ್ ಕಮಿಷನ್ ನ ಸೆಟಪ್ ಮಾಡ್ಬೇಕು ಅಂತ ಆರ್ಟಿಕಲ್ 82 ಅಲ್ಲಿ ಪಾರ್ಲಿಮೆಂಟ್ ಎನಾಕ್ಟ್ಸ್ ಡಿಲಿಮಿಟೇಷನ್ ಆಕ್ಟ್ ಆಫ್ಟರ್ ಎವ್ರಿ ಸೆನ್ಸಸ್. ಸೊ ಪ್ರತಿಯೊಂದು ಸೆನ್ಸಸ್ ಆದ್ಮೇಲೆ ಡಿಲಿಮಿಟೇಷನ್ ಕಮಿಷನ್ ನ ಸೆಟಪ್ ಮಾಡ್ಬೇಕು ಅಂತ ಆರ್ಟಿಕಲ್ 82 ಹೇಳುತ್ತೆ. ಅದಾದ್ಮೇಲೆ ಆರ್ಟಿಕಲ್ 170 ಹೇಳುತ್ತೆ ಸ್ಟೇಟ್ ಅಸೆಂಬ್ಲಿ ಸೀಟ್ಸ್ ನ, ಸ್ಟೇಟ್ ಗೆ ಎಷ್ಟು ಅಸೆಂಬ್ಲಿ ಸೀಟ್ಸ್ ನ ರೀಅಡ್ಜಸ್ಟ್ ಮಾಡೋದು, ಕಾನ್ಸ್ಟಿಟ್ಯೂನ್ಸಿ ರೀಅಡ್ಜಸ್ಟ್ ಮಾಡೋದು ಡಿಲಿಮಿಟೇಷನ್ ಕಮಿಷನ್ ಅನ್ನಂತ. ಮತ್ತೆ ಈ ಡಿಲಿಮಿಟೇಷನ್ ಕಮಿಷನ್ ಮತ್ತೆ ಎಲೆಕ್ಷನ್ಸ್ ರೆಗ್ಯುಲೇಷನ್ಸ್ ಯಾರ ಒಂದು ಪವರ್ ಕೆಳಗಡೆ ಬರುತ್ತೆ? ಯೂನಿಯನ್ ಕೆಳಗಡೆ ಬರುತ್ತೆ. ಡಿಲಿಮಿಟೇಷನ್ ಕಮಿಷನ್ ಮತ್ತೆ ಎಲೆಕ್ಷನ್ಸ್ ಫಾರ್ MP ಮತ್ತೆ MLA ಎಲೆಕ್ಷನ್ಸ್ ಎರಡು ಯಾರ ಕೆಳಗಡೆ ಬರುತ್ತೆ? ಡಿಲಿಮಿಟೇಷನ್ ಕಮಿಷನ್. MP ಎಲೆಕ್ಷನ್ಸ್ MLA ಎಲೆಕ್ಷನ್ಸ್ ಅದು ಕೂಡ ಪಾರ್ಲಿಮೆಂಟ್ ಕಡೆಗೆ ಅಥವಾ ಯೂನಿಯನ್ ಕೆಳಗಡೆ ಬರುತ್ತೆ ಅಂತ ಹೇಳೋದಕ್ಕೆ. ಅಷ್ಟೇ ಅಲ್ಲ, ಆರ್ಟಿಕಲ್ 330 ಮತ್ತು ಆರ್ಟಿಕಲ್ 332 ಇದೆರಡು ರಿಸರ್ವೇಶನ್ಸ್ ಬಗ್ಗೆ ಮಾಡುತ್ತೆ. ಸೊ ಇದ್ರಲ್ಲಿ ಕೂಡ ಏನ್ ಹೇಳ್ತಾರೆ, ಯಾವ ಒಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ SC ರಿಸರ್ವೇಶನ್ ಬೇಕಾಗತ್ತೆ, ಯಾವ ಒಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ST ರಿಸರ್ವೇಶನ್ ಬೇಕಾಗತ್ತೆ ಅಂತ ಹೇಳೋದು ಆರ್ಟಿಕಲ್ 330, 332. ಇದು ಡಿಲಿಮಿಟೇಷನ್ ಕಮಿಷನ್ ನೋಡ್ಕೊಳ್ಳೋದು. ನೆಕ್ಸ್ಟ್, ಡಿಲಿಮಿಟೇಷನ್ ಕಮಿಷನ್ ಕಂಪೋಸಿಷನ್ ನೋಡೋಣ. ವಾಟ್ ಇಸ್ ದ ಕಂಪೋಸಿಷನ್ ಆಫ್ ಡಿಲಿಮಿಟೇಷನ್ ಕಮಿಷನ್? ಸೊ ಡಿಲಿಮಿಟೇಷನ್ ಕಮಿಷನ್ ರಿಟೈರ್ಡ್ ಸುಪ್ರೀಂ ಕೋರ್ಟ್ ಜಡ್ಜ್ ಒಬ್ರು, ಚೀಫ್ ಎಲೆಕ್ಷನ್ ಕಮಿಷನರ್ ಅವರೇ ಇರ್ಬೋದು, ಅಥವಾ ಅವ್ರು ಯಾರಾದ್ರೂ ಒಬ್ಬರನ್ನ ನಾಮಿನಿ ಮಾಡ್ಬೋದು, ಅಂಡ್ ಸ್ಟೇಟ್ ಎಲೆಕ್ಷನ್ ಕಮಿಷನರ್ಸ್. ಸೊ ಈ 3 ಜನ ಇರ್ತಾರೆ. ಯಾರು? ಒಂದು ಸುಪ್ರೀಂ ಕೋರ್ಟ್ ಜಡ್ಜ್, ಚೀಫ್ ಎಲೆಕ್ಷನ್ ಕಮಿಷನರ್, ಅಥವಾ ಅವ್ರು ಯಾರಾದ್ರೂ ಒಬ್ಬರನ್ನ ನಾಮಿನೇಟ್ ಮಾಡ್ಬೋದು, ಅಂಡ್ ಸ್ಟೇಟ್ ಎಲೆಕ್ಷನ್ ಕಮಿಷನರ್ಸ್. ಸೊ ಇವರು ಸೇರ್ಕೊಂಡ್ರೆ ಏನಾಗತ್ತೆ? ಡಿಲಿಮಿಟೇಷನ್ ಕಮಿಷನ್ ಆಗುತ್ತೆ. ಕ್ಲಿಯರ್ ಅಲ್ವಾ? ಕ್ಲಿಯರ್. ಇಲ್ಲಿ ಮತ್ತೆ ಹೇಳ್ತಾ ಇದ್ದೀನಿ, ರಿಟೈರ್ಡ್ ಸುಪ್ರೀಂ ಕೋರ್ಟ್ ಜಡ್ಜ್ ಇದೆ, ಸೊ ರಿಟೈರ್ಡ್ ಆಗಿರ್ಬೇಕು, CGI ಅಂತಿಲ್ಲ. ಸೊ ಇಟ್ ಇಸ್ ಜಸ್ಟ್ ಸುಪ್ರೀಂ ಕೋರ್ಟ್ ಜಡ್ಜ್ ಯಾರಾದ್ರೂ ಆಗಿರ್ಬೋದು, ಇವರು ಆಟೋಮ್ಯಾಟಿಕ್ ಆಗಿ ಚೇರ್ಪರ್ಸನ್ ಆಗ್ತಾರೆ. ಸೊ ಇದು ಕಂಪೋಸಿಷನ್. ಅಪಾಯಿಂಟ್ ಯಾರು ಮಾಡೋದು? ಆಬ್ವಿಯಸ್ಲಿ ಇದು ಅಪಾಯಿಂಟ್ ಡಿಲಿಮಿಟೇಷನ್ ಕಮಿಷನ್ ಮತ್ತೆ ಇದು ಯೂನಿಯನ್ ಕೆಳಗಡೆ ಇರೋದಕ್ಕೆ ಅಪಾಯಿಂಟ್ ಯಾರು ಮಾಡ್ತಾರೆ?
ಪ್ರೆಸಿಡೆಂಟೇ ಮಾಡೋದು, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಪಾಯಿಂಟ್ ಮಾಡ್ತಾರೆ. ಓಕೆನಾ? ಸೊ ಇದಕ್ಕೆ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ ಇದೆಯಾ, ಸ್ಟ್ಯಾಟ್ಯುಟರಿ ಬ್ಯಾಕಿಂಗ್ ಇದೆಯಾ? ಡಿಲಿಮಿಟೇಷನ್ ಆಕ್ಟ್ ಅಂತ ಮಾಡ್ತಾರೆ. ಸ್ಟ್ಯಾಟ್ಯುಟರಿ ಪ್ರಾವಿಷನ್, ಡಿಲಿಮಿಟೇಷನ್ ಆಕ್ಟ್ ಅಂತ ಮಾಡ್ತಾರೆ. ಕ್ಲಿಯರ್ ಅಲ್ವಾ? ಸೊ ಇವ್ರದ್ದು ಪವರ್ಸ್ ಗೊತ್ತಾಯ್ತು, ಮತ್ತೆ ಇವ್ರದ್ದು ಫಂಕ್ಷನ್ಸ್ ಗೊತ್ತಾಯ್ತು. ಕ್ಲಿಯರ್? ಸೊ ಇಲ್ಲಿವರೆಗೂ ಎಷ್ಟು ಡಿಲಿಮಿಟೇಷನ್ ಕಮಿಷನ್ಸ್ ಸೆಟಪ್ ಆಗಿದೆ ಅಬ್ಸರ್ವ್ ಮಾಡಿ. 3 ಸತಿ ಕಂಟಿನ್ಯೂಸ್ ಆಗಿ ಆಗಿತ್ತು. ಯಾವುದು? 1951 ಎಲೆಕ್ಷನ್, ಸೆನ್ಸಸ್ ಆದ್ಮೇಲೆ 1952 ಅಲ್ಲಿ, 1961 ಸೆನ್ಸಸ್ ಆದ್ಮೇಲೆ 1963 ಅಲ್ಲಿ, 1971 ಸೆನ್ಸಸ್ ಆದ್ಮೇಲೆ 1973 ಅಲ್ಲಿ 3 ಸತಿ ಕಂಟಿನ್ಯೂಸ್ ಆಗಿ ಮಾಡಿದ್ರು, ಮತ್ತೆ ಗ್ಯಾಪ್ ಬಂತು. ಸೊ ಅದಾದ್ಮೇಲೆ 2002 ಅಲ್ಲೇ ಲೇಟೆಸ್ಟ್ ಡಿಲಿಮಿಟೇಷನ್ ಕಮಿಷನ್ ಆಗಿರೋದು 2002. ಇದು PYQ ಕೂಡ 4 ಸತಿ ಆಗಿದೆ. ಡಿಲಿಮಿಟೇಷನ್ ಕಮಿಷನ್ ಇಲ್ಲಿವರೆಗೂ ಎಷ್ಟು ಸತಿ ಆಗಿದೆ? 4 ಸತಿ ಸೆಟಪ್ ಆಗಿದೆ. ಯಾವಾಗ 1952, 1963, 1973 ಮತ್ತು 2002 ಅಲ್ಲಿ. ಕ್ಲಿಯರ್ ಅಲ್ವಾ? ಇದರಲ್ಲಿ ಇನ್ನೊಂದು ಚೆನ್ನಾಗಿರೋ ಟಾಪಿಕ್ ಇದೆ. ಏನಾಗತ್ತೆ ಈಗ, ಸೊ ಪ್ರತಿ ಟೈಮು ನೀವು ಕೇಳ್ಬೋದು, ಪ್ರತಿ ಟೈಮು ಡಿಲಿಮಿಟೇಷನ್ ಕಮಿಷನ್ ನ ಸೆಟಪ್ ಮಾಡಿದಾಗ ಅವರು ಕಾನ್ಸ್ಟಿಟ್ಯೂನ್ಸಿ ಬೌಂಡ್ರಿನ ಚೇಂಜ್ ಮಾಡ್ತಾರೆ. ಯಾಕಂದ್ರೆ ಪಾಪ್ಯುಲೇಷನ್ ಪ್ರಪೋರ್ಷನೇಟ್ ಆಗಿರ್ಬೇಕು ಅಂತ. ಸರ್ ಪ್ರತಿ ಸತಿ ಅವ್ರು ಸೆಟಪ್ ಮಾಡಿದಾಗ MLA MP ಸೀಟ್ಸ್ ಗಳು ನಂಬರ್ ಚೇಂಜ್ ಮಾಡ್ತಾರ. ಈಗ ಕರ್ನಾಟಕಕ್ಕೆ ಎಷ್ಟು ಬರ್ಬೇಕು, ಆಂಧ್ರ ಪ್ರದೇಶ್ಗೆ ಎಷ್ಟು ಬರ್ಬೇಕು, UPಗೆ ಎಷ್ಟು ಲೋಕಸಭಾ ಸೀಟ್ಸ್ ಹೋಗ್ಬೇಕು ಅನ್ನೋ ಚೇಂಜ್ ಮಾಡ್ತಿದ್ರು. ಬಟ್ ಇವಾಗ ಏನ್ ಮಾಡಿದ್ದೀವಿ? ಫ್ರೀಸ್ ಮಾಡ್ತೀವಿ. ಯಾವ್ದನ್ನ ಫ್ರೀಸ್ ಮಾಡ್ತೀವಿ? 2 ಫ್ರೀಸ್ ಮಾಡ್ತೀವಿ. ಒಂದು, ನಂಬರ್ ಆಫ್ MP ಸೀಟ್ಸ್, ನಂಬರ್ ಆಫ್ MLA ಸೀಟ್ಸ್ ಪರ್ ಸ್ಟೇಟ್. ಸೊ ಯಾವ ಸ್ಟೇಟ್ ಅಲ್ಲಿ ಎಷ್ಟು MLA ಸೀಟ್ಸ್ ಇರ್ಬೇಕು, ಮತ್ತೆ ಎಷ್ಟು MP ಸೀಟ್ಸ್ ಓವರ್ ಆಲ್ ಇರ್ಬೇಕು, ಮತ್ತೆ ಸ್ಟೇಟ್ ಗೆ ಎಷ್ಟು MP ಸೀಟ್ಸ್ ಇರ್ಬೇಕು, ಇದನ್ನ ಫ್ರೀಸ್ ಮಾಡ್ತೀವಿ. ಎಲ್ಲಿವರೆಗೂ? 2026 ವರ್ಗೂ ಫ್ರೀಸ್ ಮಾಡ್ತೀವಿ. 2ನೇದು, ಪಾಪ್ಯುಲೇಷನ್ಸ್ ಏನ್ ಮಾಡಿದ್ವಿ ನಾವು, ಕಂಟಿನ್ಯೂಸ್ ಆಗಿ ಪಾಪ್ಯುಲೇಷನ್ ತಗೊಂತಾ ಹೋಗ್ತಿದ್ವಿ. ಸೊ ಪ್ರತಿ ವರ್ಷದ್ದು ನಾವು ಏನ್ ಮಾಡಿದ್ವಿ? 1971 ನಲ್ಲಿ ನಂಬರ್ ಆಫ್ ಸೀಟ್ಸ್ ನ ಫ್ರೀಸ್ ಮಾಡ್ತೀವಿ. 2002 ಡಿಲಿಮಿಟೇಷನ್ ಕಮಿಷನ್ ಏನ್ ಮಾಡುತ್ತೆ? ಪಾಪ್ಯುಲೇಷನ್ ಕಾನ್ಸ್ಟಿಟ್ಯೂನ್ಸಿ ಬೌಂಡ್ರೀಸ್ ಏನಿರುತ್ತೆ ಅಲ್ವಾ, ಅದನ್ನ ಫ್ರೀಸ್ ಮಾಡುತ್ತೆ. ಸೊ ಅದನ್ನ ಈಗ ನೋಡೋಣ. ಸೊ 1952 ಇಂದ 1973 ವರೆಗೂ ಡಿಲಿಮಿಟೇಷನ್ ಪ್ರತಿ ಸೆನ್ಸಸ್ ಆದ್ಮೇಲೆ ಆಗ್ತಿತ್ತು. ಆದ್ರೆ 31st ಅಮೆಂಡ್ಮೆಂಟ್ ಆಕ್ಟ್ ಮಾಡ್ತೀವಿ 1973 ಅಲ್ಲಿ ಏನಾಗತ್ತೆ? ಎಕ್ಸ್ಕ್ಲೂಡೆಡ್ ಸ್ಟೇಟ್ಸ್ ವಿತ್ ಪಾಪ್ಯುಲೇಷನ್ ಅಂಡರ್ 6 million, ಅಂದ್ರೆ 50 ಲಕ್ಷಕ್ಕಿಂತ ಜಾಸ್ತಿ, ಕಮ್ಮಿ. Excluded states with populations under 6 million from population based delimitation. So ನಾವೇನ್ ಮಾಡ್ತೀವಿ? ಪಾಪ್ಯುಲೇಷನ್ ಬೇಸ್ಡ್ ಡಿಲಿಮಿಟೇಷನ್ 50 ಲಕ್ಷಕ್ಕಿಂತ ಕಮ್ಮಿ ಪಾಪ್ಯುಲೇಷನ್ ಇರೋ ಸ್ಟೇಟ್ಸ್ ನ ಆಚೆ ಇಡ್ತೀವಿ ಡಿಲಿಮಿಟೇಷನ್ ಕಮಿಷನ್. ಮತ್ತೆ 84th ಅಮೆಂಡ್ಮೆಂಟ್ ಆಕ್ಟ್ ಅಲ್ಲಿ ಏನ್ ಮಾಡ್ತೀವಿ? ಫ್ರೀಸ್ ಮಾಡ್ತೀವಿ. ಏನು? ಟೋಟಲ್ ನಂಬರ್ ಆಫ್ ಸೀಟ್ಸ್. ಸೊ ಟೋಟಲ್ ನಂಬರ್ ಆಫ್ ಸೀಟ್ಸ್ ನ ಫ್ರೀಸ್ ಮಾಡ್ತೀವಿ. ಮತ್ತೆ 87th ಅಮೆಂಡ್ಮೆಂಟ್ ಆಕ್ಟ್ ಅಲ್ಲಿ ಬೌಂಡ್ರಿನ ಕೂಡ ಫ್ರೀಸ್ ಮಾಡ್ತೀವಿ. ಸೊ 84th ಅಮೆಂಡ್ಮೆಂಟ್ ಆಕ್ಟ್ ಅಲ್ಲಿ ಏನ್ ಮಾಡ್ತೀವಿ? 2001 ನಂಬರ್ ಆಫ್ MLA MP ಸೀಟ್ಸ್ ನ ಫ್ರೀಸ್ ಮಾಡ್ತೀವಿ. ಟೋಟಲ್ ನಂಬರ್ ಆಫ್ ಸೀಟ್ಸ್ ನ ಎಲ್ವರೆಗೂ? 2026 ವರ್ಗೂ. ಅದೇ 87th ಅಮೆಂಡ್ಮೆಂಟ್ ಆಕ್ಟ್ 2003 ಅಲ್ಲಿ ಏನ್ ಮಾಡ್ತೀವಿ? ಬೌಂಡ್ರೀಸ್ ನ ಫ್ರೀಸ್ ಮಾಡ್ತೀವಿ. ಸೊ ಬೌಂಡ್ರೀಸ್ ಇವಾಗ 2001 ಸೆನ್ಸಸ್ ಆದ್ಮೇಲೆ ಏನ್ ಬೌಂಡ್ರೀಸ್ ಇದೆ ಅಷ್ಟೇ. ಸೊ ಇದು ಕೂಡ ಎಲ್ವರೆಗೂ ಫ್ರೀಸ್ ಆಗತ್ತೆ? 2026 ವರ್ಗೂ ಫ್ರೀಸ್ ಆಗುತ್ತೆ. ಇದು ಎಲ್ವರೆಗೂ ಫ್ರೀಸ್ ಆಗತ್ತೆ? 2026 ವರ್ಗೂ ಫ್ರೀಸ್ ಆಗತ್ತೆ. ಕ್ಲಿಯರ್ ಅಲ್ವಾ? ಸೊ ಪವರ್ಸ್ ಗೊತ್ತಾಯ್ತು, ಅಪಾಯಿಂಟ್ಮೆಂಟ್ ಗೊತ್ತಾಯ್ತು, ಫಂಕ್ಷನ್ಸ್ ಕೂಡ ಗೊತ್ತಾಯ್ತು. ನೆಕ್ಸ್ಟ್ ಡಿಲಿಮಿಟೇಷನ್ ಕಮಿಷನ್. ಇಲ್ಲಿವರೆಗೂ 4 ಕಮಿಷನ್ಸ್ ಆಗಿದೆ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಫಸ್ಟ್ ಡಿಲಿಮಿಟೇಷನ್ ಕಮಿಷನ್ 1952. ಸೊ ಇದು ಹೆಡೆಡ್ ಬೈ N. ಚಂದ್ರಶೇಖರ್ ಅಯ್ಯರ್ ಅವರು. ಓಕೆನಾ? ಆವಾಗ ನೋಡಿ ಲೋಕಸಭಾ ಸೀಟ್ಸ್ ಎಷ್ಟಿತ್ತು? 494 ಲೋಕಸಭಾ ಸೀಟ್ಸ್ ಇತ್ತು. ಓಕೆನಾ? ಮತ್ತೆ ಡಿಲಿಮಿಟೇಷನ್ ಕಮಿಷನ್ 1963. ಆವಾಗ ಲೋಕಸಭಾ ಸೀಟ್ಸ್ ನ 494 ರಿಂದ 522ಕ್ಕೆ ರೀಅಡ್ಜಸ್ಟ್ ಮಾಡ್ತಾರೆ.
ಅಲ್ವಾ? ನೆಕ್ಸ್ಟ್ ನೋಡಿ, ಇಲ್ಲೇ ಫ್ರೀಸ್ ಆಗೋದು. ಸೊ ಥರ್ಡ್ ಡಿಲಿಮಿಟೇಷನ್, ಸೆಕೆಂಡ್ ಡಿಲಿಮಿಟೇಷನ್ ಕಮಿಷನ್ ಅಲ್ಲಿ 494ರಿಂದ 526 ಆಗುತ್ತೆ. ಥರ್ಡ್ ಡಿಲಿಮಿಟೇಷನ್ ಕಮಿಷನ್ ಅಲ್ಲಿ ಜಸ್ಟಿಸ್ JL ಕಪೂರ್ ಅವರು ಸೀಟ್ಸ್ ನ 522ರಿಂದ 543ಕ್ಕೆ ಇನ್ಕ್ರೀಸ್ ಮಾಡ್ತಾರೆ. ಓಕೆನಾ? ಇನ್ಕ್ರೀಸ್ ಮಾಡ್ತಾರೆ. ಮತ್ತೆ ಅಸೆಂಬ್ಲೀಸ್, ಸ್ಟೇಟ್ ಅಸೆಂಬ್ಲೀಸ್ ಇನ್ಕ್ರೀಸ್ ಆಗುತ್ತೆ. ಸೊ ಅದಾದ್ಮೇಲೆ 42nd ಅಮೆಂಡ್ಮೆಂಟ್ ಆಕ್ಟ್ ಬರುತ್ತೆ. ಸೊ ಫ್ರೋಸ್ ಡಿಲಿಮಿಟೇಷನ್ ಅಂಟಿಲ್ 2001 ಫ್ರೀಸ್ ಮಾಡುತ್ತೆ. ನೆಕ್ಸ್ಟ್ ಫೋರ್ತ್ ಡಿಲಿಮಿಟೇಷನ್ ಕಮಿಷನ್ ಹೆಡೆಡ್ ಬೈ ಕುಲ್ದೀಪ್ ಸಿಂಗ್. ಸೊ ನೋ ಇನ್ಕ್ರೀಸ್ ಇನ್ ದ ಸೀಟ್ಸ್, ಇನ್ಕ್ರೀಸ್ ಮಾಡಲಿಲ್ಲ, ಬಟ್ ಬೌಂಡ್ರಿ ರಿಅಡ್ಜಸ್ಟ್ಮೆಂಟ್ ಮಾಡಿದ್ರು ಮಾತ್ರ. ಈ ಬೌಂಡ್ರಿ ರಿಅಡ್ಜಸ್ಟ್ಮೆಂಟ್ ಏನ್ ಮಾಡಿದಾರೆ ಅದನ್ನು ಫ್ರೀಸ್ ಮಾಡ್ತಾರೆ 2026 ವರ್ಗು. ಸೊ ಇವಾಗ ಚೇಂಜ್ ಮಾಡಿದ್ರೆ ಏನೇನ್ ಚೇಂಜ್ ಆಗುತ್ತೆ? ನಂಬರ್ ಆಫ್ MP ಸೀಟ್ಸ್, ನಂಬರ್ ಆಫ್ MLA ಸೀಟ್ಸ್, ನಂಬರ್ ಆಫ್ MP ಸೀಟ್ಸ್ ಪರ್ ಸ್ಟೇಟ್, ನಂಬರ್ ಆಫ್ ಬೌಂಡ್ರೀಸ್ ಆಫ್ MLA ಕಾನ್ಸ್ಟಿಟ್ಯೂನ್ಸೀಸ್, ಬೌಂಡ್ರೀಸ್ ಆಫ್ MP ಕಾನ್ಸ್ಟಿಟ್ಯೂನ್ಸೀಸ್, ಇವೆಲ್ಲ ಚೇಂಜ್ ಆಗುತ್ತೆ. ಕ್ಲಿಯರ್ ಅಲ್ವಾ? ಕ್ಲಿಯರಾ? ಸೊ ಇದು ಡಿಲಿಮಿಟೇಷನ್ ಕಮಿಷನ್ ಬಗ್ಗೆ ಹೋಲಿಸ್ಟಿಕ್ ಆಗಿ ಅರ್ಥ ಮಾಡ್ಕೊಂಡಿದ್ವಿ. ಸೊ ಇನ್ನೊಂದ್ಸತಿ ಬೇಗ ಬೇಗ. ಸೊ ಡಿಲಿಮಿಟೇಷನ್ ಕಮಿಷನ್ ಯಾವಾಗ ಆಗುತ್ತೆ? ಪ್ರತಿ ಸೆನ್ಸಸ್ ಆದ್ಮೇಲೆ ಮಾಡ್ಬೇಕು ಅಂತ. ಸೊ ನಾವು 4 ಡಿಲಿಮಿಟೇಷನ್ ಕಮಿಷನ್ಸ್ ಆಗಿದೆ ಇಲ್ವರೆಗೂ. ಆ 4 ಡಿಲಿಮಿಟೇಷನ್ ಕಮಿಷನ್ ಆಗಿದ್ರೆ ಈಗ ಯಾಕೆ ನ್ಯೂಸ್ ಅಲ್ಲಿ ಇದೆ 2026 ಸೆನ್ಸಸ್ ಆದ್ಮೇಲೆ ಹೊಸ ಡಿಲಿಮಿಟೇಷನ್ ತರಬೇಕು. ಯಾಕೆ? ನಾವು ಈಗಿರುವಂತ 543 ಇಂದ ನಾವು ಇನ್ಕ್ರೀಸ್ ಮಾಡ್ತಾ ಇದೀವಿ. ಎಷ್ಟಕ್ಕೆ? ವಿ ಆರ್ ಇನ್ಕ್ರೀಸಿಂಗ್ ಇಟ್ ಟು 816 ಇನ್ಕ್ರೀಸ್ ಮಾಡ್ತಾ ಇರೋದಕ್ಕೆ, ಮತ್ತೆ ಬೌಂಡ್ರೀಸ್ ನ ಚೇಂಜ್ ಮಾಡೋದಕ್ಕೆ ಅಂತ ಇದು ಮಾಡ್ತಾ ಇದೀವಿ. ಓಕೆ ಅಲ್ವಾ? ಕ್ಲಿಯರಾ? ಕ್ಲಿಯರ್. ಸೊ ನಾವು ಅದ್ರ ಜೊತೆಗೆ ನಂಬರ್ ಆಫ್ ಸೀಟ್ಸ್ ಫ್ರೀಸ್ ಆಗಿದೆ, ಮತ್ತೆ ಕಾನ್ಸ್ಟಿಟ್ಯೂನ್ಸಿ ಬೌಂಡ್ರೀಸ್ ಫ್ರೀಸ್ ಆಗಿದೆ. ಸೊ ಯಾವ್ದಕ್ಕೆ ಡಿಲಿಮಿಟೇಷನ್ ಕಮಿಷನ್ ಬೇಕಾಗುತ್ತೆ? ಲೋಕಸಭಾ MP ಸೀಟ್ಸ್ಗೆ, ಮತ್ತೆ MLA ಲೆಜಿಸ್ಲೇಟಿವ್ ಅಸೆಂಬ್ಲೀಸ್, ಎಲ್ಲಾ ಸ್ಟೇಟ್ಸ್ ಲೆಜಿಸ್ಲೇಟಿವ್ ಅಸೆಂಬ್ಲಿ MLA ಸೀಟ್ಸ್ಗೆ ಎರಡಕ್ಕೂ ಡಿಲಿಮಿಟೇಷನ್ ಕಮಿಷನ್ ಬೇಕಾಗುತ್ತೆ. ಕ್ಲಿಯರ್ ಅಲ್ವಾ? ನೆಕ್ಸ್ಟ್ ಟಾಪಿಕ್, ವುಮೆನ್ ರಿಸರ್ವೇಶನ್ ಆಕ್ಟ್ 2023 ರಿಸರ್ವೇಶನ್ ಕೊಟ್ಟಿದ್ರು. ಸೊ ಅದನ್ನ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಗಿದೆ. ಅದ್ರ ಜೊತೆಗೆ ನಾವೇನ್ ಮಾಡ್ತಾ ಇದೀವಿ? ಸೊ ನಾವು ನಾರಿ ಶಕ್ತಿ ವಂದನ್ ಅಧಿನಿಯಂ ಮಾಡ್ತಾ ಇದ್ವಿ. ಸೊ ಅದರಂತ ವುಮೆನ್ಸ್ ರಿಸರ್ವೇಶನ್ ಆಕ್ಟ್ 2023, ನಾರಿ ಶಕ್ತಿ ವಂದನ್ ಅಧಿನಿಯಂ. ನಾರಿ ಶಕ್ತಿ ವಂದನ್ ಅಧಿನಿಯಂ ಏನಿದು? ಇದ್ರ ಕೆಳಗಡೆ ನಾವೇನ್ ಮಾಡ್ತಾ ಇದೀವಿ? ನ್ಯೂ ಆರ್ಟಿಕಲ್ಸ್. ಆರ್ಟಿಕಲ್ 330A provided reservation in Lok Sabha. Article 332A provides reservation in states legislative assembly. 334A specifies that reservations comes into effect after delimitation following the first census after the act. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿದ್ದು ಸಿಂಪಲ್. ರಿಸರ್ವೇಶನ್ ಕೊಡ್ಬೇಕು ಅಂದ್ರೆ ನಮ್ಗೆ ಹೇಗೆ 330 SC/ST ಗೆ ರಿಸರ್ವೇಶನ್ಸ್ ಬಗ್ಗೆ ಮಾತಾಡಿದರು, ಅದೇ ತರ ಆಂಗ್ಲೋ ಇಂಡಿಯನ್ ರಿಸರ್ವೇಶನ್ಸ್ ಬಗ್ಗೆ ಮಾತಾಡಿದರು, ಅದೇ ತರ ನಾವು MLA MP ಸೀಟ್ಸ್ ಅಲ್ಲಿ ರಿಸರ್ವೇಶನ್ಸ್ ಕೊಡ್ಬೇಕು ಅಂದ್ರೆ ಅದು ಲೋಕಸಭಾ ಮತ್ತು ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್ ಅಲ್ಲಿ ನಾವು ರಿಸರ್ವೇಶನ್ಸ್ ಕೊಡ್ಬೇಕು ಅಂದ್ರೆ ಏನಾಗತ್ತೆ? ವಿ ನೀಡ್ ಟು ಡೂ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್. ಓಕೆನಾ? ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್. ಸೊ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ 330 ಹೆಂಗಿದ್ರು ಗೊತ್ತಿದೆ, SC/ST ರಿಸರ್ವೇಶನ್. 330A ಪ್ರೊವಿಷನ್ಸ್ ಫಾರ್ ರಿಸರ್ವೇಶನ್ ಇನ್ ಲೋಕಸಭಾ. ಆರ್ಟಿಕಲ್ 332A provides for reservation in state legislative assemblies ಅಲ್ಲಿ. ಸೊ ಹಾಗೆ ವುಮೆನ್ ರಿಸರ್ವೇಶನ್. ಓಕೆನಾ? ವುಮೆನ್ ರಿಸರ್ವೇಶನ್. ಬಟ್ ಇದು ಇಮಿಡಿಯೇಟ್ ಆಗಿ ಎಫೆಕ್ಟ್ ಬರುತ್ತಾ? ಇಲ್ಲ. ಸೊ ಫಸ್ಟ್ ಸೆನ್ಸಸ್ ಆದ್ಮೇಲೆ 2026 ಫಸ್ಟ್ ಸೆನ್ಸಸ್ ಡಿಲಿಮಿಟೇಷನ್ ಕಮಿಷನ್ ಸೆಟಪ್ ಮಾಡಿ ಇದನ್ನ ಮಾಡ್ಬೇಕು ಅಂತ ಇತ್ತು. ಓಕೆನಾ? ಮತ್ತೆ ಆ ರಿಸರ್ವೇಶನ್ಸ್ ಪರ್ಮನೆಂಟ್ ಅಥವಾ ಟೆಂಪರರಿನ? ನೋಡಿ, ಪ್ರತಿಯೊಂದು ರಿಸರ್ವೇಶನ್ ಸನ್ಸೆಟ್ ಕ್ಲಾಸ್ ಅಂತೀವಿ. ಏನಿದು ಸನ್ಸೆಟ್ ಕ್ಲಾಸ್ ಅಲ್ಲಿ? ಸನ್ಸೆಟ್ ಆಕ್ಟ್ಸ್ ಅಂತ ಹೇಳ್ತೀವಿ, ಸನ್ಸೆಟ್ ಕ್ಲಾಸ್ ಅಂತ ಹೇಳ್ತೀವಿ.
ಏನು ಅಂದ್ರೆ ಎಕ್ಸಾಂಪಲ್, ಕೆಲವ್ರಿಗೆ ಟೈಮ್ ಕೊಟ್ಟಿರ್ತೀವಿ ಏನಂತ, ಇವತ್ತು ಸಂಜೆ ಸೂರ್ಯ ಮುಳುಗೋಷ್ಟೊಳಗೆ ನೀನ್ ನನ್ಗೆ ದುಡ್ಡು ತಗೊಂಬಂದ್ ಕೊಡ್ಬೇಕು, ಇವತ್ತು ಸಂಜೆ ಸೂರ್ಯ ಮುಳುಗೋಷ್ಟೊಳಗೆ ನೀನು ನಾನು ನಿನ್ಗೆ ಕಾರ್ ಕೊಟ್ಟಿರ್ತೀನಿ ಅದು ವಾಪಸ್ ಕೊಡ್ಬೇಕು, ಈ ತರ ನಾನು ಕಂಡೀಷನ್ಸ್ ಹಾಕಿರ್ತೀನಲ್ವಾ. ಅದೇ ತರ ಲಾ ಅಲ್ಲೂ ಏನಿರುತ್ತೆ, ಈ ಲಾ ಇವತ್ ನಾನು ಏನ್ ಮಾಡ್ತಾ ಇದ್ದೀನಿ, ಇದಕ್ಕೆ ನಾನು ಲೈಫ್ ಕೊಡ್ತೀನಿ ಒಂದು 10 years. 10 years ಆದ್ಮೇಲೆ ಆಟೋಮ್ಯಾಟಿಕ್ ಆಗಿ ಅದು ಎಂಡ್ ಆಗೋಗುತ್ತೆ. 15 years ಆದ್ಮೇಲೆ ಆಟೋಮ್ಯಾಟಿಕ್ ಆಗಿ ಅದು ಎಂಡ್ ಆಗೋಗುತ್ತೆ. ಇದನ್ನ ನಾವೇನಂತೀವಿ ಸನ್ಸೆಟ್ ಕ್ಲಾಸ್ ಅಂತ. ಇದನ್ನ ನಾವೇನಂತೀವಿ ಸನ್ಸೆಟ್ ಕ್ಲಾಸ್ ಅಂತೀವಿ. ಸೊ ಈಗ SC ರಿಸರ್ವೇಶನ್ ಕೂಡ ಸನ್ಸೆಟ್ ಕ್ಲಾಸ್ ಹೌದು. ಸ್ಟಾರ್ಟಿಂಗ್ ಅಲ್ಲಿ 20 ವರ್ಷಕ್ಕಿರುತ್ತೆ, ಮತ್ತೆ ಎಕ್ಸ್ಟೆಂಡ್ ಮಾಡ್ಕೊಂಡ್ಬಂದು. ಅದೇ ತರ ವುಮೆನ್ ರಿಸರ್ವೇಶನ್ 15 ವರ್ಷಕ್ಕಿದೆ. ಸೊ ಇವಾಗ ರಿಸರ್ವೇಶನ್ ಸ್ಟಾರ್ಟ್ ಆಗಿ 15 ವರ್ಷದವರೆಗೂ ರಿಸರ್ವೇಶನ್ ಇರೋದು. 15 ವರ್ಷ ಆದ್ಮೇಲೆ ಆಟೋಮ್ಯಾಟಿಕ್ ಆಗಿ ಅದು ಎಂಡ್ ಆಗುತ್ತೆ. ಬೇಕು ಅಂದ್ರೆ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಮಾಡಿ ಕಂಟಿನ್ಯೂ ಮಾಡ್ಬೋದು. ಕ್ಲಿಯರ್? ಸೊ ಎಷ್ಟು ಪರ್ಸೆಂಟ್ ರಿಸರ್ವೇಶನ್? 33% ರಿಸರ್ವೇಶನ್ ಕೊಡ್ಬೇಕು ಅಂತ ಡಿಸೈಡ್ ಆಗಿದೆ. 33% ರಿಸರ್ವೇಶನ್. ಸೊ ಇದ್ರ ಬಗ್ಗೆ ಅರ್ಥ ಮಾಡ್ಕೊಂತ ಹೋಗೋಣ. ಇಂಪಾರ್ಟೆಂಟ್ ಯಾಕೆ ರಿಸರ್ವೇಶನ್ಸ್ ಬೇಕಿತ್ತು, ಯಾವ ಕೇಸಸ್ ಇದ್ರ ಜೊತೆ ಇದೆ ಎಲ್ಲ ಅರ್ಥ ಮಾಡ್ಕೊ. ಯಾಕೆ ರಿಸರ್ವೇಶನ್ಸ್ ಬೇಕಿತ್ತು ನೋಡೋಣ. ರೆಪ್ರೆಸೆಂಟೇಷನ್ ಆಫ್ ವುಮೆನ್ ಇನ್ ಲೋಕಸಭಾದಲ್ಲಿ ಎಷ್ಟು ಜನ ಹೆಣ್ಣು ಮಕ್ಕಳಿದ್ದಾರೆ, ಅಥವಾ ರೆಪ್ರೆಸೆಂಟೇಷನ್ ಆಫ್ ವುಮೆನ್, ಹೌ ಮೆನಿ ವುಮೆನ್ MPs ಇದ್ದಾರೆ ನೋಡೋಣ. ಸೊ ವುಮೆನ್ ರೆಪ್ರೆಸೆಂಟೇಷನ್ ಇನ್ ಲೋಕಸಭಾ ಹ್ಯಾಸ್ ಇನ್ಕ್ರೀಸ್ ಫ್ರಮ್ 5% ಇದ್ದಿದ್ದು, ಅವಾಗ 400 ಚಿಲ್ಲರೆ ಇದ್ದದ್ದು, 5% ಅಂದ್ರೆ 20 ಜನನೇ ಇದ್ದದ್ದು, 20-25 ಜನ. ಸೊ ಫಸ್ಟ್ ಲೋಕಸಭಾದಲ್ಲಿ 20-22 ಜನ ಇದ್ರು, ಇವಾಗ 15% ಆಗಿದೆ. ಅದೇ ನಮ್ಗೆ ಗೊತ್ತಿರೋ ಪ್ರಕಾರ ವುಮೆನ್ ರೆಪ್ರೆಸೆಂಟೇಷನ್ ಇನ್ ಇಂಡಿಯಾ ಇಸ್ 49.8+ ಅಥವಾ ಆಲ್ಮೋಸ್ಟ್ ಈಕ್ವಲ್ ಇದ್ದಾರೆ, 50% ಇದ್ದಾರೆ. ಸೊ 50% ಹೆಣ್ಮಕ್ಳು ಇದ್ದಾಗ, ಸೊ ನಮ್ಗೆ ಅವರಲ್ಲಿ ಅಟ್ಲೀಸ್ಟ್ ಒಂದು 35% ಆದ್ರೂ ಹೆಣ್ಮಕ್ಳು ಇದ್ದಿದ್ರೆ ಏನೋ ಅನ್ಕೋಬಹುದಿತ್ತು. ಬಟ್ ಇಲ್ಲಿ 15% ಇಸ್ ಟೂ ಲೆಸ್. ಸೊ ಪಾಪ್ಯುಲೇಷನ್ ವೈಸ್ ದೇರ್ ಈಸ್ ಈಕ್ವಲ್ ಟು ಮೆನ್, ಬಟ್ ಇನ್ ಪಾಲಿಟಿಕ್ಸ್ ದೇ ಆರ್ ನಾಟ್ ದೇರ್. ಲೋಕಸಭಾದಲ್ಲಂತೂ ಇಲ್ವೇ ಇಲ್ಲ. ಸೊ ಅದಕ್ಕೆ ನಾವೇನ್ ಮಾಡಿದ್ವಿ, ಸೊ 74 MPs elected to 18 to Lok Sabha are women. This marginally lower than in 2019 when 78 women were elected. ಕಮ್ಮಿ ಆಗಿದೆ, ಅಲ್ಲಿಂದ ಇಲ್ಲಿ ಜಾಸ್ತಿ ಆಗಿರ್ಬೋದು, ಬಟ್ 2019ಗೆ ಕಂಪೇರ್ ಮಾಡಿದ್ರೆ 24ಗೆ ಕಮ್ಮಿ ಆಗಿದೆ ಅಲ್ವಾ. ಸೊ ವುಮೆನ್ ಎಂಟ್ರಿಂಗ್ ಇನ್ ಟು ಪಾಲಿಟಿಕ್ಸ್ ಇಸ್ ರೆಡ್ಯೂಸ್ಡ್. ಅದೇ ನಾವು ಡೆವಲಪ್ಡ್ ನೇಷನ್ಸ್ ಅಲ್ಲಿ ನೋಡಿದ್ರೆ, ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್ ಅಲ್ಲಿ ಸ್ವೀಡನ್, ನಾರ್ವೆ, ಸೌತ್ ಆಫ್ರಿಕಾದಲ್ಲಿ 45% ಜನ ವುಮೆನ್ ಇದ್ದಾರೆ ಪಾಲಿಟಿಕ್ಸ್ ಅಲ್ಲಿ. ಅದು ಲೋಕಸಭಾ ಅವ್ರದ್ದು, ಪಾರ್ಲಿಮೆಂಟ್ ಅಲ್ಲಿ ಇಷ್ಟು ಜನ ಇದ್ದಾರೆ. ನಮ್ಮಲ್ಲಿ ಸಿರ್ಫ್ 14. ಬಟ್ ಜಪಾನ್ ಅಲ್ಲಿ ಇದೆ ನೋಡಿ, ಜಪಾನ್ ನಮ್ಗಿಂತ ಇದೆ. ಸೊ 10% ಜನ ವುಮೆನ್ ಇರೋದು. ಸೊ ಇಂಡಿಯಾ ರ್ಯಾಂಕ್ಸ್ 149 globally in women parliamentary representation as per Inter-Parliamentary Union data ಪ್ರಕಾರ ರ್ಯಾಂಕ್ 149 ಇಂಡಿಯಾ, ತುಂಬಾ ಕಮ್ಮಿ ರ್ಯಾಂಕ್ ಇದು. ಇದೆಲ್ಲ ನೋಡಿದ್ರೆ, do we want women reservation? Yes, we want women reservation. ಅಂತ ಆಯ್ತಲ್ವಾ, ಯಾಕೆ ಬೇಕಾಯ್ತು ಅಂತ. ಇಂಪಾರ್ಟೆಂಟ್ ಜುಡಿಷಿಯಲ್ ಕೇಸಸ್, ಯಾವ್ದಾದ್ರು ಕೇಸಸ್ ವುಮೆನ್ ರಿಸರ್ವೇಶನ್ಗೆ ನಡೆಯುತ್ತೆ. ಕಿಶೋರ್ ಚಂದ್ರ ರಾಥೋಡ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ 2024. Supreme Court held that Constitutional Court can review delimitation commission order if they are manifestly arbitrary and violate constitutional ಇದು. ಸೊ ಇದೇನಾಗುತ್ತೆ,
ಕಿಶೋರ್ ಚಂದ್ರ ರಾಥೋಡ್ ಕೇಸಲ್ಲಿ ನಾವು ಕಾನ್ಸ್ಟಿಟ್ಯೂಷನ್ ನಲ್ಲಿ ಓದಿರ್ತೀವಿ, ಡಿಲಿಮಿಟೇಷನ್ ಕ್ವಾಸಿ ಜುಡಿಷಿಯಲ್ ಬಾಡಿ, ಅದ್ರದ್ದು ಡಿಸಿಷನ್ ಫೈನಲ್ ಅಂತ. ಬಟ್ ಅಕಸ್ಮಾತ್ ಡಿಲಿಮಿಟೇಷನ್ ಕಮಿಷನ್ ಕಾನ್ಸ್ಟಿಟ್ಯೂಷನಲ್ ವೈಲೇಷನ್ಸ್ ಮಾಡಿದ್ರೆ ಜುಡಿಷಿಯಲ್ ರಿವ್ಯೂ ಇದೆ ಅಂತ ಹೇಳ್ತಾರೆ. ಓಕೆನಾ? ಮೇಘರಾಜ್ Kotari versus Delimitation Commission 1970. Judicial interference is limited to avoid delay in election. But review by Constitutional Court is not completely barred. Andre, Delimitation Commission can come under judicial review if it is violating constitutional validities. ಅಷ್ಟೇ ಅಂತ ಹೇಳ್ತಿದ್ದಾರೆ. ಓಕೆನಾ? ನೆಕ್ಸ್ಟ್, ಸೆನ್ಸಸ್ ಇನ್ ಇಂಡಿಯಾ. ಸೆನ್ಸಸ್ ಏನು ಸೆನ್ಸಸ್ ಅಂದ್ರೆ, ಸೊ ಇಂಡಿಯಾದಲ್ಲಿ ಎಷ್ಟು ಪಾಪ್ಯುಲೇಷನ್ ಇದೆ, ಅದರಲ್ಲಿ ಹೆಣ್ಮಕ್ಳು ಎಷ್ಟಿದ್ದಾರೆ, ಗಂಡ್ಮಕ್ಳು ಎಷ್ಟಿದ್ದಾರೆ, ಸೊ ಮೇಲ್ ಅಂಡ್ ಫಿಮೇಲ್ ಪಾಪ್ಯುಲೇಷನ್ ಎಷ್ಟಿದೆ, ಲಿಟ್ರೇಟ್ಸ್, ಮತ್ತೆ ಯಾವ ಒಂದು ಬ್ಯಾಕ್ ಗ್ರೌಂಡ್, ಎಷ್ಟು ಮನೆಗಳಿವೆ, ಮತ್ತೆ ಯಾವ ಜಾಗದಲ್ಲಿ ಡೆನ್ಸಿಟಿ ಜಾಸ್ತಿ ಇದೆ, ಎಲ್ಲಿ ಡೆನ್ಸಿಟಿ ಕಮ್ಮಿ ಇದೆ, ಚಿಕ್ಕ ಮಕ್ಳು ಎಷ್ಟು ಜನ ಇದ್ದಾರೆ, ಏಜ್ ಗ್ರೂಪ್ ಬಿಟ್ವೀನ್ 0 to 5 ಎಷ್ಟಿದ್ದಾರೆ, 5 to 13 ಎಷ್ಟಿದ್ದಾರೆ, 13 to 18 ಎಷ್ಟಿದ್ದಾರೆ, 18 to 60 ಎಷ್ಟಿದ್ದಾರೆ, 18 to 45 ಎಷ್ಟು ಜನ ಇದ್ದಾರೆ, ಈ ತರ ಎಲ್ಲಾ ಡೇಟಾಗಳನ್ನ ಕಲೆಕ್ಟ್ ಮಾಡೋದು ಯಾವುದು? ಸೆನ್ಸಸ್. ಓಕೆನಾ? ಸೊ ಕಲೆಕ್ಟಿಂಗ್ ಡೀಟೇಲ್ಸ್ ಆಫ್ ಕಂಟ್ರೀಸ್ ಡೆಮೋಗ್ರಫಿಕ್ ಇನ್ಕ್ಲೂಡಿಂಗ್ ಏಜ್, ಸೆಕ್ಸ್ ಅಂಡ್ ಆಕ್ಯುಪೇಷನ್. ಇದು ಪ್ರತಿ 10 ವರ್ಷಕ್ಕೊಂದ್ಸತಿ ನಡೆಯುತ್ತೆ, ಪ್ರತಿ 10 ವರ್ಷಕ್ಕೊಂದ್ಸತಿ ನಡೆಯುತ್ತೆ. ಇದು ಸ್ಟ್ಯಾಟ್ಯೂಟರಿ ಸೆನ್ಸಸ್ ಆಫ್ ಇಂಡಿಯಾ ಆಕ್ಟ್ 1948 ಅದ್ರ ಪ್ರಕಾರ ಇದು ಮಾಡೋದು. ಸೊ ಬಟ್ ಅದ್ರಲ್ಲಿ ನಾವು 10 years ಒಂದ್ಸತಿ ಅಂತ ಟೈಮ್ ಏನು ಹೇಳಿಲ್ಲ, ಬಟ್ ನಾವು ಏನ್ ಮಾಡಿದ್ವಿ, ಪ್ರತಿ 10 ವರ್ಷಕ್ಕೊಂದ್ಸತಿ ಸೆನ್ಸಸ್ ಮಾಡ್ತಾ ಹೋಗ್ತಿದ್ವಿ. ಸೊ ಇದು ರಿಜಿಸ್ಟರ್ ಜನರಲ್ ಅಂಡ್ ಸೆನ್ಸಸ್ ಕಮಿಷನರ್. ಸೊ ಇವ್ರ ಕೆಳಗಡೆ ನಡೆಯುತ್ತೆ ರಿಜಿಸ್ಟರ್ ಜನರಲ್ ಅಂಡ್ ಸೆನ್ಸಸ್ ಕಮಿಷನರ್. ಇವರು ಯಾವ ಒಂದು ಮಿನಿಸ್ಟ್ರಿ ಕೆಳಗಡೆ ಬರುತ್ತೆ? ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್. ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ನೆನ್ಪಿಟ್ಕೊಳ್ಳಿ, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಟಿಂಕಲ್ ಕೊಟ್ಟಿದೀವಿ. ಕ್ಲಿಯರಾ? ನೆಕ್ಸ್ಟ್, ಸೊ ಹೈಯೆಸ್ಟ್ ವುಮೆನ್ ರೆಪ್ರೆಸೆಂಟೇಷನ್ ಇರುವಂತ ಕಂಟ್ರಿ ಯಾವುದು? ರವಾಂಡಾ. 60% ಆಫ್ ಇಟ್ಸ್ ಪಾರ್ಲಿಮೆಂಟೇರಿಯನ್ಸ್ ಆರ್ ವುಮೆನ್. ನೆಕ್ಸ್ಟ್, Model Code of Conduct. Model Code of Conduct. ಸೊ ಈಗ ತಮಿಳ್ನಾಡಲ್ಲಿ, ಕೇರಳ, ಅಸ್ಸಾಂ, ವೆಸ್ಟ್ ಬೆಂಗಾಲ್, ಪಾಂಡಿಚೇರಿಯಲ್ಲಿ ಎಲೆಕ್ಷನ್ಸ್ ನಡೀತದೆ. ಅದಕ್ಕೆ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಬಗ್ಗೆ ನ್ಯೂಸ್ ಅಲ್ಲಿ ಇದ್ದೇ ಇರುತ್ತೆ. ಸೊ ಪ್ರತಿ ಸತಿ ಎಲೆಕ್ಷನ್ ನಡೆದಾಗ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇದು ಇವಾಲ್ವಿಂಗ್ ಕಾನ್ಸೆಪ್ಟ್ ಕೂಡ. ನಾರ್ಮಲ್ ಆಗಿ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಸ್ಟಾರ್ಟ್ ಆಗಿದ್ದು ಹೇಗೆ? ಸೊ ಪೊಲಿಟಿಕಲ್ ಪಾರ್ಟೀಸ್ ಪ್ಲಸ್ ಎಲೆಕ್ಷನ್ ಕಮಿಷನ್ ಇಬ್ರು ಸೇರ್ಕೊಂಡು ಪೊಲಿಟಿಕಲ್ ಪಾರ್ಟೀಸ್ ಏನ್ ಮಾಡ್ತಾರೆ, ನಾವು ಆಸ್ ಅ ಪೊಲಿಟಿಕಲ್ ಪಾರ್ಟಿ ರೆಸ್ಪಾನ್ಸಿಬಲ್ ಆಗಿದ್ದೀವಿ, ನಾವೇನ್ ಮಾಡ್ತೀವಿ, ನಾವು ಕೆಲವು ಎಥಿಕಲ್ ಪ್ರಾಕ್ಟೀಸಸ್ ನ ನಡ್ಸ್ಕೊಂಡು ಹೋಗ್ತೀವಿ. ಸೊ ಎಲೆಕ್ಷನ್ ಕಮಿಷನ್ ಏನ್ ಹೇಳುತ್ತೆ, ಪೊಲಿಟಿಕಲ್ ಪಾರ್ಟೀಸ್ ವಿಲ್ ಫಾಲೋ ಸರ್ಟನ್ ಎಥಿಕಲ್ ಪ್ರಿನ್ಸಿಪಲ್ಸ್. ಸೊ ಆ ಎಥಿಕಲ್ ಪ್ರಿನ್ಸಿಪಲ್ಸ್ ನಾವು ಫಾಲೋ ಮಾಡ್ತೀವಿ, ಎಲೆಕ್ಷನ್ಸ್ ಫ್ರೀ ಅಂಡ್ ಫೇರ್ ಆಗ್ಲಿ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಏನ್ ಮಾಡ್ತಾರೆ, ಪೊಲಿಟಿಕಲ್ ಪಾರ್ಟೀಸ್ ಪ್ಲಸ್ ಎಲೆಕ್ಷನ್ ಕಮಿಷನ್ ಇಬ್ರು ಸೇರ್ಕೊಂಡು ಈ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಅಂತಾರೆ. ಸೊ ಇದು ವಾಲಂಟ್ರಿ, ಅವರಾಗೆ ತಗೊಂಡ್ಬಂದಿದ್ದು, ಪೊಲಿಟಿಕಲ್ ಪಾರ್ಟೀಸ್ ಅವರಾಗೆ ತಗೊಂಡ್ಬಂದು ನಾವು ಇದನ್ನ ಅಡೈರ್ ಆಗಿರ್ತೀವಿ, ನಾವ್ ಇದನ್ನ ಮಾಡ್ತೀವಿ ಅಂತ ಹೇಳ್ತಿರೋದು. ಓಕೆನಾ? ಏನಿದು ಮಾಡೆಲ್ ಕೋಡ್ ಆಫ್ ಕಂಡಕ್ಟ್? ಸೊ ಇದರಲ್ಲಿ ಲೀಗಲ್ ಬ್ಯಾಕಿಂಗ್ ಇದೆಯಾ, ಅಥವಾ ಇದು ವಾಲಂಟಿಯರ್ ಅಷ್ಟೇನಾ? ಲೀಗಲ್ ಬ್ಯಾಕಿಂಗ್ ಇದೆ, ವಾಲಂಟಿಯರ್ ಎರಡು ಇದೆ, ನೋಡ್ಕೊಂತ ಹೋಗೋಣ. ಸೊ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಇಸ್ ಸೆಟ್ ಆಫ್ ಕಾಂಪ್ರಿಹೆನ್ಸಿವ್ ಗೈಡ್ ಲೈನ್ಸ್. ಸೊ ಗೈಡ್ ಲೈನ್ಸ್ ಯಾರು ಇಶ್ಯೂ ಮಾಡೋದು? ECI. ಬಟ್ ಆ ಗೈಡ್ ಲೈನ್ಸ್ ಮಾಡಿದ್ದು ಯಾರು? ECI ಪ್ಲಸ್ ಪೊಲಿಟಿಕಲ್ ಪಾರ್ಟೀಸ್ ಟು ರೆಗ್ಯುಲೇಟ್ ಬಿಹೇವಿಯರ್ ಆಫ್ ಪೊಲಿಟಿಕಲ್ ಪಾರ್ಟೀಸ್, ಕ್ಯಾಂಡಿಡೇಟ್ಸ್ ಅಂಡ್ ಗವರ್ಮೆಂಟ್ ಡ್ಯೂರಿಂಗ್ ದ ಎಂಟೈರ್ ಎಲೆಕ್ಷನ್ ಪೀರಿಯಡ್. ಈಗ ಪಾರ್ಟಿಯಲ್ಲಿರುವಂತ ಕಂಟೆಸ್ಟೆಂಟ್ಸ್, ಕ್ಯಾಂಡಿಡೇಟ್ಸ್, ಅದರ ಜೊತೆಗೆ ಗವರ್ಮೆಂಟ್ ಕೂಡ. ಯಾಕೆ
ಈಗ ಗವರ್ಮೆಂಟ್ ಎಲೆಕ್ಷನ್ಸ್ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಸ್ಟಾರ್ಟ್ ಆದ್ಮೇಲೆ ಯಾವ್ದು ಹೊಸ ಸ್ಕೀಮ್ಸ್ ಹೊಸ ಪ್ರೋಗ್ರಾಮ್ಸ್ ಮಾಡಬಾರ್ದು. ಓಕೆನಾ? ಯಾವಾಗ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಸ್ಟಾರ್ಟ್ ಆಗುತ್ತೆ ಎಲೆಕ್ಷನ್ ಗಿಂತ ಮುಂಚೆ, ಸೊ ಆವಾಗ ಏನ್ ಮಾಡಬಾರ್ದು, ಹೊಸ ಸ್ಕೀಮ್ಸ್ ಆಗ್ಲಿ ಹೊಸ ಪ್ರೋಗ್ರಾಮ್ಸ್ ಆಗ್ಲಿ ಬಿಡುಗಡೆ ಮಾಡಬಾರ್ದು. ಯಾಕಂದ್ರೆ ಇದು ಏನಾಗತ್ತೆ, ಇನ್ಫ್ಲೂಯೆನ್ಸ್ ಮಾಡ್ದಂಗ ಆಗತ್ತೆ. ಯಾವ್ದ್ರ ಮೇಲೆ ಇನ್ಫ್ಲೂಯೆನ್ಸ್ ಮಾಡ್ದಂಗ ಆಗತ್ತೆ? ಇಟ್ ವಿಲ್ ಬಿ ಲೈಕ್ ಇನ್ಫ್ಲೂಯೆನ್ಸಿಂಗ್ ದ ವೋಟರ್ಸ್. ಅದಕ್ಕೆ ಇದನ್ನ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಗವರ್ಮೆಂಟ್ ಕೂಡ ಇರೋದು. ಕ್ಲಿಯರ್ ಅಲ್ವಾ? ಸೊ ಯಾವಾಗ ನಾರ್ಮಲಿ ಸ್ಟಾರ್ಟ್ ಆಗುತ್ತೆ, ಎಲೆಕ್ಷನ್ ನೋಟಿಫಿಕೇಶನ್ ಬಂದಿದ ತಕ್ಷಣ ಅದ್ರಲ್ಲೇ ಹೇಳ್ತಾರೆ, ಆಫ್ಟರ್ ದಿಸ್ ನೋಟಿಫಿಕೇಶನ್ ಸ್ಪೀಚ್ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ವಿಲ್ ಸ್ಟಾರ್ಟ್ ಅಂತ. ಏನಿದು ಮಾಡೆಲ್ ಕೋಡ್ ಆಫ್ ಕಂಡಕ್ಟ್? ಸೊ ಪ್ರತಿಯೊಬ್ಬ ಪೊಲಿಟಿಕಲ್ ಪಾರ್ಟಿ ಬೇರೆ ಪೊಲಿಟಿಕಲ್ ಪಾರ್ಟಿ ಮೇಲೆ ಅನ್ನೆಸರಿ ನಿಂದನೆ ಮಾಡೋದು, ಅಥವಾ ಎಲೆಕ್ಟೋರಲ್ ಅಫೆನ್ಸಸ್ ಮಾಡೋದು, ಅಥವಾ ಕಾಸ್ಟ್ ಅಂತ ರಿಲಿಜನ್ ಅಂತ ಅದ್ರ ಬೇಸ್ ವೋಟ್ ಕೇಳೋದು, ದುಡ್ಡು ಹಂಚೋದು ಅಲ್ವಾ? ಸೊ ಈ ತರ ತುಂಬಾ ಪ್ರಾಬ್ಲಮ್ಸ್ ಮಾಡ್ತಿರ್ತಾರೆ. ಇವನ್ನೆಲ್ಲದನ್ನು ವಾಲಂಟ್ರಿಯಾಗಿ ಸ್ಟಾಪ್ ಮಾಡೋದಕ್ಕೆ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ತಿಳ್ಕೊಳ್ಳೋಣ ಸ್ವಲ್ಪ ಚೆನ್ನಾಗಿ. ಸ್ಟ್ಯಾಟ್ಯುಟರಿ ಬ್ಯಾಕಿಂಗ್ ಅಂಡ್ ಎನ್ಫೋರ್ಸಬಿಲಿಟಿ. ಮಾಡೆಲ್ ಕಂಡಕ್ಟ್ is not a law and has no statutory backing. ಅದೇ ಹೇಳ್ದೆ ಅಲ್ವಾ, ಇದು ಎಲೆಕ್ಷನ್ ಕಮಿಷನ್ ಇವರು ಜಾಸ್ತಿ, ಬಟ್ ಇಂಡೈರೆಕ್ಟ್ ಆಗಿ ಕೆಲವು ಸ್ಟ್ಯಾಟ್ಯುಟರಿ ಪ್ರಾವಿಷನ್ಸ್ ಇದೆ, ಅದನ್ನ ನೋಡೋಣ. ಇಟ್ ಈಸ್ ಬೇಸ್ಡ್ ಆನ್ ಪೊಲಿಟಿಕಲ್ ಕನ್ಸೆನ್ಸಸ್ ಅಂಡ್ ಮಾರಲ್ ಕಮಿಟ್ಮೆಂಟ್. ಯಾರ್ದು ಮಾರಲ್ ಕಮಿಟ್ಮೆಂಟ್? ಪೊಲಿಟಿಕಲ್ ಪಾರ್ಟೀಸ್. ಕಾನ್ಸ್ಟಿಟ್ಯೂಷನ್ ಎಲ್ಲೂ ಇಲ್ಲ. ಬಟ್ ಆರ್ಟಿಕಲ್ 324 ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಪವರ್ ಕೊಡುತ್ತೆ. ಏನಂತ? ಕಂಟ್ರೋಲ್ ಆಫ್ ಎಲೆಕ್ಷನ್ಸ್. ಏನೇನು? ಸೂಪರಿಂಟೆಂಡೆನ್ಸ್, ಡೈರೆಕ್ಷನ್ ಅಂಡ್ ಕಂಟ್ರೋಲ್ ಆಫ್ ಎಲೆಕ್ಷನ್ಸ್. ಇಲ್ಲಿ ನಾವು ನೋಡ್ತೀವಲ್ವಾ ಕಂಟ್ರೋಲ್ ಆಫ್ ಎಲೆಕ್ಷನ್ಸ್. ಸೊ ಈ ಕಂಟ್ರೋಲ್ ಆಫ್ ಎಲೆಕ್ಷನ್ಸ್ ಕೆಳಗಡೆ ಕೆನ್ ಇಟ್ ಕಮ್ ಔಟ್ ವಿತ್ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್? ತರಬಹುದು, ಅದೇ ತರ ತಂದಿರೋದು. ಕ್ಲಿಯರ್? ಅಷ್ಟೇ ಅಲ್ಲ, ಕೆಲವು ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಗೆ ಲೀಗಲ್ ಬ್ಯಾಕಿಂಗ್ ಇದೆ. ಸೊ ಎರಡ್ ಕಡೆ ಲೀಗಲ್ ಬ್ಯಾಕಿಂಗ್ ಇದೆ. ಒಂದು BNS ಅಲ್ಲಿ, ಭಾರತೀಯ ನ್ಯಾಯ ಸಂಹಿತದಲ್ಲಿ. ಎರಡನೇದು ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆಕ್ಟ್ 1951 ಅಲ್ಲಿ. ಸೊ ಇದರಲ್ಲಿ ಏನ್ ಮಾಡ್ಬೋದು? ಈಗ ಎಕ್ಸಾಂಪಲ್ ಅನ್ಟಚಬಿಲಿಟಿ ಫಾಲೋ ಮಾಡಿದ್ರೆ, ಸೊ ಇಟ್ ಈಸ್ ಅಗೇನ್ಸ್ಟ್ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಅಲ್ವಾ? ಮತ್ತೆ ದುಡ್ಡು ಕೊಟ್ರೆ ಅಗೇನ್ಸ್ಟ್ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್. ವೈಲೆನ್ಸ್ ಅಥವಾ ಯಾರ ಮೇಲಾದ್ರೂ ದ್ವೇಷ ಸಾಧಿಸೋದು ಅಥವಾ ಡಿಫೆಮೇಶನ್ ಮಾಡಿದ್ರೆ ಇದೆಲ್ಲ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಕೆಳಗಡೆನೆ ಬರುತ್ತೆ. ಬಟ್ ಇವನ್ನ ಪನಿಷಬಲ್ ಅಫೆನ್ಸಸ್ BNS ಕೆಳಗಡೆ ಮತ್ತೆ ಕರಪ್ಟ್ ಪ್ರಾಕ್ಟೀಸಸ್ ಅಂತ ಬರುತ್ತೆ. ಸೆಕ್ಷನ್ 1 to 3 ನೆನ್ಪಿಟ್ಕೊಳ್ಳಿ. ಸೆಕ್ಷನ್ 1 to 3 ಈಸಿ ಇರುತ್ತೆ. ಸೊ ನಮ್ಗೆ ಸೆಕ್ಷನ್ 1 to 3 ಆಫ್ RPA ಏನಾಗುತ್ತೆ? ಕರಪ್ಟ್ ಪ್ರಾಕ್ಟೀಸಸ್. ಅದೇ ತರ ಕಾನ್ಸ್ಟಿಟ್ಯೂಷನಲ್ ಆರ್ಟಿಕಲ್ 1 to 3 ಏನಾಗುತ್ತೆ? ಪ್ರೆಸಿಡೆನ್ಷಿಯಲ್ ಆರ್ಡಿನೆನ್ಸ್. ನೆನ್ಪಿಟ್ಕೊಳ್ಳಿ ಅದು. ಓಕೆನಾ? ಸೊ ಇವನ್ನೆಲ್ಲ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಅಲ್ಲಿ ಲೀಗಲ್ ಆಗಿದೆ, ತುಂಬಾ ಲೀಗಲ್ ಆಗಿದೆ, ಕೆಲವು ಲೀಗಲ್ ಇಲ್ಲ. ಇದು ಮಾರಲ್ ಕನ್ಸೆನ್ಸಸ್ ಮೇಲೆ ನಡೆಯುತ್ತೆ. ಸೊ ಯಾವಾಗ ಸ್ಟಾರ್ಟ್ ಆಗುತ್ತೆ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್? ಸೊ ಎಲೆಕ್ಷನ್ ಶೆಡ್ಯೂಲ್ ಅನೌನ್ಸ್ ಮಾಡಿದಾಗಿಂದ ಸ್ಟಾರ್ಟ್ ಆಗುತ್ತೆ. ಸೊ ಇಟ್ಟಿಲ್ ಯಾವಾಗವರೆಗೂ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಇರುತ್ತೆ? ರಿಸಲ್ಟ್ಸ್ ಬರೋವರೆಗೂ, ಫೈನಲ್ ರಿಸಲ್ಟ್ಸ್ ಬರೋವರೆಗೂ ಇರುತ್ತೆ. ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ಪ್ರೆಸೆಂಟ್ ಸಿನಾರಿಯೋ ಹೆಂಗ್ ನಡೀತದೆ ಹಾಗೆ ನಮ್ಮ ಪ್ರಕಾರ ವೆಸ್ಟ್ ಬೆಂಗಾಲ್ ಅಲ್ಲಿ, ಅಸ್ಸಾಂ ಅಲ್ಲಿ ನೀವ್ ನೋಡಿರ್ಬೋದು ಎಲೆಕ್ಷನ್ಸ್ ಮುಗ್ದೋಗಿದೆ ಅಲ್ವಾ? ಸೊ ಅಸ್ಸಾಂ ಅಲ್ಲಿ ಎಲೆಕ್ಷನ್ಸ್ ಮುಗ್ದೋಗಿದ್ರು ನಮ್ಗೆ ಎರಡು ಕಾನ್ಸೆಪ್ಟ್ ಇದೆ, ಕೇಳಿರ್ತೀರ, ಒಪಿನಿಯನ್ ಪೋಲು ಮತ್ತೆ ಎಕ್ಸಿಟ್ ಪೋಲ್ ಅಂತ. ಸೊ ಎಕ್ಸಿಟ್ ಪೋಲ್ ಏನ್ ಮಾಡ್ತಾರೆ? ಎಕ್ಸಿಟ್ ಪೋಲ್ ಇಂದ ಫ್ರೀ ಅಂಡ್ ಫೇರ್ ಎಲೆಕ್ಷನ್ಸ್ ಮೇಲೆ ಪ್ರಾಬ್ಲಮ್ ಆಗ್ಬೋದು ಅಂತ. ಎಕ್ಸಿಟ್ ಪೋಲ್ ಏನ್ ಮಾಡುತ್ತೆ? ಒಪಿನಿಯನ್ಸ್ ತಗೊಂತಾರೆ. ಜನರು ಯಾರು ಓಟ್ ಮಾಡಿ ಆಚೆ ಬಂದಿರ್ತಾರೆ, ಅದು ನೀವ್ ಯಾರು ಓಟ್ ಹಾಕಿದ್ರಿ, ಯಾಕೆ ಓಟ್ ಹಾಕಿದ್ರಿ ಅನ್ನೋದನ್ನ ಒಪಿನಿಯನ್ ಯಾರು ಓಟ್ ಹಾಕಿದ್ರಿ ಇಷ್ಟ ಇದ್ರೆ ಹೇಳ್ಬೋದು, ಇಲ್ಲ ಅಂದ್ರೆ ಬಿಡ್ಬೋದು. ಸೊ ಆತರ ಕಲೆಕ್ಟ್ ಮಾಡ್ಕೊಂತಾರೆ. ಕಲೆಕ್ಟ್ ಮಾಡ್ಕೊಂಡು ಸೊ ರಿಸಲ್ಟ್ಸ್ ಆಗಿ ಇದು ಇನ್ನೇನು ಎಲೆಕ್ಷನ್ಸ್ ಆಗಿ 1 hour, ಸೊ ಫೈನಲ್ ಎಲೆಕ್ಷನ್ಸ್ ಆಗಿ 1 hour ಆದ್ಮೇಲೆ ಈ ಎಕ್ಸಿಟ್ ಪೋಲ್ಸ್ ನ ರಿವ್ಯೂ ಮಾಡ್ತಾರೆ. ಓಕೆನಾ? ಸೊ ಇದು ರೈಟ್ ಆಫ್ ಎ ಮೀಡಿಯಾ. ಸೊ ಎಕ್ಸಿಟ್ ಪೋಲ್ಸ್ ಅನ್ನೋ ಕಾನ್ಸೆಪ್ಟ್ ರೈಟ್ ಆಫ್ ದ ಮೀಡಿಯಾ. ಬಟ್ ಏನಾಗತ್ತೆ, ಈ ಎಕ್ಸಿಟ್ ಪೋಲ್ಸ್ ನ ಅಕಸ್ಮಾತ್ ಮಧ್ಯಾಹ್ನ ರಿಲೀಸ್ ಮಾಡುದು, ಅಂದ್ರೆ ಇವತ್ತು ಎಲೆಕ್ಷನ್ ಟೈಮ್ ಮಧ್ಯಾಹ್ನ ರಿಲೀಸ್ ಮಾಡುದು, ಅದು ಎಲೆಕ್ಷನ್ಸ್ ಮೇಲೆ ಪ್ರಭಾವ ಬೀಳತ್ತಾ? ಸೊ ಮಧ್ಯಾಹ್ನ ಓಟ್ ಹಾಕೋಕೆ ಹೋಗೋರು ಏನ್ ಅನ್ಕೊಂತಾರೆ, ಸೊ ನಾನು
ಹೆಂಗಿದ್ರು ಬಿಜೆಪಿನೋ ಅಥವಾ ಕಾಂಗ್ರೆಸ್ ಗೆಲ್ತಿದೆ ಅಥವಾ JDS ಗೆಲ್ತಿದೆ, ಅವ್ರಿಗೆ ವೋಟ್ ಹಾಕ್ತೀನಿ ಅಂತ ಹೋಗ್ಬೋದು. ಸೊ ಒಪಿನಿಯನ್ ನ ಕ್ರಿಯೇಟ್ ಮಾಡತ್ತೆ ಅಂತ ಹೇಳ್ಬಿಟ್ಟು ಎಲೆಕ್ಷನ್ ವೋಟಿಂಗ್ ಆಗೋಗಿ 1 hour ವರ್ಗು ಎಕ್ಸಿಟ್ ಪೋಲ್ಸ್ ಕೊಡ್ಬಾರ್ದು. ಇದು ಮಾಡಲ್ ಕೋಡ್ ಆಫ್ ಕಂಡಕ್ಟ್. ಸೊ ಇವಾಗ ಪ್ರೆಸೆಂಟ್ ಸಿನಾರಿಯೋ ಏನಾಗಿದೆ, ಹಾಗೆ ಅಸ್ಸಾಮಲ್ಲಿ ಎಲೆಕ್ಷನ್ಸ್ ಆಗೋಗಿದೆ. ಸೊ ಎಕ್ಸಿಟ್ ಪೋಲ್ಸ್ ಅಸ್ಸಾಂದು ಕೊಡೋದಕ್ಕೆ ರೆಡಿ ಇದೆ. ಬಟ್ ಎಲೆಕ್ಷನ್ ಕಮಿಷನ್ ಏನ್ ಹೇಳಿದ್ದಾರೆ, ಎಕ್ಸಿಟ್ ಪೋಲ್ಸ್ ತಮಿಳ್ನಾಡು ಎಲೆಕ್ಷನ್ಸ್ ಆಗೋಗುವವರೆಗೂ, ವೆಸ್ಟ್ ಬೆಂಗಾಲ್ ತಮಿಳ್ನಾಡು ಎಲೆಕ್ಷನ್ಸ್ ಆಗೋಗುವವರೆಗೂ ಎಕ್ಸಿಟ್ ಪೋಲ್ಸ್ ಬಿಡಬಾರ್ದು. ಯಾಕಂದ್ರೆ ಅಸ್ಸಾಂ ಅಲ್ಲಿ ಇರುವಂತ ಎಕ್ಸಿಟ್ ಪೋಲ್ಸ್ ಒಪಿನಿಯನ್ ಏನಾಗತ್ತೆ, ಅದು ಪ್ರಭಾವ ಬೀಳ್ಬೋದು ವೆಸ್ಟ್ ಬೆಂಗಾಲ್ ಮೇಲೆ, ತಮಿಳ್ನಾಡು ಮೇಲೆ. ಸೊ ಅದಕ್ಕೆ ಇವರೆಲ್ಲ ಎಲೆಕ್ಷನ್ಸ್ ಆಗೋವರೆಗೂ ಯಾವ್ದೇ ಸ್ಟೇಟ್ ಎಕ್ಸಿಟ್ ಪೋಲ್ ಬಿಡಬಾರ್ದು ಅಂತ ಹೇಳಿದ್ದಾರೆ. ಅದಕ್ಕೆ ಇದು ನ್ಯೂಸ್ ಅಲ್ಲಿ ಇದೆ. ಓಕೆನಾ? ನೆಕ್ಸ್ಟ್ ಹಿಸ್ಟಾರಿಕಲ್ ಎವಲ್ಯೂಷನ್. ಸೊ 1960 ಕೇರಳದಲ್ಲಿ ಫಸ್ಟ್ ಇಂಟ್ರೊಡ್ಯೂಸ್ ಆಗುತ್ತೆ. ಇದು ವಾಲಂಟ್ರಿ ಕೋಡ್. ಆಗ್ಲೇ ಹೇಳ್ದಂಗೆ ವಾಲಂಟ್ರಿ, ಯಾರು ಪೊಲಿಟಿಕಲ್ ಪಾರ್ಟೀಸ್ ವಾಲಂಟ್ರಿ ತಗೊಳ್ತಾರೆ. 1962 ಅಲ್ಲಿ ಫಸ್ಟ್ ವೈಡ್ ಸರ್ಕ್ಯುಲೇಷನ್ ಅಂಡ್ ಅಡಾಪ್ಷನ್. ಸೊ ಥ್ರೂ ಔಟ್ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಇದನ್ನ ಅಡಾಪ್ಟ್ ಮಾಡ್ಕೊತಾರೆ ಎಲ್ಲ ಪೊಲಿಟಿಕಲ್ ಪಾರ್ಟೀಸ್. 1979 ಅಲ್ಲಿ ಎಕ್ಸ್ಪ್ಯಾಂಡೆಡ್ ಟು ಕರ್ಬ್ ಮನಿ ಪವರ್ ಅಂಡ್ ಮಸಲ್ ಪವರ್. ಅಂದ್ರೆ ಏನಾಗ್ತಿತ್ತು, ದುಡ್ಡು ಕೊಟ್ಟು, ಅಂದ್ರೆ ವೋಟ್ ಫಾರ್ ನೋಟ್ ಅಂತ ಏನ್ ಕಾನ್ಸೆಪ್ಟ್ ಇದೆ, ಅದನ್ನ ಕಮ್ಮಿ ಮಾಡೋದಕ್ಕೆ MCC ನ ಯೂಸ್ ಮಾಡ್ಕೊಂತೀವಿ. ಮತ್ತು MCCಗೆ ಸ್ಟ್ರೆಂತ್ ಬರೋದು, ಎಲೆಕ್ಷನ್ ಕಮಿಷನ್ಗೆ ಓವರ್ ಆಲ್ ಸ್ಟ್ರೆಂತ್ ಬರೋದೇ ನಮ್ TN ಶೇಷನ್ ಅವ್ರು ಬಂದಾಗ. ಸೊ ಹೇಗಿದ್ರು 1991 ಅಲ್ಲಿ TN ಶೇಷನ್ ಅವರು ಸ್ಟ್ರಿಕ್ಟ್ ಎನ್ಫೋರ್ಸ್ಮೆಂಟ್ ಟೂಲ್ ಆಗಿ ಯೂಸ್ ಮಾಡಿದ್ರು. ಅವ್ರು ಯೂಸ್ ಮಾಡಿದ್ ನೋಡಿ ಎಲ್ಲಾರು ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ ಇಟ್ ಹ್ಯಾಸ್ ಬಿಕಮ್ ಅ ವಂಡರ್ಫುಲ್ ಟೂಲ್ ಟು ಹ್ಯಾವ್ ಎ ಫ್ರೀ ಅಂಡ್ ಫೇರ್ ಎಲೆಕ್ಷನ್ಸ್ ಈಗ ಸದ್ಯಕ್ಕೆ. ಕ್ಲಿಯರ್ ಅಲ್ವಾ? ಸೊ ಇದ್ರ ಕೆಳಗಡೆ ಕೀ ಪ್ರಾವಿಷನ್ಸ್ ನೋಡೋಣ. ಸೊ ಏನು ಮಾಡೆಲ್ ಆಫ್ ಕೋಡ್ ಆಫ್ ಸ್ವಲ್ಪ ನೋಡೋಣ, ಆದಷ್ಟು ಇಂಪಾರ್ಟೆಂಟ್ ನೋಡ್ಕೊಳ್ಳೋಣ. ಓಕೆನಾ? ತುಂಬಾ ಇವೆ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್. ಏನು ತುಂಬಾ ಇವೆ ಅಂದ್ರೆ, ಸೊ ಈಗ ಎಕ್ಸಾಂಪಲ್ ಎಲೆಕ್ಷನ್ ಡೇ ಅಲ್ಲಿ ವೋಟಿಂಗ್ ನಾವು ವೋಟ್ ಮಾಡಕ್ ಹೋಗ್ತೀವಲ್ವಾ, ಸೊ ಅಲ್ಲಿ 1 ಕಿಲೋಮೀಟರ್ ವರ್ಗು ಯಾರು ವೋಟಿಂಗ್ ಬೂತ್ ಗಿಂತ 1 ಕಿಲೋಮೀಟರ್ ವರ್ಗು ಯಾರು ಕ್ಯಾನ್ವಾಸ್ ಮಾಡಬಾರ್ದು ಅಲ್ವಾ. ಮತ್ತೆ ಅದಕ್ಕೆ ನೀವು ಹಾಕಿರ್ತಾರೆ, ಸೊ ಡಿಸ್ಟೆನ್ಸ್ ಹಾಕಿರ್ತಾರೆ 500 meters 100 meters. ಮತ್ತೆ ಸಿಂಬಲ್ಸ್. ಸೊ ವೋಟ್ ಮಾಡಕ್ ಬಂದಾಗ ಸಿಂಬಲ್ಸ್ ಹಾಕೊಂಡ್ ಬರ್ಬಾರ್ದು. ಎಕ್ಸಾಂಪಲ್ ನಾನು ವೋಟ್ ಮಾಡಕ್ ಬಂದೆ, ನಾನು ಈ ತರ ಕೈ ಮಾಡೋದು ಅಥವಾ ಕಮಲದ ಏನದು ಸಿಂಬಲ್ ಹಾಕೊಂಡ್ ಬರೋದು ಅಥವಾ ಏನಾದ್ರು ಕ್ಲೋತ್ಸ್ ಹಾಕೊಂಡ್ ಬರೋದು. JDS ನಾನು ಮೇಕಪ್ ಹಾಕೊಂಡ್ ಬರ್ತೀನಿ, ತೆನೆ ಹೊತ್ತ ರೈತ ಮಹಿಳೆ ತರ ಈ ತರ ಬರೋದು, ಇದೆಲ್ಲ ಅಗೇನ್ಸ್ಟ್ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್. ತುಂಬಾ ಇದೆ ಈ ತರ. ನಾನು ಬರೀ ಪೋಲಿಂಗ್ ಡೇ ಅಲ್ಲಿ ಮಾತ್ರನೇ ಹೇಳಿದ್ದು. ಓಕೆನಾ? ಮತ್ತೆ ನೀವು ಇವ್ರಿಗೆ ವೋಟ್ ಮಾಡಿ ಅಂತ ಹೇಳೋದು, ಇನ್ಫ್ಲೂಯೆನ್ಸ್ ಮಾಡೋದು ಎಷ್ಟು ಲೆವೆಲ್ಗೆ ಅಂದ್ರೆ, ನೀವು ಮನೆ ಮನೆಗೂ ಹೋಗಿ ಜನರನ್ನ ಆಟೋ ಅಲ್ಲಿ ಫ್ರೀ ಆಗಿ ಕರ್ಕೊಂಡ್ ಬರೋದು, ಡ್ರಾಪ್ ಮಾಡೋದು, ಬಸ್ಗಳಲ್ಲಿ ಫ್ರೀ ಆಗಿ ಕರ್ಕೊಂಡ್ ಬಂದು ಡ್ರಾಪ್ ಮಾಡೋದು, ಇವೆಲ್ಲ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್. ಯಾಕಂದ್ರೆ ಈಗ ಕರ್ಕೊಂಡ್ ಬಂದು ಡ್ರಾಪ್ ಮಾಡೋದು ಕೂಡ ಇನ್ಫ್ಲೂಯೆನ್ಸ್ ಮಾಡುತ್ತೆ. ಪಾಪ ಇವ್ರು ಕರ್ಕೊಂಡ್ ಬಂದ್ರು ಆಟೋ ಅಲ್ಲಿ, ಮತ್ತೆ ನಂಗೆ ಆಟೋ ಚಾರ್ಜ್ ಕೊಡ್ತಿದ್ದಾರೆ ವಾಪಸ್ ಹೋಗೋದಕ್ಕೆ, ಇವ್ರಿಗೆ ಓಟ್ ಹಾಕೋಣ ಅಂತ ಇನ್ಫ್ಲೂಯೆನ್ಸ್ ಬರ್ಬೋದಲ್ವಾ. ಸೊ ಅದನ್ನೆಲ್ಲ ಬೇಡ ಅಂತ ಹೇಳಿ. So first one, general conduct. No activities that create communal or caste tensions. ಅಂದ್ರೆ ದ್ವೇಷಗಳನ್ನ ತರಬಾರ್ದು. ಕಮ್ಯುನಲ್ ದ್ವೇಷ, ಕಾಸ್ಟ್ ದ್ವೇಷಗಳನ್ನ ತರಬಾರ್ದು. ಯಾವುದೇ ರೀತಿ ದ್ವೇಷ ಬೇಡ. ಓಕೆನಾ? ಸೊ ದ್ವೇಷ ಯಾವ್ದ್ರ ಬಗ್ಗೆ ಇರ್ಲಿ, ಅಗೇನ್ಸ್ಟ್ ಕರಪ್ಷನ್ ಇರ್ಲಿ, ಅಗೇನ್ಸ್ಟ್ ಆಂಟಿ ನ್ಯಾಷನಲ್ ಇರ್ಲಿ, ಆ ತರ ದ್ವೇಷಗಳು. ಓಕೆ, ಈ ತರದಲ್ಲ. ಸೊ ಯಾವ್ದು ಕಮ್ಯುನಲ್ ಅಂಡ್ ಕಾಸ್ಟ್ ಬೇಡ. ನೋ ಅಪೀಲ್ ಫಾರ್ ವೋಟ್ ಬೇಸ್ಡ್ ಆನ್ ರಿಲಿಜನ್, ಕಾಸ್ಟ್ ಆರ್ ಕಮ್ಯುನಿಟಿ. ಸೊ ನಾವು ಕುರುಬರ್ಗ್ ಓಟ್ ಹಾಕಿ, ನಾವು ಒಕ್ಕಲಿಗರಿಗೆ ಓಟ್ ಹಾಕಿ, ನಾವು ಲಿಂಗಾಯತರಿಗೆ ಓಟ್ ಹಾಕಿ, ನಾವು ಹಿಂದೂಗಳಿಗೆ ಓಟ್ ಹಾಕ್ಬೇಕು. ಈ ತರ ಪ್ರೊಪಗ್ಯಾಂಡ ಮಾಡಬಾರ್ದು. ಪ್ಲೇಸ್ ಆಫ್ ವರ್ಷಿಪ್ ಕೆನಾಟ್ ಬಿ ಯೂಸ್ ಫಾರ್ ಎಲೆಕ್ಷನ್ ಪ್ರೊಪಗ್ಯಾಂಡ. ಈಗ ಏನ್ ಮಾಡ್ತೀನಿ, ಎಲ್ಲಾನು ಕರೆಕ್ಟ್ ಹೇಳ್ತೀನಿ. ಕಲ್ಬಿಟ್ಟು ಬಂದು ನೋಡಿ, ಇದು ದೇವಸ್ಥಾನದಲ್ಲಿ ಇದ್ದೀರಾ, ನೀವೆಲ್ಲ ನನ್ಗೆ ಓಟ್ ಹಾಕ್ಬೇಕು ನೋಡಿ, ಇಲ್ಲಿ ನಾನು ಅಗರಬತ್ತಿ, ನನ್ನ ಕರ್ಪೂರ ಇದೆ, ಕರ್ಪೂರದ ಮೇಲೆ ಆನೆ ಮಾಡಿ ಹೇಳಿ ನೀವು ನನ್ಗೆ ಓಟ್ ಹಾಕ್ಬೇಕು ಅಂತ. ಸೊ ಇದೆಲ್ಲ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್. ಇದೆಲ್ಲ ಮಾಡಬಾರ್ದು ಅಂತ ಹೇಳುತ್ತೆ. ಮೀಟಿಂಗ್ಸ್ ಅಂಡ್ ಪ್ರೊಸೆಷನ್ಸ್ ಏನು? ಸೊ ಪಾರ್ಟೀಸ್ ಮಸ್ಟ್ ಗಿವ್ ಅಡ್ವಾನ್ಸ್ ನೋಟಿಸ್ ಟು ಲೋಕಲ್ ಪೊಲೀಸ್. ನಾನು ಇಲ್ಲೊಂದು ಮೀಟಿಂಗ್ ಮಾಡ್ತಾ ಇದ್ದೀನಿ, ಇಲ್ಲೊಂದು ದಾರಿಯಲ್ಲಿ ಪ್ರೊಸೆಷನ್ ಹೋಗ್ತಾ ಇದ್ದೀನಿ. ಎಕ್ಸಾಂಪಲ್, ಅಪೋಸಿಟ್ ಪಾರ್ಟೀಸ್ ಒಂದೇ ದಾರಿಯಲ್ಲಿ ಪ್ರೊಸೆಷನ್ ಹೋಗ್ಬಾರ್ದು.
ಯಾಕಂದ್ರೆ ಕ್ಲಾಶಸ್ ಹಾಕೋದು ಜಾಸ್ತಿ ಇರುತ್ತೆ. ಅವ್ರು ಬಂದ್ರು ಅಂತ ನಾವು ಜೈಕಾರ ಕೂಗೋದು, ನಾವ್ ಬಂದ್ವಿ ಅಂತ ಅವ್ರು ಜಾಸ್ತಿ ಜೈಕಾರ ಕೂಗೋದು. ಸೊ ಒಂದು ಟೆನ್ಷನ್ ಕ್ರಿಯೇಟ್ ಆಗತ್ತೆ. ಆ ಟೆನ್ಷನ್ ಅಲ್ಲಿ ನಾವು ಗಲಾಟೆ ಆಗ್ಬಹುದು. ಸೊ ಅದಕ್ಕೆ ಫಸ್ಟೇ ಪರ್ಮಿಷನ್ ಕೊಡ್ತಾರೆ. ಆ ಪರ್ಮಿಷನ್ ಪ್ರಕಾರನೇ ನೀವು ಮೀಟಿಂಗ್ಸ್ ಮತ್ತೆ ಪ್ರೊಸೆಷನ್ಸ್ ಹೋಗ್ಬೋದು. ಓಕೆನಾ? ರೈವಲ್ ಪ್ರೊಸೆಷನ್ ಮಸ್ಟ್ ನಾಟ್ ಕ್ಲಾಶ್ ಆರ್ ಡಿಸ್ಟರ್ಬ್ ಪಬ್ಲಿಕ್ ಆರ್ಡರ್ ಅಲ್ವಾ. ನೆಕ್ಸ್ಟ್, ಪೋಲಿಂಗ್ ಡೇ ರೂಲ್ಸ್. ಅನ್ಅಥರೈಸ್ಡ್ ಪರ್ಸನ್ಸ್ ಆರ್ ನಾಟ್ ಅಲೋಡ್ ಇನ್ಸೈಡ್ ದ ಪೋಲಿಂಗ್ ಬೂತ್. ಸೊ ಏನ್ ಮಾಡ್ಬೋದು, ಪ್ರತಿಯೊಬ್ಬ MLA ಅಥವಾ MP ಅವ್ರ ಕ್ಯಾಂಡಿಡೇಟ್, ಪ್ರತಿಯೊಬ್ಬ ಕ್ಯಾಂಡಿಡೇಟ್ ಯಾರಿದ್ದಾರೆ, ಸೊ ಅವ್ರು ಏನ್ ಮಾಡ್ಬೋದು, ಅವ್ರದ್ದು ರೆಪ್ರೆಸೆಂಟೇಟಿವ್ಸ್ ನ ಪೋಲಿಂಗ್ ಬೂತ್ ಅಲ್ಲಿ ಕೂರಿಸಬಹುದು. ಯಾಕಂದ್ರೆ ಕ್ರಾಸ್ ವೋಟಿಂಗ್ ಹಾಕೋದು ಅಥವಾ ಫೇಕ್ ವೋಟ್ ಹಾಕೋದು, ಡಬಲ್ ವೋಟಿಂಗ್, ಟ್ರಿಪಲ್ ವೋಟಿಂಗ್ ಮಾಡೋದು, ಇದನ್ನೆಲ್ಲ ನೋಡೋದಕ್ಕೆ ಅಂತ ಪ್ರತಿಯೊಂದು ಕ್ಯಾಂಡಿಡೇಟ್ ಮೆಂಬರ್ ಒಳಗಡೆ ಎಲೆಕ್ಷನ್ ಬೂತ್ ಒಳಗಡೆ ಕೂತ್ಕೋಬಹುದು. ಓಕೆನಾ? ಅವ್ರು ಬಿಟ್ರೆ ಅವ್ರು ಯಾರು ಕೂತ್ಕೊಂತಾರೆ ಅಂತ ಹೇಳ್ಬಿಟ್ಟು ಅದನ್ನ ಎಲೆಕ್ಷನ್ ಕಮಿಷನ್ಗೆ ಅವ್ರದ್ದು ID ಎಲ್ಲ ಕೊಟ್ಟಿರ್ಬೇಕು. ಅವ್ರು ಮಾತ್ರನೇ ಒಳಗಡೆ ಬಿಡಕ್ ಸಾಧ್ಯ, ಬೇರೆಯವ್ರು ಯಾರು ಬರಕ್ ಆಗಲ್ಲ. ನೆಕ್ಸ್ಟ್, ನೋ ಕ್ಯಾಂಪಿಂಗ್ ವಿತ್ ಇನ್ 100 meters ಆಫ್ ಪೋಲಿಂಗ್ ಸ್ಟೇಷನ್. ಹೇಳ್ದಲ್ವಾ, ಕ್ಯಾಂಪಿಂಗ್ ಮಾಡಕ್ ಆಗಲ್ಲ. ಸ್ಟೇಟ್ ಬ್ಯಾನ್ ಆನ್ ಡಿಸ್ಟ್ರಿಬ್ಯೂಷನ್ ಆಫ್ ಲಿಕ್ಕರ್ ಅಂಡ್ ಫುಡ್ ನಿಯರ್ ದ ಬೂತ್ಸ್. ಏನ್ ಮಾಡ್ತಿದ್ರು, ಊಟ ಬಿರಿಯಾನಿ ಕೊಡೋದು ಮತ್ತೆ OC ಪ್ಯಾಕೆಟ್ಸ್ ಕೊಡೋದು, ಅವನ್ನೆಲ್ಲ ಬ್ಯಾನ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ನಿಮ್ಗೆ ಗೊತ್ತಿರ್ಬೋದು, ಸೊ ಎಲೆಕ್ಷನ್ಸ್ ಹಿಂದಿನ ದಿವಸದಿಂದ ಎಲೆಕ್ಷನ್ಸ್ ಆಗೋಗೋವರೆಗೂ ಏನಿರುತ್ತೆ, ಎಲ್ಲಾ ಲಿಕ್ಕರ್ ಶಾಪ್ಸ್ ಕ್ಲೋಸ್ ಇರುತ್ತೆ. ಪಾರ್ಟಿ ಇನ್ ಪವರ್ ಅಂದ್ರೆ ಯಾರು ಗವರ್ಮೆಂಟ್ ಅಲ್ಲಿ ಇದ್ದಾರೆ ಅವ್ರಿಗೆ ರೆಸ್ಟ್ರಿಕ್ಷನ್. ಮಿನಿಸ್ಟರ್ಸ್ ಮಸ್ಟ್ ನಾಟ್ ಕಂಬೈನ್ ಅಫಿಷಿಯಲ್ ವಿಸಿಟ್ ವಿತ್ ಎಲೆಕ್ಷನ್ ಕ್ಯಾಂಪೇನಿಂಗ್. ಸೊ ನಾನು ಎಲೆಕ್ಷನ್ ಕ್ಯಾಂಪೇನ್ಗೆ ಸಪರೇಟ್ ಆಗಿ ಹೋಗ್ಬೋದು, ನಾನು ಅಫಿಷಿಯಲ್ ವಿಸಿಟ್ ಗೆ ಅಂತ ಎಲೆಕ್ಷನ್ ಕ್ಯಾಂಪೇನ್ ಕಂಬೈನ್ ಮಾಡಬಾರ್ದು. No use of government vehicles, staff, machineries or public funds for campaigning. ನಾನು ಪಬ್ಲಿಕ್ ಫಂಡ್ ಜನರ ದುಡ್ಡನ್ನ ಯೂಸ್ ಮಾಡಕ್ ಆಗಲ್ಲ ಕ್ಯಾಂಪೇನಿಂಗ್ಗೆ. ಜನರ ದುಡ್ಡನ್ನ ಯೂಸ್ ಮಾಡಕ್ ಆಗಲ್ಲ. ಗವರ್ಮೆಂಟ್ ಕೆನಾಟ್ ಅನೌನ್ಸ್ ನ್ಯೂ ಸ್ಕೀಮ್ಸ್ ಆರ್ financial grants, lay foundation stones, make ad hoc appointments. ಸೊ ಅಪಾಯಿಂಟ್ಮೆಂಟ್ಸ್ ಮಾಡೋದು ಯಾರನ್ನ, ಜನರನ್ನ, ಕಾಸ್ಟ್ ಅವ್ರನ್ನ, ಸೊ ಅಥವಾ ಏನದು ನ್ಯೂ ಸ್ಕೀಮ್ಸ್, ಫೈನಾನ್ಷಿಯಲ್ ಏಡ್, ಈ ತರವೆಲ್ಲ ಕೊಡಬಾರ್ದು. ಯಾವ್ದಾದ್ರು ಒಂದು ಅಣೆಕಟ್ಟು ಕಟ್ತೀನಿ, ಈ ತರ ಫೌಂಡೇಶನ್ಸ್ ಕೂಡ ಮಾಡಬಾರ್ದು. ಎಲೆಕ್ಷನ್ ಮ್ಯಾನಿಫೆಸ್ಟೋ ಆಡೆಡ್ ಇನ್ 2013. ಸೊ ಇದ್ರಲ್ಲಿ ಏನಾಗುತ್ತೆ, ನೀವು ಎಲೆಕ್ಷನ್ ಮ್ಯಾನಿಫೆಸ್ಟೋ ಅಂದ್ರೆ ನಾನು ಪವರ್ ಬಂದ್ಮೇಲೆ ನಿಮ್ಗೆ ಇವನ್ನೆಲ್ಲ ಮಾಡ್ಕೊಡ್ತೀನಿ. ಸೊ ನಾನು ಕೆಲವು ಗ್ಯಾರಂಟೀಸ್ ಕೊಡ್ತೀನಿ. ಎಕ್ಸಾಂಪಲ್, ನಮ್ದು ಗ್ಯಾರಂಟಿ ಸರ್ಕಾರ ಇದೆ ಅಲ್ವಾ ಕರ್ನಾಟಕದಲ್ಲಿ, 5 ಗ್ಯಾರಂಟಿಗಳು. ಸೊ ಇದು ಎಲೆಕ್ಷನ್ ಮ್ಯಾನಿಫೆಸ್ಟೋ ಅಲ್ವಾ, ಎಲೆಕ್ಷನ್ ಮ್ಯಾನಿಫೆಸ್ಟೋ ಇದು. ಸೊ ಇದ್ರ ಪ್ರಕಾರ ನಾನು ಮ್ಯಾನಿಫೆಸ್ಟೋ ಅನ್ನೋ ಕಾನ್ಸೆಪ್ಟ್ 2013 ಅಲ್ಲಿ ಬರುತ್ತೆ. ಪ್ರತಿಯೊಂದು ಪೊಲಿಟಿಕಲ್ ಪಾರ್ಟಿನೂ ಮ್ಯಾನಿಫೆಸ್ಟೋನ ಬಿಡ್ಬೋದು, ಎಲೆಕ್ಷನ್ಸ್ ಮ್ಯಾನಿಫೆಸ್ಟೋ ಮಾಡಬಹುದು. ಸೊ ಈ ಎಲೆಕ್ಷನ್ ಮ್ಯಾನಿಫೆಸ್ಟೋ ನಾನು ಇಂಡಿಯಾನ ಸಿಂಗಪೂರ್ ತರ ಮಾಡ್ತೀನಿ, ಅಥವಾ ನಾನು ಚಂದ್ರಮಂಡಲದಲ್ಲಿ ಇಂಡಿಯಾನ ಓಪನ್ ಮಾಡ್ತೀನಿ, ಈ ತರ ಫೇಕ್ ಪ್ರಾಮಿಸಸ್, ರಿಯಲಿಸ್ಟಿಕ್ ಆಗಿರ್ಬೇಕು ಅಂತ ಹೇಳ್ತಾರೆ. ಸೊ ಇವಾಗ ಹೊಸ ಅಡಿಷನ್ಸ್ NCC ಅಲ್ಲಿ ಅದೇ ಹೇಳ್ದಂಗೆ ಒಪಿನಿಯನ್, ಎಕ್ಸಿಟ್ ಪೋಲ್ಸ್. ಸೊ ಯಾವಾಗ ರೆಸ್ಟ್ರಿಕ್ಟೆಡ್ ಡ್ಯೂರಿಂಗ್ ಸ್ಪೆಸಿಫಿಕ್ ಪೀರಿಯಡ್ ಟು ಪ್ರಿವೆಂಟ್ ವೋಟರ್ಸ್ ಇನ್ಫ್ಲೂಯೆನ್ಸ್. ಸೊ ಎಕ್ಸಿಟ್ ಪೋಲ್ಸ್ ಯಾವಾಗ ಕೊಡ್ಬೇಕು, ಎಲೆಕ್ಷನ್ಸ್ ಎಲ್ಲ ಆಗೋದ್ಮೇಲೆ, ಎಲೆಕ್ಷನ್ ಟೈಮ್ ಆಗೋದ್ಮೇಲೆ 6 o'clock ಆದ್ಮೇಲೆ 1 hour ಆದ್ಮೇಲೆ ನಾವು ಏನ್ ಬಿಡ್ಬೋದು, ಎಕ್ಸಿಟ್ ಪೋಲ್ಸ್ ಬಿಡ್ಬೋದು. ಪ್ರಿಂಟ್ ಮೀಡಿಯಾ ಅಡ್ವರ್ಟೈಸ್ಮೆಂಟ್. ಸೊ ಪೋಲಿಂಗ್ ಡೇ ಅದ್ರ ಹಿಂದಿನ ದಿವಸ ಪ್ರಿಂಟ್ ಮೀಡಿಯಾದಲ್ಲಿ ಅಡ್ವರ್ಟೈಸ್ಮೆಂಟ್ ಇರಬಾರ್ದು. ಅಲೋಡ್ ಓನ್ಲಿ ಇಫ್ ಪ್ರೀ-ಸರ್ಟಿಫೈಡ್ ಬೈ ಅಥರೈಸ್ಡ್ ಕಮಿಟೀಸ್ ಏನಾದ್ರು ಹೇಳಿದ್ಮೇಲೆ ಅದನ್ನ ಅಲೋ ಮಾಡ್ತಾರೆ. ಸೊ ಗವರ್ಮೆಂಟ್ ಅಡ್ವರ್ಟೈಸ್ಮೆಂಟ್, ನೋ ಅಡ್ವರ್ಟೈಸ್ಮೆಂಟ್ ಫೀಚರಿಂಗ್ ಪೊಲಿಟಿಕಲ್ ಲೀಡರ್ಸ್ ಯೂಸಿಂಗ್ ಪಬ್ಲಿಕ್ ಫಂಡ್ಸ್. ಸೊ ಗವರ್ಮೆಂಟ್ ಅಡ್ವರ್ಟೈಸ್ಮೆಂಟ್ಸ್ ಮಾಡಬಾರ್ದು. ಯಾರ ದುಡ್ಡಲ್ಲಿ, ಜನರ ದುಡ್ಡಲ್ಲಿ ಗವರ್ಮೆಂಟ್ ಅಡ್ವರ್ಟೈಸ್ಮೆಂಟ್ಸ್ ಮಾಡಬಾರ್ದು ಯಾವಾಗ ಎಲೆಕ್ಷನ್ಸ್ ದಿವಸ. ಕ್ಲಿಯರಾ? ನೆಕ್ಸ್ಟ್, ಇಂಪಾರ್ಟೆಂಟ್ ಎಲೆಕ್ಷನ್ಸ್ ಜುಡಿಷಿಯಲ್ ಇಂಪಾರ್ಟೆಂಟ್ ರಿಲೇಟೆಡ್ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ರಿಲೇಟೆಡ್ ಜುಡಿಷಿಯಲ್ ಯಾವ್ದಾದಿದೆ ನೋಡೋಣ, ಯಾವ್ದಾದ್ ಜಡ್ಜ್ಮೆಂಟ್ಸ್ ಇದೆ ನೋಡೋಣ. ಫಸ್ಟ್ ಒನ್, ಎಲೆಕ್ಟೋರಲ್ ಬಾಂಡ್ಸ್. ಇದನ್ನ ಸ್ಟಕ್ ಡೌನ್ ಮಾಡ್ತಾರೆ. ಎಲೆಕ್ಟೋರಲ್ ಬಾಂಡ್ಸ್ ಅಂತ ನಮ್ಮ ಹೋಮ್ ಮಿನಿಸ್ಟರ್ ಸಾಹೇಬ್ರು ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ಸೊ ಅದನ್ನ ಕಾನ್ಸ್ಟಿಟ್ಯೂಷನ್ ಅಂತ ಸ್ಟಕ್ ಡೌನ್ ಮಾಡ್ತಾರೆ. ಆ ಕೇಸು ಅಸೋಸಿಯೇಷನ್ ಫಾರ್ ಡೆಮೋಕ್ರೆಟಿಕ್ ರಿಫಾರ್ಮ್ಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ.
ಎಲೆಕ್ಟೋರಲ್ ಬಾಂಡ್ಸ್ ಅಂತ ನಾವು ಕ್ರಿಯೇಟ್ ಮಾಡಿದ್ವಿ. ಸೊ ಅದ್ರ ಮುಖಾಂತರ ಡೊನೇಷನ್ಸ್ ಕೊಡ್ತಿದ್ರು ಯಾರಿಗೆ, ಪೊಲಿಟಿಕಲ್ ಪಾರ್ಟೀಸ್ಗೆ. ಅದು ಕಾನ್ಸ್ಟಿಟ್ಯೂಷನ್ ಅಲ್ಲ, ಎಲೆಕ್ಟೋರಲ್ ಬಾಂಡ್ಸ್ ಟ್ರಾನ್ಸ್ಪರೆನ್ಸಿ ಇಲ್ಲ ಅಂತ ಹೇಳ್ಬಿಟ್ಟು ಅದನ್ನ ಸ್ಟಕ್ ಡೌನ್ ಮಾಡ್ತಾರೆ 2024 ಅಲ್ಲಿ. ಕ್ಲಿಯರಾ? ಸೊ ಕೇಸ್ ಆಸ್ ಅಸೋಸಿಯೇಷನ್ ಫಾರ್ ಡೆಮೋಕ್ರೆಟಿಕ್ ರಿಫಾರ್ಮ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ನೆಕ್ಸ್ಟ್ ಒನ್, ಅಶ್ವಿನಿ ಕುಮಾರ್ ಉಪಾಧ್ಯಾಯ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ 2022. ಸೊ ಸುಮ್ನೆ ಫ್ರೀ ಬೀಸ್, ಫ್ರೀ ಬೀಸ್, ಟಿವಿ ಕೊಡೋದು, ಮತ್ತೆ ಬೈಕ್ಗಳು ಕೊಡೋದು, ಮತ್ತೆ ಇದು ಏನದು ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಈ ತರ ಎಲ್ಲ ಫ್ರೀ ಬೀಸ್. ಸೊ ಟ್ಯಾಕ್ಸ್ ಪೇಯರ್ ಫಂಡೆಡ್ ಫ್ರೀ ಬೀಸ್ ಮೇ ಡಿಸ್ಟರ್ಬ್ ಎಲೆಕ್ಷನ್ಸ್, ಹವೆವರ್ ಲೆಜಿಟಿಮೇಟ್ ವೆಲ್ಫೇರ್ ಸ್ಕೀಮ್ಸ್ ಆರ್ ಅಲೋಡ್. ಸೊ ನೀವು ಜನರು ದುಡ್ಡಲ್ಲಿ ಫ್ರೀ ಬೀಸ್ ನ ಅನೌನ್ಸ್ ಮಾಡ್ತೀರಾ, ಅದನ್ನ ಕೊಟ್ರೆ ಪರವಾಗಿಲ್ಲ. ಅದ್ರಲ್ಲಿ ಇಂಪಾರ್ಟೆಂಟ್ ಫ್ರೀ ಬೀಸ್, ಈಗ ಎಕ್ಸಾಂಪಲ್ ನಮ್ಗೆ ಎಲೆಕ್ಟ್ರಿಸಿಟಿ ಸಬ್ಸಿಡಿ ಕೊಡೋದು ಒಳ್ಳೇದ ಅಲ್ವಾ? ಸೊ 2,000 ರೂಪಾಯಿ ಹೆಣ್ಮಕ್ಳು ಕೊಡೋದು ಒಳ್ಳೇದ, ಈ ತರ ಓಕೆನೆ. ಬಟ್ ಅನ್ನೆಸರಿ ಆಗಿರುವಂತ ಫ್ರೀ ಬೀಸ್ ಅಲೋಡ್ ಇಲ್ಲ ಅಂತ ಹೇಳ್ತಾರೆ. ಯಾವ್ದು? ಅಶ್ವಿನಿ ಕುಮಾರ್ ಉಪಾಧ್ಯಾಯ. ನೆಕ್ಸ್ಟ್ ಒನ್, ಸುಬ್ರಹ್ಮಣ್ಯ ಬಾಲಾಜಿ ವರ್ಸಸ್ ತಮಿಳ್ನಾಡು ಎಲೆಕ್ಷನ್ ಮ್ಯಾನಿಫೆಸ್ಟೋ. ಸೊ ಏನಿಲ್ಲ, ಹಾಗೆ ಹೇಳಿದಂಗ ಫೇಕ್ ಪ್ರಾಮಿಸಸ್ ಮಾಡಬಾರ್ದು ಅಥವಾ ಇಂಪಾಸಿಬಲ್ ಪ್ರಾಮಿಸಸ್ ಮಾಡಬಾರ್ದು. ರಿಯಲಿಸ್ಟಿಕ್ ಆಗಿ ಯಾವ ಪ್ರಾಮಿಸಸ್ ಮಾಡೋದಕ್ ಸಾಧ್ಯ ಇದೆಯೋ ಅಂತ ಪ್ರಾಮಿಸಸ್ ಮಾತ್ರ ಮಾಡ್ಬೇಕು. ಸೊ ಇಮ್ಯಾಜಿನೇ ಮಾಡ್ಕೊಳಕ್ ಆಗಲ್ಲ, ಇದನ್ನ ಸಾಧ್ಯನೂ ಇಲ್ಲ ಅಂತ ಪ್ರಾಮಿಸಸ್ ಮಾಡಿದ್ರೆ ತಪ್ಪಾಗತ್ತೆ. ಅವನ್ನೆಲ್ಲ ಮ್ಯಾನಿಫೆಸ್ಟೇಷನ್ಸ್ ಕೆಳಗಡೆ ಬರಲ್ಲ ಅಂತ ಹೇಳ್ತಾರೆ. ನೆಕ್ಸ್ಟ್ ಒನ್, ನೀಲಾ ಲೋಹಿತ್ ದಾಸನ್ ನಾಡರ್ ವರ್ಸಸ್ ಜಾರ್ಜ್ ಮಸ್ಕೆರೈನೆ electoral integrity and ballot secrecy, electoral process and integrity as well as ballot secrecy. ಸೊ ನಾನು ಯಾರಿಗ ವೋಟ್ ಮಾಡ್ತಾ ಇದ್ದೀನಿ ಅನ್ನೋದು ಕಂಪ್ಲೀಟ್ ಸೀಕ್ರೆಸಿ, ಅದು ನನ್ನ ಒಂದು ಇಂಟಿಗ್ರಿಟಿ. ನಾನು ಯಾರು ವೋಟ್ ಮಾಡ್ತಾ ಇದ್ದೀನಿ, ನಾನು ಯಾಕೆ ವೋಟ್ ಮಾಡ್ತಾ ಇದ್ದೀನಿ, ಅದು ನನ್ಗೆ ಇಷ್ಟಪಟ್ಟಿತ್ತು. ಸೊ ಅದನ್ನ ನಾನು ಡಿಸ್ಕ್ಲೋಸ್ ಮಾಡೋಷ್ಟು ಅವಶ್ಯಕತೆ ಇಲ್ಲ, ಸೀಕ್ರೆಟ್ ಆಗಿ ಇಟ್ಕೋಬಹುದು ಅಂತ ಹೇಳ್ತಾರೆ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ವರ್ಸಸ್ ಸ್ಟೇಟ್ ಆಫ್ ತಮಿಳ್ನಾಡು. Power of ECA. Article 2(3) for 24 gives wide powers, promoting enmity punishable under RPA Act Section 123, 3 years in jail. ECA cannot initiate criminal proceeding and debar violators. So ECA ಏನ್ ಮಾಡ್ಬೋದು, ವೈಲೇಟರ್ಸ್ ನ ಡಿಬಾರ್ ಮಾಡ್ಬೋದು, ಬಟ್ ಅದು ಕೋರ್ಟ್ ಕೇಸ್ ಆಗಿ ಅವ್ರನ್ನ ಪನಿಷ್ ಮಾಡುತ್ತಾರೆ ಅನ್ನೋದು ಪವರ್ಸ್ ಆಫ್ ECA ಬಗ್ಗೆ ನಮ್ಗೆ ತಿಳ್ಕೊಬಹುದು. ಸೊ ಇದ್ರಲ್ಲಿ ಏನ್ ಮಾಡುತ್ತೆ, ECA ಇಸ್ ಅ ಕ್ವಾಸಿ ಜುಡಿಷಿಯಲ್ ಬಾಡಿ ಅಂತ ಹೇಳ್ಕೊಡುತ್ತೆ. ಯಾಕೆ? ಅವರು ECA ಏನ್ ಮಾಡ್ಬೋದು, ಇಟ್ ಕ್ಯಾನ್ ಇನ್ವೆಸ್ಟಿಗೇಷನ್ ಮಾಡ್ಬೋದು, ಅವನ್ನ ಡಿಬಾರ್ ಮಾಡ್ಬೋದು, ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ನ ಸ್ಟಾರ್ಟ್ ಮಾಡ್ಬೋದು. ಸೊ ಯಾವ ಕೇಸ್ ಇದು? ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ವರ್ಸಸ್ ಸ್ಟೇಟ್ ಆಫ್ ತಮಿಳ್ನಾಡು 1993 ಕೇಸ್ ಅಲ್ಲಿ. ಕ್ಲಿಯರಾ? ನೆಕ್ಸ್ಟ್, ನ್ಯೂ ಇನಿಷಿಯೇಟಿವ್ ಇ ವಿಸಿಲ್ ಆಪ್, ಅದ್ರ ಜೊತೆಗೆ ಸುವಿಧಾ ಮಾಡ್ಯೂಲ್, ಇ ವಿಸಿಲ್ ಆಪ್ ಮತ್ತೆ ಸುವಿಧಾ ಮಾಡ್ಯೂಲ್. ಇ ವಿಸಿಲ್ ಆಪ್ ಇದು ಮೊಬೈಲ್ ಅಪ್ಲಿಕೇಶನ್, ಸುವಿಧಾ ಮಾಡ್ಯೂಲ್ ಇದು ಆನ್ಲೈನ್ ಪೋರ್ಟಲ್. ಏನಿದು? ಸೊ ಇ ವಿಸಿಲ್ ಆಪ್, ಸಿಟಿಸನ್ಸ್ ರಿಪೋರ್ಟ್ MCC violation, money, liquor, geotagging complaints verified by teams. ಸೊ ಏನ್ ಮಾಡ್ಬೋದು, ನಾನು ಫೋಟೋ ತೆಗೆದು ಇವ್ರು ದುಡ್ಡು ಹಂಚ್ತಿದ್ದಾರೆ, ಇವರು ಲಿಕ್ಕರ್ ಹಂಚ್ತಿದ್ದಾರೆ, ಇವರು ಏನದು ಫುಡ್ ಹಂಚ್ತಿದ್ದಾರೆ, ಬಿರಿಯಾನಿ ಕೊಡ್ತಿದ್ದಾರೆ ಅಂತ ನಾನು ಈ ವಿಜಿಲ್ ಆಪ್ ಅಲ್ಲಿ ಅಪ್ಲೋಡ್ ಮಾಡಬಹುದು. ಸೊ ಇದು ವಿತಿನ್ 100 hours 100 minutes ಅಲ್ಲಿ ಇದನ್ನ ಟ್ರ್ಯಾಕ್ ಡೌನ್ ಮಾಡಿ ಪನಿಷ್ ಮಾಡ್ತಾರೆ ಈ ವಿಜಿಲ್. ಸೊ ಸಿಟಿಸನ್ಸ್ ವಿಜಿಲೆನ್ಸ್ ಮಾಡ್ಬೋದು. ಸುವಿಧಾ ಮಾಡ್ಯೂಲ್ ಆನ್ಲೈನ್ ಪೋರ್ಟಲ್, ಸಿಂಗಲ್ ವಿಂಡೋ. ಏನಕ್ಕೆ? ನಂಗೆ ರ್ಯಾಲೀಸ್ಗೆ, ಮೀಟಿಂಗ್ಸ್ಗೆ, ಗ್ರೌಂಡ್ಸ್ಗೆ ಪರ್ಮಿಷನ್ಸ್, ಬುಕಿಂಗ್ಸ್ ಮಾಡ್ಕೊಳ್ಳೋದಕ್ಕೆ ಒನ್ ಪ್ಲೇಸ್. ಸೊ ಇದ್ರಲ್ಲಿ ಯಾರು ಫಸ್ಟ್ ಬುಕಿಂಗ್ ಮಾಡ್ಕೊಂತಾರ ಅಂತವ್ರಿಗೆ, ಯಾವ ಡೇಟ್ ಅಲ್ಲಿ ಯಾವ ಟೈಮ್ ಅಲ್ಲಿ ಬುಕಿಂಗ್ ಮಾಡ್ಕೊಂತಾರ ಅಂತವ್ರಿಗೆ ಆ ಗ್ರೌಂಡ್ ಕೊಡ್ತಾರೆ. ಓಕೆನಾ? ಸೊ ದಟ್ ಎಲ್ಲಾರ್ದು ಈಕ್ವಲ್ ಆಗಿ ಈಕ್ವಾಲಿಟಿ, ಟ್ರಾನ್ಸ್ಪರೆನ್ಸಿನ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಇದನ್ನ ಮಾಡಿರೋದು. ಕ್ಲಿಯರಾ? ಬೇಗ ರಿವೈಸ್ ಮಾಡೋಣ. ಸೊ ರಿವಿಷನ್. ಸೊ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಇದು ವಾಲಂಟ್ರಿ ಬಂದಿದ್ದು. ಸೊ ಇದು ಯಾವಾಗ ಸ್ಟಾರ್ಟ್ ಆಗತ್ತೆ? ನೋಟಿಫಿಕೇಶನ್ ಬಂದ್ಮೇಲೆ ಎಲ್ವರೆಗೂ ಇರುತ್ತೆ, ರಿಸಲ್ಟ್ ಆಗೋವರೆಗೂ ಇರುತ್ತೆ. ಸೊ 1960 ಕೇರಳದಲ್ಲಿ ಫಸ್ಟ್ ಇದ್ರ ಬಗ್ಗೆ ಮಾತಾಡ್ತಾರೆ. 1962 ಇದು ಓವರ್ ಆಲ್ ಇಂಡಿಯಾಗೆ ಬರುತ್ತೆ. ಮತ್ತೆ ಸೊ ಮನಿ ಪವರ್ ನ, ಮಸಲ್ ಪವರ್ ನ ಕಮ್ಮಿ ಮಾಡೋದಕ್ಕೆ TN ಶೇಷನ್ ಅವ್ರು ಬಂದ್ಮೇಲೆ ಫುಲ್ ಪವರ್ಫುಲ್ ಆಗ್ಬಿಡುತ್ತೆ. ಕ್ಲಿಯರಾ? ಸೊ
ಇದರಲ್ಲಿ ಡೈರೆಕ್ಟ್ ಆಗಿ ಪನಿಷ್ಮೆಂಟ್ಸ್ ಇರಲ್ಲ, ಬಟ್ ಇಂಡೈರೆಕ್ಟ್ ಆಗಿ ಕರಪ್ಟ್ ಪ್ರಾಕ್ಟೀಸಸ್ ಕೆಳಗಡೆ ಬರೋದು ಅಥವಾ BNS ಕೆಳಗಡೆ ಬರೋದು ಅಂತವು ಪನಿಷಬಲ್ ಆಗುತ್ತೆ. ಇದರಲ್ಲಿ ಜನರಲ್ ಕಂಡಕ್ಟ್ ಇರುತ್ತೆ. ಸೊ ಜನರಲ್ ಕಂಡಕ್ಟರ್ ಅಲ್ಲಿ ಅದೇ ಕಾಸ್ಟ್ ರಿಲಿಜನ್ ಬೇಸ್ಡ್ ವೋಟಿಂಗ್ ವೋಟ್ ಕೇಳೋದು, ಮೀಟಿಂಗ್ಸ್ ಅಂಡ್ ಪ್ರೊಸೀಡಿಂಗ್ಸ್ ಒಂದೇ ಕಡೆ ಮೀಟಿಂಗ್ಸ್ ಆಪೋಸಿಟ್ ಕ್ಲಾಶಸ್ ಆಗದೆ ನೋಡ್ಕೊಳ್ಳೋದು, ಪೋಲಿಂಗ್ ಡೇ ರೂಲ್ಸ್. ಸೊ ಲಿಕ್ಕರ್ ಫುಡ್ ಡಿಸ್ಟ್ರಿಬ್ಯೂಟ್ ಮಾಡಬಾರ್ದು, 100 ಮೀಟರ್ಸ್ ಗಿಂತ ದೂರ ಇರ್ಬೇಕು, ಕ್ಯಾಂಪೇನಿಂಗ್ ಮಾಡಬಾರ್ದು, ಪಾರ್ಟಿ ಇನ್ ಪವರ್ ಏನ್ ಮಾಡ್ಬೋದು, ಹೊಸ ಸ್ಕೀಮ್ಸ್ ಏನು ತರಬಾರ್ದು, ಎಲೆಕ್ಷನ್ ಮ್ಯಾನಿಫೆಸ್ಟೋ ಕರೆಕ್ಟ್ ಆಗಿರ್ಬೇಕು. ಸೊ ಫೇಕ್ ಎಲೆಕ್ಷನ್ ಮ್ಯಾನಿಫೆಸ್ಟೋ, ಇಂಪಾಸಿಬಲ್ ಪ್ರಾಕ್ಟಿಕಲ್ ಎಲೆಕ್ಷನ್ ಮ್ಯಾನಿಫೆಸ್ಟೋ ಇರ್ಬೇಕು ಅಂತ ಹೇಳ್ತಾರೆ. ಸೊ ಅದಲ್ಲದೆ ಎಕ್ಸಿಟ್ ಪೋಲ್ಸ್, ಒಪಿನಿಯನ್, ಪ್ರಿಂಟ್ ಮೀಡಿಯಾ ಬಗ್ಗೆನೂ ನಾವು ತಿಳ್ಕೊಂಡಿದ್ದೀವಿ. ಸೊ MCC ರಿಲೇಟೆಡ್ ಜಡ್ಜ್ಮೆಂಟ್ಸ್, ಸೊ ಅಸೋಸಿಯೇಷನ್ ಫಾರ್ ಡೆಮೋಕ್ರೆಟಿಕ್ ರಿಫಾರ್ಮ್ಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಎಲೆಕ್ಟೋರಲ್ ಬಾಂಡ್ಸ್ ಬಗ್ಗೆ ಮಾತಾಡುತ್ತೆ. ಅಶ್ವಿನಿ ಕುಮಾರ್ ಉಪಾಧ್ಯಾಯ ಫ್ರೀಬೀಸ್ ಇನ್ ಎಲೆಕ್ಷನ್ಸ್, ಸುಬ್ರಹ್ಮಣ್ಯ ಬಾಲಾಜಿ ಎಲೆಕ್ಷನ್ ಮ್ಯಾನಿಫೆಸ್ಟೋ, ನೀಲಾ ಲೋಹಿತ್ ದಾಸನ್ ನಾಡಾರ್ ಎಲೆಕ್ಟೋರಲ್ ಇಂಟಿಗ್ರಿಟಿ ಅಂಡ್ ಬ್ಯಾಲೆಟ್ ಸೀಕ್ರೆಸಿ. ಸೊ ನಾನು ಯಾರಿಗೂ ವೋಟ್ ಮಾಡಿದ್ದೀನಿ ಅಂತ ಯಾರಿಗೂ ಹೇಳೋಕೆ ಅವಶ್ಯಕತೆ ಇಲ್ಲ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ವರ್ಸಸ್ ಸ್ಟೇಟ್ ಆಫ್ ತಮಿಳ್ನಾಡು, ಪವರ್ ಆಫ್ ECI ಅಂದ್ರೆ ಅವರು ಎಲೆಕ್ಷನ್ ಕಮಿಷನ್ ಏನ್ ಮಾಡ್ಬೋದು, ಇನಿಷಿಯೇಟ್ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ತರ್ಬೋದು. ಈ ವಿಜಿಲ್ ಆಪ್ ಸುವಿಧಾ. ಸೊ ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ. ಸೊ ಇವತ್ತು ನಾವು ಟೋಟಲ್ ಆಗಿ ಯಾವ್ದಾದ್ರು ತಿಳ್ಕೊಂಡ್ವಿ, ಎಲ್ಲ ಇಂಪಾರ್ಟೆಂಟ್ ಟಾಪಿಕ್ಸ್. ಸೊ ಒಂದು ಡಿಲಿಮಿಟೇಷನ್ ಕಮಿಷನ್, ಎರಡನೇದು ರಿಸರ್ವೇಶನ್ಸ್, ಮೂರನೇದು ಎಲೆಕ್ಷನ್ ಕಮಿಷನ್ ಟೆಕ್ನಾಲಜೀಸ್, ಮತ್ತೆ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಬಗ್ಗೆ ತಿಳ್ಕೊಂಡ್ವಿ. ಕ್ಲಿಯರ್? ನೆಕ್ಸ್ಟ್ ಪಾರ್ಲಿಮೆಂಟರಿ ಪ್ರಿವಿಲೇಜಸ್ ಇನ್ ಇಂಡಿಯಾ. ಪಾರ್ಲಿಮೆಂಟರಿ ಪ್ರಿವಿಲೇಜಸ್ ಏನು? MP MLAs ಗೆ ಕೆಲವು ಪ್ರಿವಿಲೇಜಸ್ ಇರುತ್ತೆ. ಯಾಕಂದ್ರೆ ಅವ್ರಿಗೆ ಸೆಷನ್ ನಡಿಬೇಕಾದ್ರೆ ಕೆಲವು ಪ್ರಿವಿಲೇಜಸ್ ಕೊಡಬೇಕಾಗುತ್ತೆ. ಸೊ ಅವ್ರನ್ನ ನಾರ್ಮಲ್ ಜನರ ತರ ಟ್ರೀಟ್ ಮಾಡಕ್ ಆಗಲ್ಲ. ಸೊ ಈಕ್ವಾಲಿಟಿ ಕೊಡಕ್ ಆಗಲ್ಲ. ಆರ್ಟಿಕಲ್ 14 ಗೆ ಕೆಲವು ಆರ್ಟಿಕಲ್ 14 ಏನಂತ, ಈಕ್ವಾಲಿಟಿ ಬಿಫೋರ್ ಲಾ, ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ. ಬಟ್ ಕೆಲವು ಪ್ರಿವಿಲೇಜಸ್ ಕೊಡ್ತೀವಿ. ವಾಟ್ ಈಸ್ ಈಕ್ವಾಲಿಟಿ ಅಂತ ಕೇಳಿದಾಗ ಒಂದು UPSC ಕ್ವಶನ್ ಇತ್ತು, ವಾಟ್ ಈಸ್ ಈಕ್ವಾಲಿಟಿ? ಅದರಲ್ಲಿ ಬೆಸ್ಟ್ ವೇ ಆಫ್ ಎಕ್ಸ್ಪ್ಲೈನಿಂಗ್ ವಾಟ್ ಈಸ್ ಈಕ್ವಾಲಿಟಿ ಇಸ್ ಆಬ್ಸೆನ್ಸ್ ಆಫ್ ಪ್ರಿವಿಲೇಜಸ್. ಯಾರಿಗೂ ನಾನು ಪ್ರಿವಿಲೇಜ್ ಕೊಡ್ತಾ ಇದ್ರೆ ಅವಾಗ ಏನಾಗುತ್ತೆ, ಆಬ್ಸೆನ್ಸ್ ಆಫ್ ಪ್ರಿವಿಲೇಜಸ್ ಏನಾಗುತ್ತೆ, ಈಕ್ವಾಲಿಟಿ. ಬಟ್ ನಾನು ಪ್ರೆಸಿಡೆಂಟ್ಗೆ ಗವರ್ನರ್ಗೆ ಪ್ರಿವಿಲೇಜ್ ಕೊಡ್ತೀನಿ ಅಷ್ಟೇ ಅಲ್ಲ, ಅದು ಕಾನ್ಸ್ಟಿಟ್ಯೂಷನಲ್ ಪ್ರಿವಿಲೇಜ್ ಅಂತೀನಿ. ಪ್ರೆಸಿಡೆಂಟ್ಗೆ ಗವರ್ಮೆಂಟ್ಗೆ ಪ್ರಿವಿಲೇಜ್ ಕೊಡೋದನ್ನ ಏನಂತೀನಿ, ಕಾನ್ಸ್ಟಿಟ್ಯೂಷನಲ್ ಪ್ರಿವಿಲೇಜ್ ಅಂತೀನಿ. ಸೊ ಈಗ MLA MP ಗಳಿಗೂ ಪ್ರಿವಿಲೇಜಸ್ ಇದೆ, ಅದನ್ನೇನಂತೀನಿ ಪಾರ್ಲಿಮೆಂಟರಿ ಪ್ರಿವಿಲೇಜಸ್ ಅಂತೀನಿ. ಕ್ಲಿಯರ್? ಸೊ ಇದು ಏನಾಗ್ತಿದೆ ಅಂದ್ರೆ, ಪ್ರಿವಿಲೇಜ್ ನೋಟಿಸ್, ಬ್ರೀಚ್ ಆಫ್ ಪಾರ್ಲಿಮೆಂಟರಿ ಪ್ರಿವಿಲೇಜ್ ಅಂಡ್ ಕಂಟೆಂಪ್ಟ್ ಆಫ್ ಔಟ್. ಸೊ ಇದು ನಡೀತು ಯಾವಾಗ ವಿಕಸಿತ್ ಭಾರತ್, ಯಾವಾಗ ನಾವು ಚೇಂಜ್ ಮಾಡಿದ್ವಲ್ವಾ MG ನರೇಗಾ, ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕ ಮಿಷನ್ ಗ್ರಾಮೀಣ್ ಬಿಲ್ 2025 ಡಿಬೇಟ್ ನಡೆದಾಗ ಸ್ವಲ್ಪ ಪ್ರಾಬ್ಲಮ್ಸ್ ಆಯ್ತು. ಸೊ ಅದಕ್ಕೆ ಇದು ನ್ಯೂಸ್ ಅಲ್ಲಿ ಇದೆ. ಸೊ ಏನಿದು ಪಾರ್ಲಿಮೆಂಟರಿ ಪ್ರಿವಿಲೇಜ್. ಸೊ ಯಾರಿಗೆ MPsಗೆ ಪಾರ್ಲಿಮೆಂಟ್ ಆಗಿರೋದಕ್ಕೆ MPs ತಗೊಳ್ಳಿ. ಇದೇ ಸಿಮಿಲರ್ MLAsಗೂ ಇದೆ. ಸೊ MPsಗೆ ಏನಿದೆ, ಸ್ಪೆಷಲ್ ರೈಟ್ಸ್ ಇದೆ, ಇಮ್ಯುನಿಟೀಸ್ ಇದೆ, ಎಕ್ಸೆಂಪ್ಷನ್ಸ್ ಇದೆ. ಕೆಲವು ಎಕ್ಸೆಂಪ್ಷನ್ಸ್ ಏನು, ಸ್ಪೆಷಲ್ ರೈಟ್ಸ್ ಇದೆ, ಕೆಲವು ಇಮ್ಯುನಿಟೀಸ್ ಇದೆ, ಕೆಲವು ಎಕ್ಸೆಂಪ್ಷನ್ಸ್ ಇದೆ. ಸೊ ಈ ಮೂರನ್ನು ನಾವೇನಂತೀವಿ, ಪ್ರಿವಿಲೇಜಸ್ ಅಂತೀವಿ. ಯಾರಿಗೆ ಇದು, ನಾವೀಗ ಓದ್ತಾ ಇರೋದು ಪಾರ್ಲಿಮೆಂಟರಿ ಅಂದಿದ್ದಕ್ಕೆ ಇದು MPsಗೆ. ಓಕೆನಾ? ಕೆಲವು ಪ್ರಿವಿಲೇಜಸ್ ಏನಾಗುತ್ತೆ, ಇದು ಬರೀ MPsಗೆ ಅಲ್ಲ, ಅಟಾರ್ನಿ ಜನರಲ್ ಕೂಡ ಸಿಗುತ್ತೆ. ಅಟಾರ್ನಿ ಜನರಲ್ಗೆ, ಪ್ರೆಸಿಡೆಂಟ್ ಇಲ್ವಾ, ಪ್ರೆಸಿಡೆಂಟ್ಗೆ ಕಾನ್ಸ್ಟಿಟ್ಯೂಷನಲ್ ಪ್ರಿವಿಲೇಜ್ ಇದೆ, ಅದು ಬೇರೆ. ಸೊ ನಮ್ಗೆ ಯಾವ ಟೈಪ್ ಆಫ್ ಪ್ರಿವಿಲೇಜ್ ಇದೆ, ಫುಲ್ ಲೋಕಸಭಾ ಅಥವಾ ಫುಲ್ ರಾಜ್ಯಸಭಾ ಆಸ್ ಎ ಹೌಸ್, ಅದನ್ನ ಕಲೆಕ್ಟಿವ್ ಪ್ರಿವಿಲೇಜ್ ಅಂದ್ರೆ ಲೋಕಸಭೆಗೆ ಸಪರೇಟ್, ಫುಲ್ ಲೋಕಸಭೆಗೆ ಕಲೆಕ್ಟಿವ್ ಪ್ರಿವಿಲೇಜ್. ಎರಡನೇದು ಇಂಡಿವಿಜುವಲ್ ಪ್ರಿವಿಲೇಜ್, ಒಬ್ಬ MP ನ ಸೊ ಇಂಡಿವಿಜುವಲ್ ಆಗಿ ತಗೊಳ್ಳೋದು. ಸೊ ಇಂಡಿವಿಜುವಲಿ ನನ್ಗಿದೆ, ಆಸ್ ಎ ಗ್ರೂಪ್ ಆಫ್ MPs ಐ ಹ್ಯಾವ್ ಒನ್ ಪ್ರಿವಿಲೇಜ್, ಅದನ್ನೇನಂತೀವಿ ಕಲೆಕ್ಟಿವ್ ಪ್ರಿವಿಲೇಜ್. ನಾನು ಒಬ್ಬನೇ MP ಆಗಿ ಒಂದು ಪ್ರಿವಿಲೇಜ್ ಇದೆ, ಇಂಡಿವಿಜುವಲ್ ಪ್ರಿವಿಲೇಜ್. ಓಕೆನಾ? ಸೊ ಕಲೆಕ್ಟಿವ್ ಪ್ರಿವಿಲೇಜ್ ಅಲ್ಲಿ ಏನ, ಈಗ ಎಕ್ಸಾಂಪಲ್ ನಾವ್ ಅನ್ಕೊಂತೀವಿ ಪಾರ್ಲಿಮೆಂಟ್ ಅಲ್ಲಿ ಏನೇನು ಮಾತುಗಳಾಡ್ತಾ ಇದಾರೋ, ಏನೇನು ನಡೀತಿದ್ಯೋ ಇದೆಲ್ಲ ನಮಗೆ ತಿಳಿಬೇಕು. ರೈಟ್ ಟು ಇನ್ಫಾರ್ಮೇಶನ್ ಟೆಲಿಕಾಸ್ಟ್ ಆಗ್ಬೇಕು ಅಂತಾನೆ ಲೋಕಸಭಾ ಟಿವಿ, ರಾಜ್ಯಸಭಾ ಟಿವಿಗಳನ್ನ ತಂದಿದ್ವಿ. ಬಟ್ ಪಾರ್ಲಿಮೆಂಟರಿ ಪ್ರಿವಿಲೇಜ್ ಕೆಳಗಡೆ ಆ ಪ್ರೊಸೀಡಿಂಗ್ಸ್ ನ ಸ್ಟ್ರೀಮಿಂಗ್ ನ ಸ್ಟಾಪ್ ಮಾಡ್ಬೋದು. ಓಕೆನಾ?
ಸೊ ಯಾವಾಗ ರಿಸ್ಟ್ರಿಕ್ಟ್ ಮಾಡೋದು ಇದೆಲ್ಲ ಯಾರು ಡಿಸೈಡ್ ಮಾಡ್ತಾರ, ಹೌಸ್ ಡಿಸೈಡ್ ಮಾಡೋದು, ಇನ್ಕ್ಲೂಡಿಂಗ್ ರೆಗ್ಯುಲೇಟಿಂಗ್ ಪ್ರೊಸೀಡಿಂಗ್ಸ್. ಮತ್ತೆ ಈ ಸ್ಟ್ರೀಮಿಂಗ್ ಬೇರೆಯವ್ರು ಯಾರಾದ್ರೂ ಸ್ಟ್ರೀಮ್ ಮಾಡೋದಕ್ಕೆ ಅಲೋ ಮಾಡ್ಬೋದು ಪ್ರೊಸೀಡಿಂಗ್ಸ್ ನ, ಅಥವಾ ರಾಜ್ಯಸಭಾ ಲೋಕಸಭಾ ಗೊತ್ತಿಲ್ದಂಗೆ ಬೇರೆಯವ್ರು ಯಾರಾದ್ರೂ ಇದನ್ನ ಸ್ಟ್ರೀಮ್ ಮಾಡ್ತಿದ್ರೆ ಅವ್ರಿಗೆ ಪನಿಷ್ ಕೂಡ ಮಾಡಬಹುದು. ಓಕೆನಾ. ಮತ್ತೆ ಪಾರ್ಲಿಮೆಂಟ್ ಬಗ್ಗೆ ಮಾತಾಡೋದು, ಪಾರ್ಲಿಮೆಂಟ್ ಬಗ್ಗೆ, ಪಾರ್ಲಿಮೆಂಟೇರಿಯನ್ಸ್ ಬಗ್ಗೆ ಕೆಟ್ಟದಾಗಿ ಹೇಳೋದು, ಆ ಒಂದು ಕಂಟೆಂಪ್ಟ್ ಕೂಡ ಪನಿಷ್ ಮಾಡ್ಬೋದು. ಮೂರನೇದು, ಬೇರೆಯವರು ಎಂಪಿಗಳಲ್ಲದೆ, ಅಟಾರ್ನಿ ಜನರಲ್ ಅಲ್ಲದೆ, ಪ್ರೆಸಿಡೆಂಟ್ ಅಲ್ಲದೆ ಬೇರೆಯವ್ರು ಯಾರು ಪಾರ್ಲಿಮೆಂಟರಿ ಪ್ರೊಸೀಡಿಂಗ್ಸ್ ಅಲ್ಲಿ ಕೂತ್ಕೋಬಹುದು ಅಂತ ಡಿಸೈಡ್ ಮಾಡೋದು ಕೂಡ ಯಾರು ಕಲೆಕ್ಟಿವ್ ಪ್ರಿವಿಲೇಜ್ ಕೆಳಗಡೆ ಬಂದ್ಬಿಡತ್ತೆ. ಇಂಡಿವಿಜುವಲ್ ಪ್ರಿವಿಲೇಜ್, ರೈಟ್ ಆಫ್ ದ ಮೆಂಬರ್ಸ್ ಇನ್ಕ್ಲೂಡ್ ಫ್ರೀಡಮ್ ಆಫ್ ಸ್ಪೀಚ್. ನಾನು ಪಾರ್ಲಿಮೆಂಟ್ ಅಲ್ಲಿ ಏನೇ ಮಾತಾಡೋದು, ಲೋಕಸಭಾದಲ್ಲಿ ಏನೇ ಮಾತಾಡೋದು, ಅದನ್ನ ಕೋರ್ಟ್ ತಗೊಳಕ್ಕಾಗಲ್ಲ. ಸೊ ನಂಗೆ ರೈಟ್ ಟು ಫ್ರೀಡಮ್ ಆಫ್ ಸ್ಪೀಚ್ ಇದೆ. ನೆಕ್ಸ್ಟ್, ಅಂಡ್ ಫ್ರೀಡಮ್ ಫ್ರಮ್ ಅರೆಸ್ಟ್ ಇನ್ ಸಿವಿಲ್ ಕೇಸಸ್. ಸೊ ಸಿವಿಲ್ ಕೇಸಸ್ ಏನಾದ್ರು ನನ್ನ ಮೇಲೆ ಚಾರ್ಜಸ್ ಆಯ್ತು ಅಥವಾ ಪ್ರೂವ್ ಆಯ್ತು, ಸೊ ಗವರ್ಮೆಂಟ್ ಒಂದು ಚಾರ್ಜ್ ಐ ಮೀನ್ ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಅದನ್ನ ಅಪ್ರೂವ್ ಮಾಡಿದೆ, ಪನಿಷ್ಮೆಂಟ್ ಕೊಟ್ಟಿದೆ. ಆ ಪನಿಷ್ಮೆಂಟ್ ನ ಎನ್ಫೋರ್ಸ್ ಮಾಡ್ಬೇಕಾದ್ರೆ ಸೆಷನ್ ಟೈಮ್ ಅಲ್ಲಿ ಎನ್ಫೋರ್ಸ್ ಮಾಡಕ್ ಆಗಲ್ಲ ಅಂತ ಹೇಳ್ತಾನೆ. ಸೊ ಬ್ರೀಚ್ ಆಫ್ ಪ್ರಿವಿಲೇಜಸ್ definition: when any individual or collective privileges is violated, privilege motion moved against a minister for withholding or giving wrong information. ಈ ಎಕ್ಸಾಂಪಲ್ ಪ್ರಿವಿಲೇಜ್ ಮೋಷನ್ ಕೇಳಿರ್ತಾರೆ. ಯಾವಾಗ ಪ್ರಿವಿಲೇಜ್ ಮೋಷನ್ ಮಾಡ್ತೀವಿ ಅಂದ್ರೆ, ನಾನು MP ಎಕ್ಸಾಂಪಲ್, ನಾನು ಇವಾಗ MP ಅಲ್ಲಿ ಇರ್ತೇನೆ, ನಾನು ನಮ್ಮ ಅಮಿತ್ ಶಾ ಅವ್ರಿಗೆ ಒಂದು ಕ್ವಶನ್ ಕೇಳ್ತೇನೆ, ಸರ್ ಇದ್ರ ಬಗ್ಗೆ ನೀವು ಆನ್ಸರ್ ಕೊಡ್ಬೇಕು ಅಂತ. ಅಮಿತ್ ಶಾ ಅವರು ತಪ್ಪ ಆನ್ಸರ್ ಕೊಟ್ರು ಅಂತ ಇಟ್ಕೊಳ್ಳಿ, ಅಥವಾ ಅರ್ಧ ಆನ್ಸರ್ ಕೊಟ್ರು ಅಂತ ಇಟ್ಕೊಳ್ಳೋಣ, ಅಥವಾ ಆನ್ಸರೇ ಕೊಡ್ಲಿಲ್ಲ ಅಂತ ಇಟ್ಕೊಳ್ಳೋಣ. ಸೊ ಇವಾಗ ಇದು ನಂದು ರೈಟ್ ಟು ಸ್ಪೀಚ್ ನ ವೈಲೇಟ್ ಮಾಡ್ದಂಗ ಆಯ್ತಾ ಅಲ್ವಾ? ಇದು ನನ್ನ ಪ್ರಿವಿಲೇಜ್ ನ ತೆಗ್ದಂಗ ಆಯ್ತಾ ನಾನು ಆಸ್ ಎನ್ MP? ಸೊ ಅವಾಗ ನಾನು ಏನ್ ಮಾಡ್ಬೋದು, ಅಮಿತ್ ಶಾ ಅವ್ರ ಮೇಲೆ ಪ್ರಿವಿಲೇಜ್ ಮೋಷನ್ ಆಗ್ಬೋದು. ಎಕ್ಸಾಂಪಲ್ ಅಷ್ಟೇ, ಇದು ನಿಜ ಅಲ್ಲ, ಎಕ್ಸಾಂಪಲ್ ಹೇಳ್ತಾ ಇದೀನಿ. ಸೊ ಕ್ಲಿಯರ್? ಸೊ ಆ ತರದ್ದು ಏನಂತೀವಿ, ಪ್ರಿವಿಲೇಜ್ ಮೋಷನ್ ಹಾಕೋದು ಕೂಡ ಬ್ರೀಚ್ ಆಫ್ ಪ್ರಿವಿಲೇಜ್. ಪ್ರಿವಿಲೇಜ್ ನೋಟಿಸ್, ಸೊ ಏನ್ ಮಾಡ್ಬೋದು, ಪ್ರಿವಿಲೇಜ್ ಮೋಷನ್ ಗವರ್ಮೆಂಟ್ ಮೇಲೆ ಹಾಕ್ಬೋದು, ಬೇರೆ MP ಮೇಲೆ ನಾನು ಪ್ರಿವಿಲೇಜ್ ನೋಟಿಸ್ ಕೊಡ್ಬೋದು. ಸೊ ನಂದು ಪ್ರಿವಿಲೇಜ್ ಬ್ರೀಚ್ ಮಾಡಿದ್ರು ಅಂತ ನೋಟಿಸ್ ಕೊಡ್ಬೋದು, ಅದನ್ನ ಪ್ರಿವಿಲೇಜ್ ನೋಟಿಸ್ ಅಂತೀವಿ. ನೆಕ್ಸ್ಟ್ ಒನ್, ಸೋರ್ಸಸ್ ಆಫ್ ಪಾರ್ಲಿಮೆಂಟರಿ ಪ್ರಿವಿಲೇಜ್. ಪಾರ್ಲಿಮೆಂಟರಿ ಪ್ರಿವಿಲೇಜ್ ಎಲ್ಲಿಂದ ಬರ್ತಿದೆ? ಒಂದು ಕಾನ್ಸ್ಟಿಟ್ಯೂಷನ್. ಸೊ ಆರ್ಟಿಕಲ್ 105, 122, 194, 207, 212. 105, 122 ಇದು MP ಗಳಿಗೆ, 194, 212 ಯಾರಿಗ ಹೋಗುತ್ತೆ? MLAs ಗೆ. ಲೀಗಲ್ ಬೇಸಿಸ್, CPC 1908 ಪ್ರೊವೈಡ್ ಫ್ರೀಡಮ್ ಫ್ರಮ್ ಅರೆಸ್ಟ್ ಇನ್ ಸಿವಿಲ್ ಕೇಸಸ್ ಡ್ಯೂರಿಂಗ್ ಸೆಷನ್. ಸೆಷನ್ ನಡಿಬೇಕಾದ್ರೆ ನಾವು ಸಿವಿಲ್ ಕೇಸಸ್ ಅಲ್ಲಿ ಅರೆಸ್ಟ್ ಮಾಡಕ್ಕಾಗಲ್ಲ. ಕ್ರಿಮಿನಲ್ ಬೇರೆ, ಕ್ರಿಮಿನಲ್ ಇದ್ರ ಕೆಳಗಡೆ ಬರ್ತಿಲ್ಲ, ಸಿವಿಲ್ ಹೇಳ್ತಾರೆ, ಸಿವಿಲ್ ಕೇಸಸ್. ಸೊ ಸೆಷನ್ ಟೈಮ್ ಅಲ್ಲಿ ನಾನು ಯಾವ ಒಬ್ಬ MLA MP ನ ಅರೆಸ್ಟ್ ಮಾಡಕ್ಕಾಗಲ್ಲ, ಯಾಕೆಂದ್ರೆ ಸೆಷನ್ ನಡೀತಿರೋದಕ್ಕೆ. Parliamentary convention based on British practices. Parliamentary procedure governed by rules of procedure by Lok Sabha and Rajya Sabha. ಪ್ರತಿಯೊಬ್ಬರಿಗೂ ಲೋಕಸಭೆಗೆ ರೂಲ್ ಬುಕ್ ಇದೆ, ರಾಜ್ಯಸಭೆಗೆ ರೂಲ್ ಬುಕ್ ಇದೆ. ಜುಡಿಷಿಯಲ್ ಇಂಟರ್ಪ್ರಿಟೇಷನ್, ಕ್ಲಾಸಿಫೈಡ್ ಥ್ರೂ ಕೇಸಸ್ ಲೈಕ್ ಸಚ್ ಲೈಕ್ ಕೇಸ್, ಈ ತರ ಕೇಸಸ್ ಇಂದ ನಾವು ತರಬಹುದು. ನೆಕ್ಸ್ಟ್, ಸೊ ಇದನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ಪಾರ್ಲಿಮೆಂಟರಿ ಕಮಿಟಿ ಇದೆಯಾ? ಹೌದು, ಅದನ್ನೇನಂತೀವಿ? ಪಾರ್ಲಿಮೆಂಟರಿ ಕಮಿಟಿ ಆನ್ ಪ್ರಿವಿಲೇಜಸ್. ಪಾರ್ಲಿಮೆಂಟರಿ ಕಮಿಟಿ ಆಫ್ ಪ್ರಿವಿಲೇಜಸ್ performs quasi-judicial function, examine breach of the cases, recommend actions. ಸೊ ಇದು ಲೋಕಸಭಾದಲ್ಲಿ 15 ಜನ, ರಾಜ್ಯಸಭಾದಲ್ಲಿ 10 ಜನ ಸದಸ್ಯರು ಇರುತ್ತೆ. ಸೊ ಕಂಟೆಂಪ್ಟ್ ಆಫ್ ದ ಹೌಸ್, any act or omission that obstructs or lowers the authority of the house, members or the officers. ಸೊ ಈಗ ನಾನು ಯಾವಾಗ ಕಂಟೆಂಪ್ಟ್ ಆಫ್ ದ ಹೌಸ್ ಆಗತ್ತೆ ಅಂದ್ರೆ, ಕಂಟೆಂಪ್ಟ್ ಆಫ್ ದ ಹೌಸ್ ಯಾವಾಗ ಆಗತ್ತೆ ಅಂದ್ರೆ, ನಾನು ಲೋಕಸಭಾನ ಡಿಮೀನ್ ಮಾಡೋದು, MPs ನ MLAs ನ ಡಿಮೀನ್ ಮಾಡೋದು, ಓಕೆನಾ, ಅದ್ರಲ್ಲಿರುವಂತ ಸ್ಪೀಕರ್ ನ, ಡೆಪ್ಟಿ ಸ್ಪೀಕರ್ ನ ಡಿಮೀನ್ ಮಾಡೋದು, ಆಫೀಸರ್ಸ್ ನ, ಆವಾಗ ಏನಾಗತ್ತೆ? ಕಂಟೆಂಪ್ಟ್ ಆಫ್
ಹೌಸ್ ಆಗುತ್ತೆ. All breaches of privilege is equal to contempt, but contempt cannot exist without breach of privileges. Example: disobeying committee summons, publishing derogatory remarks about the members. So members do derogatory remarks na ನಾವು ಕೊಡೋದಕ್ಕಾಗಲ್ಲ. ಸೊ ಯಾವ್ದಾದ್ರು privileges ನೋಡೋಣ. ಫಸ್ಟ್ ಕಲೆಕ್ಟಿವ್ ಪ್ರಿವಿಲೇಜಸ್, ಇಂಡಿವಿಜುವಲ್ ಪ್ರಿವಿಲೇಜ್ ಎರಡು ಇದೆ. ಇಂಡಿವಿಜುವಲ್ ಪ್ರಿವಿಲೇಜ್ ಕೆಳಗಡೆ ಆರ್ಟಿಕಲ್ 105 ಕೆಳಗಡೆ ಫ್ರೀಡಮ್ ಆಫ್ ಸ್ಪೀಚ್, ಕಂಪ್ಲೀಟ್ ಫ್ರೀಡಮ್ ಇನ್ ಪಾರ್ಲಿಮೆಂಟ್ ಅಂಡರ್ ಫ್ರೀಡಮ್ ಆಫ್ ಸ್ಪೀಚ್ ಬರುತ್ತೆ. ಇಮ್ಯುನಿಟಿ ಫ್ರಮ್ ಲೀಗಲ್ ಪ್ರೊಸೀಡಿಂಗ್ಸ್ ಅಂಡ್ ನೋ ಆಕ್ಷನ್ಸ್ ಆನ್ ಸ್ಪೀಚಸ್ ಆರ್ ವೋಟ್ಸ್ ಅಂಡರ್. ನಾನು ಯಾರು ವೋಟ್ ಮಾಡ್ತಾ ಇದ್ದೀನಿ, ಸೊ ನಾನು ಯಾರಿಂದ ಸ್ಪೀಚ್ ಕೊಡ್ತಾ ಇದ್ದೀನಿ, ಅದನ್ನ ನಾನು ಜುಡಿಷಿಯಲ್ಗೆ ತಗೊಂಡೋಗಿ ಪನಿಷ್ ಮಾಡಕ್ ಆಗಲ್ಲ. ಓಕೆನಾ? Authorized publications protection. No liability for official parliamentary publications. ನಾನು ಪಬ್ಲಿಕೇಶನ್ಸ್ ಯಾರು ಬೇಕಾದ್ರೂ ಪಬ್ಲಿಕೇಶನ್ಸ್ ಮಾಡಬಹುದು. Exemption from judicial enquiry. ಇಲ್ಲಿ ನಡೆಯುವಂತ ಪ್ರೊಸೀಜರ್ಸ್ ನ ಜುಡಿಷಿಯರಿ ಕೇಳಕ್ ಆಗಲ್ಲ. ಇಲ್ಲಿ ನಡೆಯುವಂತ ಪ್ರೊಸೀಜರ್ಸ್ ನ ಜುಡಿಷಿಯರಿ ಕ್ವಶನ್ ಮಾಡಕ್ ಆಗಲ್ಲ. ಫ್ರೀಡಮ್ ಫ್ರಮ್ ಅರೆಸ್ಟ್, ಪ್ರೊಟೆಕ್ಷನ್ ಇನ್ ಸಿವಿಲ್ ಕೇಸಸ್ ನಡಿಬೇಕಾ, ನನ್ಗೆ ಸಿವಿಲ್ ಕೇಸಸ್ ಅಲ್ಲಿ ಚಾರ್ಜಸ್ ಆಗಿದೆ, ಅಕಸ್ಮಾತ್ ಪನಿಷ್ಮೆಂಟ್ ಬರ್ತದೆ. ಸೊ ಸೆಷನ್ 40 ದಿವಸ ಮುಂಚೆ, ಸೆಷನ್ 40 ದಿವಸ ಆದ್ಮೇಲೆ ನಾವು ಅರೆಸ್ಟ್ ಮಾಡಕ್ ಆಗಲ್ಲ. ಎಕ್ಸಾಮಿಷನ್ಸ್ ಫ್ರಮ್ ಜ್ಯೂರಿ ಸರ್ವಿಸಸ್. ಸೊ ನೀವು US ಅಲ್ಲಿ ನೋಡಿರ್ಬೋದು, ಜ್ಯೂರಿ ಸರ್ವಿಸಸ್ ಏನಿದು? ಜ್ಯೂರಿ ಸರ್ವಿಸಸ್ ಅಂದ್ರೆ ಜಡ್ಜಸ್ ಅಲ್ಲದೆ, ಸೊ ನಾವೇನ್ ಮಾಡ್ಬೇಕು, ಸಿಟಿಸನ್ಸ್ ಕೂಡ ಅದ್ರಲ್ಲಿ ಹೋಗಿ ಜ್ಯೂರಿ ತರ ನಿಂತ್ಕೊಂತೀವಿ. ಸೊ ಏನಕ್ಕೆ? ಡಿಸಿಷನ್ ಮೇಕಿಂಗ್ ತಗೊಳ್ಳೋಕೆ ಜಡ್ಜ್ ಒಬ್ಬರೇ ಬೇಕಿಲ್ಲ, ಸಿಟಿಸನ್ಸ್ ಸೊಸೈಟಿ ಡಿಸಿಷನ್ ತಗೊಳ್ಳಿ. ಸೊ ಸಿಟಿಸನ್ಸ್ ಮಾತ್ರ ಜ್ಯೂರಿ ಸರ್ವಿಸ್ ಮಾಡ್ತಾರೆ. ಸೊ ಯಾರು MP ಗಳು MLA ಜುಡಿ ಸರ್ವಿಸಸ್ ಮಾಡೋಷ್ಟು ಅವಶ್ಯಕತೆ ಇಲ್ಲ. ಇದು ಆಕ್ಚುಲಿ ನಮ್ಗೆ ಇನ್ನ ನಮ್ ಜುಡಿಷಿಯಲ್ ಅಲ್ಲಿ ಆಡ್ ಮಾಡ್ಬೇಕು ಅಂತಿದ್ವಿ ಜುಡಿ ಸರ್ವಿಸಸ್, ಬಟ್ ಇಲ್ಲಿವರೆಗೂ ಇಲ್ಲ. ಬಟ್ ಅದರ ಅರ್ಥ ಬಂದ ಮೇಲೆ, ಜುಡಿ ಸರ್ವಿಸಸ್ ಬಂದ್ಮೇಲೆ ಇವ್ರಿಗೆ ಎಕ್ಸಾಮ್ಷನ್ ಇರುತ್ತೆ. ಮತ್ತೆ ಕಲೆಕ್ಟಿವ್ ಪ್ರಿವಿಲೇಜಸ್, ಎಕ್ಸ್ಕ್ಲೂಸಿವ್ ರೈಟ್ ಟು ಪಬ್ಲಿಕ್ ಪ್ರೊಸೀಡಿಂಗ್ಸ್, ಅಲೋಸ್ ಪ್ರೆಸ್ ರಿಪೋರ್ಟಿಂಗ್, ಎಕ್ಸಾಮ್ಷನ್, ಸೀಕ್ರೆಟ್ ಸಿಟ್ಟಿಂಗ್ಸ್. ಸೊ ನನ್ ಪ್ರೊಸೀಡಿಂಗ್ಸ್ ಏನಾಗ್ತಿದೆ ಅದನ್ನ ನಾನು ಜನರಿಗೆ ಈಸಿಯಾಗಿ ಡಿಸ್ಕ್ಲೋಸ್ ಮಾಡ್ಬೋದಾ, ಅಥವಾ ಅದನ್ನ ಸೀಕ್ರೆಟ್ ಆಗಿ ಇಟ್ಕೋಬೇಕಾ, ಇವನ್ನೆಲ್ಲ ಯಾರು ಡಿಸೈಡ್ ಮಾಡ್ತಾರೆ? ಪಾರ್ಲಿಮೆಂಟ್ ಅಂಡರ್ ಕಲೆಕ್ಟಿವ್ ಪ್ರಿವಿಲೇಜ್. ಸೀಕ್ರೆಟ್ ಸಿಟ್ಟಿಂಗ್, ಯಾವಾಗ ಸೀಕ್ರೆಟ್ ಸಿಟ್ಟಿಂಗ್ ಆಗತ್ತೆ ಅವಾಗ ಸ್ಟ್ರೇಂಜರ್ಸ್, ನಾವೆಲ್ಲ ಸೀಕ್ರೆಟ್ ಸಿಟ್ಟಿಂಗ್ ಹೋಗಕ್ ಆಗಲ್ಲ. ನಾರ್ಮಲ್ ಸಿಟ್ಟಿಂಗ್ ಗೆ, ಪೀಸ್ಫುಲ್ ಸಿಟ್ಟಿಂಗ್ ಮಾತ್ರ ನಾವು ಹೋಗಕ್ ಆಗಲ್ಲ. ಸೀಕ್ರೆಟ್ ಸಿಟ್ಟಿಂಗ್ ಅಲ್ಲಿ ನಮ್ಗೆ ಅಲ್ಲೋ ಇರಲ್ಲ. ಯಾರು ಡಿಸೈಡ್ ಮಾಡೋದು? ಪಾರ್ಲಿಮೆಂಟ್ ಡಿಸೈಡ್ ಮಾಡೋದು ಅಂಡರ್ ಪಾರ್ಲಿಮೆಂಟರಿ ಪ್ರಿವಿಲೇಜಸ್. ರೂಲ್ ಮೇಕಿಂಗ್ ಡಿಸಿಪ್ಲಿನ್ ಕ್ಯಾನ್ ಪನಿಷ್ ಫಾರ್ ಕಂಟೆಂಪ್ಟ್ ಆಫ್ ದ ಹೌಸ್, ರಿಪ್ರೆಂಡ್, ಇಂಪ್ರಿಸನ್ಮೆಂಟ್, ಸಸ್ಪೆನ್ಷನ್, ಎಕ್ಸ್ಪಲ್ಷನ್ ಇದೆಲ್ಲ ಮಾಡಬಹುದು. ಏನಕ್ಕೆ? ಕಂಟೆಂಪ್ಟ್ ಆಫ್ ದ ಹೌಸ್ ಮಾಡಿದಾಗ. ರೈಟ್ ಟು ಇನ್ಫಾರ್ಮೇಶನ್, ಹೌಸ್ ಮಸ್ಟ್ ಬಿ ಇನ್ಫಾರ್ಮ್ಡ್ ಆಫ್ ಅರೆಸ್ಟ್ ಅಂಡ್ ಡಿಟೆನ್ಷನ್ ಆಫ್ ದ ಮೆಂಬರ್ಸ್. ಯಾವ್ದೋ ಒಬ್ಬ ಮೆಂಬರ್ ಅರೆಸ್ಟ್ ಡಿಟೆನ್ಷನ್ ಮಾಡುತ್ತಾರೆ, ಸೊ ಅದ್ರ ಬಗ್ಗೆ ಪ್ರತಿಯೊಬ್ಬರಿಗೂ ಹೌಸ್ ಅಲ್ಲಿ ಎಲ್ಲರಿಗೂ ಗೊತ್ತಿರೋ ತರ ಇನ್ಫಾರ್ಮೇಶನ್ ಕೊಡ್ಬೇಕು. ಎಂಕ್ವೈರಿ ಅಂಡ್ ಸಮನ್, ಪವರ್ ಟು ಸಮನ್ ವಿಟ್ನೆಸಸ್ ಅಂಡ್ ಡಿಮ್ಯಾಂಡ್ ಡಾಕ್ಯುಮೆಂಟ್ಸ್. ಸೊ ಯಾರಾದ್ರೂ ಪ್ರಿವಿಲೇಜಸ್ ನ ಬ್ರೀಚ್ ಮಾಡಿದ್ರೆ ಅಂತವ್ರನ್ನ ನಾವೇನ್ ಮಾಡ್ಬೋದು? ಸಮನ್ ಮಾಡ್ಬೋದು. ಬಂದು ಪಾರ್ಲಿಮೆಂಟ್ ಅಲ್ಲಿ ನೀವು ರೀಸನ್ ಕೊಡಿ ಯಾಕೆ ಮಾಡಿದ್ದೀರಾ ಅಂತ. ಕ್ಲಿಯರಾ? ಕೀ ಜಡ್ಜ್ಮೆಂಟ್ಸ್ ಯಾವ್ದಾವ್ದಿದೆ? ಪಂಡಿತ್ MS M ಶರ್ಮಾ ಆರ್ ಶ್ರೀ ಕೃಷ್ಣ ಸಿನ್ಹಾ. Privilege versus freedom of press. Parliamentary privilege prevails over freedom of press. Yeah, freedom of press important, parliamentary privileges is important. So Pandit MS M Sharma case prakara yav important? Parliamentary privilege prevail over freedom of press in case of conflict. Next, Narasimha Rao versus state. So JMM bribery case ante, bribery and immunity. MPs were given immunity from prosecution if they voted, spoke as per bribe agreement. ಸೊ ಏನಾಗ್ತಿತ್ತು? ಇಮ್ಯುನಿಟಿ ಇತ್ತು. ನಾನು ದುಡ್ಡು ತಗೊಂಡು ಕ್ವಶನ್ಸ್ ಕೇಳ್ದೆ, ದುಡ್ಡು ತಗೊಂಡು ಪ್ರೊಸೀಡಿಂಗ್ಸ್ ಮಾಡಿದೆ ಅಂತ. ಈಗ ಎಕ್ಸಾಂಪಲ್ ನಾನು ಏನ್ ಮಾಡ್ತೀನಿ, ಯಾರೋ ಒಬ್ರು ಬಂದ್ಬಿಟ್ಟು ಈ ಒಂದು ಮಿನಿಸ್ಟರ್ಗೆ, ನಾನು MLA, ಈ ಒಂದು ಮಿನಿಸ್ಟರ್ಗೆ ಈ ಪ್ರಶ್ನೆ ಕೇಳಿ, ಸೊ ಅದೆಲ್ಲರಿಗೂ ಗೊತ್ತಾಗ್ಬೇಕು ಈ ಪ್ರಶ್ನೆ ಬಗ್ಗೆ ಅಂತ. ಎಕ್ಸಾಂಪಲ್ ವೇದಾಂತ
ಬಂದು ನನ್ಗೆ ಹೇಳ್ತಾರೆ ನೀನ್ ಈ ಪ್ರಶ್ನೆ ಕೇಳ್ಬೇಕು ಅಂತ. ನನ್ಗೆ ಒಂದು 2 ಕೋಟಿ ಕೊಡ್ತಾರೆ ಈ ಪ್ರಶ್ನೆ ಕೇಳೋದಕ್ಕೆ. ನಾನು 2 ಕೋಟಿ ತಗೊಂಡು ಒಂದು ಪ್ರಶ್ನೆ ಕೇಳ್ತೆ ಮಿನಿಸ್ಟರ್ನ. ಸೊ ಅವಾಗ ಮಿನಿಸ್ಟರ್ ಏನ್ ಹೇಳ್ತಾರೆ, ಸೊ ಅವನು ದುಡ್ಡು ತಗೊಂಡು ಈ ಪ್ರಶ್ನೆ ಕೇಳ್ತಿದ್ದಾನೆ, ಬ್ರೈಬ್ ಆಗಿದೆ ಅಂತ ಹೇಳ್ತಾರೆ. ಬಟ್ ಪಿ.ವಿ. ನರಸಿಂಹರಾವ್ ವರ್ಸಸ್ ಸ್ಟೇಟ್, ಸೊ MPs ವರ್ ಗಿವನ್ ಇಮ್ಯುನಿಟಿ. ಸೊ ನಿಮ್ಗೆ ಪ್ರಿವಿಲೇಜಸ್ ಅಲ್ಲಿ ಬ್ರೈಬ್ ತಗೊಂಡು ಅದ್ರದ್ದು ಕೇಸ್ ಏನಾದ್ರು ಬಂತು ಅಂದ್ರೆ ಇಟ್ಸ್ ಯುವರ್ ಪ್ರಿವಿಲೇಜ್. ಆಸ್ಕಿಂಗ್ ಕ್ವಶನ್ ಇಸ್ ಯುವರ್ ಪ್ರಿವಿಲೇಜ್. ಬ್ರೈಬ್ ತಗೊಂಡ್ ಕೇಳಿದ್ರ, ಹಂಗೆ ಕೇಳಿದ್ರ ಇಟ್ ಇಸ್ ನಾಟ್ ಕನ್ಸರ್ನ್. ಏನು ನಿಮ್ಗೆ ಪ್ರಿವಿಲೇಜ್, ಆಸ್ಕಿಂಗ್ ಕ್ವಶನ್ ಇಸ್ ಯುವರ್ ಪ್ರಿವಿಲೇಜ್ ಅಂತ ಹೇಳ್ತಾರೆ. ಸ್ಟೇಟ್ ಆಫ್ ಕೇರಳ ವರ್ಸಸ್ ಕೆ ಅಜಿತ್, privilege versus criminal laws. Parliamentary privilege does not override general criminal laws. Members are subject to criminal liability. ಬರೀ ಸಿವಿಲ್ ಅರೆಸ್ಟ್ ಮಾತ್ರ, ಕ್ರಿಮಿನಲ್ ಅರೆಸ್ಟ್ ಗೆ ಪ್ರಿವಿಲೇಜ್ ಇಲ್ಲ ನಿಮ್ಗೆ. ಕ್ರಿಮಿನಲ್ ಕೇಸಸ್ ಅಲ್ಲಿ ಪ್ರಿವಿಲೇಜ್ ಇಲ್ಲ, ಓನ್ಲಿ ಸಿವಿಲ್ ಕೇಸಸ್ ಅಲ್ಲಿ ಪ್ರಿವಿಲೇಜ್ ಇದೆ. ಸೊ ಲೇಟೆಸ್ಟ್ ಒನ್, ಸೀತಾ ಸೊರೆನ್, ವೆರಿ ಇಂಪಾರ್ಟೆಂಟ್. ಸೀತಾ ಸೊರೆನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಸ್ಕೋಪ್ ಆಫ್ ಇಮ್ಯುನಿಟಿ ಇನ್ ಬ್ರೈಬರಿ. ಸೊ ಓವರ್ ರೂಲ್ಡ್ ಅಂದ್ರೆ ನರಸಿಂಹರಾವ್ ಅವ್ರದ್ದು ಹೇಳಿದ್ರಲ್ವಾ ಜಡ್ಜ್ಮೆಂಟ್, ಬ್ರೈಬರಿ ಇಸ್ ನಾಟ್ ಪ್ರೊಟೆಕ್ಟೆಡ್ ಅಂಡರ್ ಪಾರ್ಲಿಮೆಂಟರಿ ಪ್ರಿವಿಲೇಜ್, ಟ್ರೀಟೆಡ್ ಆಸ್ ಎ ಸಪರೇಟ್ ಕ್ರಿಮಿನಲ್ ಅಫೆನ್ಸಸ್. ಸೊ ಬ್ರೈಬ್ ತಗೊಳ್ಳೋದು ತಪ್ಪು, ಇಟ್ಸ್ ಎ ಕ್ರಿಮಿನಲ್ ಅಫೆನ್ಸ್ ಅಂತ ಹೇಳುತ್ತೆ. ಕ್ಲಿಯರಾ? ನೆಕ್ಸ್ಟ್, ಇಂಟರ್ನ್ಯಾಷನಲ್ ಪ್ರಾಕ್ಟೀಸಸ್. ಯುನೈಟೆಡ್ ಕಿಂಗ್ಡಮ್ ಬೇಸ್ಡ್ ಆನ್ ದ ಸ್ಟ್ಯಾಟ್ಯೂಸ್ ಕಾಮನ್ ಲಾ ಅಂಡ್ ಪ್ರೊಸೀಡಿಂಗ್ಸ್. ಎಲ್ಲರಿಗೂ ಕಾಮನ್ ಲಾ ಎಲ್ಲ ಪ್ರೊಸೀಡಿಂಗ್ಸ್ ಇದೆ, ನಮಗ್ ಮಾತ್ರ ಪ್ರಿವಿಲೇಜಸ್ ಕೊಟ್ಟಿದ್ದೀವಿ. ಕೆನಡಾದಲ್ಲಿ ಡಿಫೈನ್ಡ್ ಅಂಡರ್ ಕಾನ್ಸ್ಟಿಟ್ಯೂಷನ್ ಆಕ್ಟ್ 1872, ಪಾರ್ಲಿಮೆಂಟ್ ಆಫ್ ಕೆನಡಾ ಆಕ್ಟ್. ಸೊ ಅವ್ರಿಗೆ ಪ್ರಿವಿಲೇಜಸ್ ಇದೆ ಕೆನಡಾದಲ್ಲಿ. ಆಸ್ಟ್ರೇಲಿಯಾ ಸಿಮಿಲರ್ ಟು UK ಅಂಡ್ ಕೆನಡಾ ಇನ್ಕ್ಲೂಡ್ಸ್ ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಸೆಲ್ಫ್ ರೆಗ್ಯುಲೇಷನ್. ಸೊ ಎಲ್ಲೆಲ್ಲಿ ಇದೆ, ಒಂದು UK ಅಲ್ಲಿ ಇದೆ, ಕೆನಡಾದಲ್ಲಿ, ಆಸ್ಟ್ರೇಲಿಯಾದಲ್ಲಿ ಇದೆ. 3 ಕಡೆನೂ ಏನಿದೆ, ಪ್ರಿವಿಲೇಜಸ್ ಇದೆ. ಪ್ರೊಸೀಜರ್ ಫಾರ್ ಪ್ರಿವಿಲೇಜ್ ಕಂಪ್ಲೇಂಟ್: ರೈಟ್ ಅ ನೋಟಿಸ್ ಟು ಸ್ಪೀಕರ್, ಚೇರ್ಮನ್, ಕನ್ಸೆಂಟ್ ಆಫ್ ದ ಪ್ರಿಸೈಡಿಂಗ್ ಆಫೀಸರ್, ಲೀವ್ ಆಫ್ ದ ಹೌಸ್, ಎನ್ಕ್ವೈರಿ ಬೈ ದ ಹೌಸ್ ಆರ್ ಕಮಿಟಿ ಆಫ್ ಪ್ರಿವಿಲೇಜಸ್, ಪನಿಷ್ಮೆಂಟ್, ರಿಪ್ರಿಮ್ಯಾಂಡ್, ಸಸ್ಪೆನ್ಷನ್, ಎಕ್ಸ್ಕ್ಲೂಷನ್ ಅಂಡ್ ಇಂಪ್ರಿಸನ್ಮೆಂಟ್ ಟಿಲ್ ಪ್ರೊರೋಗೇಷನ್. ಸೊ ಇವೆಲ್ಲ ಎಲ್ಲಿ ಬರುತ್ತೆ, ಪ್ರಿವಿಲೇಜಸ್ ನ ತೆಗೆಯೋದಲ್ಲಿ ಬರುತ್ತೆ. ಲಾಸ್ಟ್ ಟಾಪಿಕ್, ಇಂಡಿಯಾ ಡಿಕ್ಲೇರ್ಡ್ ನಕ್ಸಲ್ ಫ್ರೀ. ಇಂಡಿಯಾ ಇಸ್ ಡಿಕ್ಲೇರ್ಡ್ ನಕ್ಸಲ್ ಫ್ರೀ. ಇಂಡಿಯಾ ಇಸ್ ಡಿಕ್ಲೇರ್ಡ್ ನಕ್ಸಲ್ ಫ್ರೀ. ಸೊ ಯೂನಿಯನ್ ಮಿನಿಸ್ಟರ್ ಅಂದ್ರೆ ನಕ್ಸಲೈಟ್ಸ್ ಇಲ್ಲ ಇಂಡಿಯಾದಲ್ಲಿ. ನಕ್ಸಲಿಸಮ್ ಅಂತ ಹೆಸರು ಏನಕ್ಕೆ ಬಂದಿತ್ತು ಅಂದ್ರೆ ಇದು ಶುರು ಆಗಿದ್ದು ನಕ್ಸಲ್ ಬಾರಿ ಅನ್ನೋ ಜಾಗದಲ್ಲಿ. ಸೊ ಅದಕ್ಕೆ ಇದಕ್ಕೆ ಹೆಸರು ನಕ್ಸಲಿಸಮ್ ಅಂತ ಬರುತ್ತೆ. ಆ ಜಾಗ ಹೆಸರನ್ನ ನಾವು ನಕ್ಸಲಿಸಮ್ ಮಾಡಿರೋದು. So Union Minister, Home Minister stated that India achieved the target of becoming Naxal free 31st March 2026, meaning Maoist violence has been reduced to minimal levels and their network has been largely dismantled. So ಇವ್ರು ಏನೇನು ಪ್ರಾಬ್ಲಮ್ಸ್ ಮಾಡ್ತಿದ್ರು ನಮ್ಮ ಸ್ಪೆಷಲ್ ಫೋರ್ಸಸ್ ಮೇಲೆ, ಮತ್ತೆ ನಮ್ಮ ಗವರ್ಮೆಂಟ್ ಮೇಲೆ, ಮತ್ತೆ ನಮ್ಮ ರೋಡ್ಸ್ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ದಾಳಿ ಏನ್ ಮಾಡ್ತಿದ್ರು ಅದೆಲ್ಲ ಮಿನಿಮಮ್ ಆಗೋಗಿದೆ. ಸೊ ಅದಕ್ಕೆ ನಕ್ಸಲ್ ಫ್ರೀ ಇಂಡಿಯಾ ಸೊ ಮಾರ್ಚ್ 31ನೇ ತಾರೀಕಿಂದ ಇಲ್ಲ ಅಂತ ಹೇಳ್ತಾರೆ. ಸೊ ನಕ್ಸಲಿಸಮ್ ಅಂದ್ರೆ ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸಮ್. ಸೊ ಅದು ಆರ್ಮ್ಡ್ ಮಾವೋಯಿಸಮ್. ಸೊ ಇದೆಲ್ಲಿ ನಡೆಯೋದು, ಇದೆಲ್ಲಿ ಸ್ಟಾರ್ಟ್ ಆಗಿದ್ದು, ಸೊ ನಕ್ಸಲ್ ಬಾರಿ ಅನ್ನೋ ಜಾಗದಲ್ಲಿ ವೆಸ್ಟ್ ಬೆಂಗಾಲ್ ಅಲ್ಲಿ. ಸೊ ಇದು ಲ್ಯಾಂಡ್ ರೈಟ್ಸ್, ಆರ್ಮ್ಡ್ ಸ್ಟ್ರಗಲ್ ಇದೆಲ್ಲ ನಡೆಯುತ್ತೆ. ಸೊ ಅವಾಗ ಸ್ಟಾರ್ಟ್ ಆಗಿತ್ತು. ಕರೆಂಟ್ ಸಿಚುವೇಶನ್, ನಂಬರ್ ಆಫ್ ಲೆಫ್ಟ್ ವಿಂಗ್ ಅಫೆಕ್ಟೆಡ್ ಡಿಸ್ಟ್ರಿಕ್ಟ್ಸ್ ಡಿಕ್ರೀಸ್ ಫ್ರಮ್ 126 ಇತ್ತು ಯಾವಾಗ 2014 ಅಲ್ಲಿ. ಇವಾಗ ವೆರಿ ಲೋ, ಆಲ್ಮೋಸ್ಟ್ ತುಂಬಾ ಕಮ್ಮಿ ಆಗಿದೆ, ಅಬೌಟ್ ವೆರಿ ಲೋ ನಂಬರ್ ಇನ್ 2020. ಸೊ ಸ್ಪ್ರೆಡ್ ಕೂಡ ತುಂಬಾ ಕಮ್ಮಿ ಆಗೋಗಿದೆ ವಿತ್ ಇನ್ ದ ಕಂಟ್ರೋಲ್. ಬರೀ ಕಂಪ್ಲೀಟ್ 3 ಡಿಸ್ಟ್ರಿಕ್ಟ್ಸ್ ಅಲ್ಲಿ ಇದೆ. ಸೊ ಬಿಜಾಪುರ್, ಸುಕ್ಮಾ ಅಂಡ್ ನಾರಾಯಣಪುರ ಇನ್ ಛತ್ತೀಸ್ಗಢ. ಇಲ್ಲಿ ಮಾತ್ರನೇ ಸ್ವಲ್ಪ ನಮ್ಗೆ ನಕ್ಸಲಿಸಂ ಬಗ್ಗೆ ತಿಳ್ಕೋಬಹುದು. 31 districts are classified as legacy and trust, which means that violence have stopped. So 31 districts ಅಲ್ಲಿ violence completely stop ಆಗೋಗಿದೆ. ಸೊ ಅಲ್ಲಿ ಗವರ್ಮೆಂಟ್ ಸಪೋರ್ಟ್ ನಡೀತಿದೆ ಸೊ ದಟ್ ನಕ್ಸಲಿಸಂ ಮತ್ತೆ ಹುಡ್ಕೋಬಾರ್ದು ಅಂತ. ಸೊ ಇದಕ್ಕೆ ತಂದಿರುವಂತ ಪಾಲಿಸೀಸ್, ನ್ಯಾಷನಲ್ ಪಾಲಿಸಿ ಅಂಡ್ ಆಕ್ಷನ್ ಪ್ಲಾನ್. ಸೊ 2015 ಅಲ್ಲಿ ಏನ್ ಮಾಡಿದ್ವಿ, ಇವ್ರಿಗೆಲ್ಲ
ಡೆವಲಪ್ಮೆಂಟ್ ವರ್ಕ್ಸ್ ನಡೆಸಿದ್ವಿ, ಎಲ್ಲಿ ಡಿಸ್ಟ್ರಿಕ್ಟ್ಸ್ ಅಲ್ಲಿ ಎಲ್ಲೆಲ್ಲಿ ನಕ್ಸಲಿಸಮ್ ಇತ್ತು ಡೆವಲಪ್ಮೆಂಟ್ ವರ್ಕ್ಸ್ ನಡೆಸಿದ್ವಿ. ಸೊ ಮತ್ತೆ ಸೆಕ್ಯೂರಿಟಿ ಆಪರೇಷನ್ಸ್ ಜಾಸ್ತಿ ಮಾಡಿದ್ವಿ, ಮತ್ತೆ ಅಲ್ಲಿ ಟ್ರೈಬಲ್ಸ್ ಗೆ ಅವ್ರ ರೈಟ್ಸ್ ಕೊಟ್ವಿ, ಆ ಟ್ರೈಬಲ್ಸ್ ಸಪೋರ್ಟ್ ಕಮ್ಮಿ ಮಾಡಿದ್ವಿ ನಕ್ಸಲೈಟ್ಸ್ ಗೆ. Samadhan strategy, smart leadership and aggressive strategy, motivation and training, actionable intelligence, dashboard based KPIs, KRS. So harnessing technology use ಮಾಡ್ಕೊಂಡು ಸೊ ನಕ್ಸಲೈಟ್ಸ್ ಪ್ಲಾನ್ಸ್ ನೆಲ್ಲ ನಾವು ಮಟ್ಟ ಹಾಕ್ತಿದ್ವಿ. ಓಕೆನಾ? ಸೊ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ನಕ್ಸಲಿಸಮ್ ನ ಎಂಡ್ ಮಾಡಿದ್ದು. ನೆಕ್ಸ್ಟ್ ಒನ್, ದಾತ್ರಿ ಆಬಾ ಜನಜಾತಿಯ ಗ್ರಾಮ್ ಉತ್ಕರ್ಷ ಅಭಿಯಾನ್. ಸೊ ಏನ್ ಮಾಡ್ತಿದ್ವಿ, ಟ್ರೈಬಲ್ ವಿಲೇಜಸ್ ಅಲ್ಲಿ ಎಲ್ಲಿ ನಕ್ಸಲಿಸಮ್ ಇದೆ ಅಲ್ಲಿ ಬೇಸಿಕ್ ನೀಡ್ಸ್ ನ ಇಂಪ್ರೂವ್ ಮಾಡ್ತಿದ್ವಿ. Central and state forces carried a continuous joint operation eliminating Maoists. Complete again Operation Steeple Chase, Operation Green Hunt. Steeple Chase Green Hunt. Steeple Chase 1971 ಅಲ್ಲಿ, ಸೊ ಗ್ರೀನ್ ಹಂಟ್ 2009 ಅಲ್ಲಿ. ಇವನ್ನೆಲ್ಲ ಮಾಡಿ ನಾನು ಕಮ್ಮಿ ಮಾಡಿದ್ದೀನಿ. ಓಕೆನಾ? ಅಷ್ಟೇ ಅಲ್ಲ, ಸೊ ಗ್ರೇ ಹೋನ್ಸ್ ಅಂತ ಸ್ಪೆಷಲ್ ಫೋರ್ಸ್. ಸೊ ಏನಾಗ್ತಿತ್ತು, ನಕ್ಸಲೈಟ್ಸ್ ಅವ್ರದ್ದೇ ಒಂದು ಟ್ಯಾಕ್ಟಿಕ್ಸ್ ಇತ್ತು. ಓಕೆನಾ? ಗೊರಿಲ್ಲಾ ಟ್ಯಾಕ್ಟಿಕ್ಸ್ ಅಂತ. ಸೊ ಅವ್ರು ಏನ್ ಮಾಡ್ತಾರೆ, ಇಂಡಿವಿಜುವಲ್ ಅಟ್ಯಾಕ್ಸ್ ಮಾಡ್ತಾರೆ, ಮತ್ತೆ ಫಾರೆಸ್ಟ್ ಟೆರೇನ್ ಚೆನ್ನಾಗಿ ಗೊತ್ತಿರತ್ತೆ. ಸೊ ಅಟ್ಯಾಕ್ ಅಂಡ್ ಡಿಸ್ಪರ್ಸ್ ಮಾಡ್ತಿರ್ತಾರೆ, ಆಂಬುಷಿಂಗ್ ಅಂತ ಮಾಡ್ತಿರ್ತಾರೆ. ಇದೆಲ್ಲ ಗೊರಿಲ್ಲಾ ಟ್ಯಾಕ್ಟಿಕ್ಸ್ ಇರುತ್ತೆ. ಸೊ ಅದನ್ನ ಅಗೇನ್ಸ್ಟ್ ನಾವು ಗ್ರೇ ಹೋನ್ಸ್ ನ ಮಾಡಿ, ಸೊ ಇದು ಆಂಧ್ರ ಪ್ರದೇಶ ಅಲ್ಲಿ ಆಂಟಿ ನಕ್ಸಲ್ ಆಪರೇಷನ್ಸ್ ನ ತರ್ತಿದ್ವಿ. ಅಷ್ಟೆಲ್ಲ ಬಸ್ತರ್ ಬಟಾಲಿಯನ್ ಅಂತ ಹೇಳ್ತೀವಿ. ಇದು CRPF ಯೂನಿಟ್ ಮೇಡ್ ಅಪ್ ಲೋಕಲ್ ಟ್ರೈಬಲ್ ಯೂತ್ಸ್ ನ ಛತ್ತೀಸ್ಗಢ ಅಲ್ಲಿ ರಿಕ್ರೂಟ್ ಮಾಡ್ಕೊಂಡು ನಕ್ಸಲ್ ಅಗೇನ್ಸ್ಟ್ ನ ಯೂನಿಕ್ ಮಾಡೋದಕ್ಕೆ. ಸೊ ಲೋಕಲ್ ಟ್ರೈಬ್ಸ್ ನ ಯೂಸ್ ಮಾಡ್ಕೊಂತಿದ್ರು, ಅವ್ರಿಗೆ ಟ್ರೈನಿಂಗ್ ಕೊಡ್ತಿದ್ರು. ಯಾಕೆ? ಲೋಕಲ್ ಟ್ರೈಬ್ಸ್ ಗೆ ಅಲ್ಲಿರುವಂತ ಫಾರೆಸ್ಟ್ ಜಾಗ ಚೆನ್ನಾಗಿ ಗೊತ್ತಿರ್ತಿತ್ತು ಯಾರು CRPF ಅವ್ರಿಗಿಂತ. ಅದಕ್ಕೆ ಯೂನಿಫೈಡ್ ಕಮಾಂಡ್ ಮೆಕ್ಯಾನಿಸಮ್ 2010. ಸೊ ಏನು ಬೇರೆ ಬೇರೆ ನ್ಯಾಷನಲ್ ಸೆಕ್ಯೂರಿಟಿ ಗ್ರಿಡ್ ಕೆಳಗಡೆ ಬೇರೆ ಬೇರೆ ಎಲ್ಲಾ ಫೋರ್ಸಸ್ ಟುಗೆದರ್, ಇಂಟೆಲಿಜೆನ್ಸ್ ಆಗ್ಲಿ IB ಆಗ್ಲಿ ಇವರೆಲ್ಲ ಟುಗೆದರ್ ಒಂದು ಕಾಮನ್ ಪ್ಲಾಟ್ಫಾರ್ಮ್ ಮಾಡ್ಕೊಂಡು ನಕ್ಸಲ್ ಪ್ರಾಬ್ಲಮ್ ನ ಸಾರ್ಟ್ ಔಟ್ ಮಾಡೋದಕ್ಕೆ ಆಪರೇಷನ್ ಬ್ಲಾಕ್ ಫಾರೆಸ್ಟ್. ಸೊ 21 ಡೇ ಜಾಯಿನ್ ಫಾರೆಸ್ಟ್ ಎಲ್ಲ CRPF ಮತ್ತೆ ಛತ್ತೀಸ್ಗಢ ಪೊಲೀಸ್ ಅವರು ಕನೆಗೋಚಲು ಹಿಲ್ಸ್ ಅಲ್ಲಿ ಟಾರ್ಗೆಟಿಂಗ್ ಮಾವೋಯಿಸ್ಟ್ ಹೈಡ್ಔಟ್ಸ್ ನ ಹೊಡೆದಾಕ್ತಿದ್ರು. ರೋಶನಿ ಸ್ಕೀಮ್, ಸ್ಕಿಲ್ ಟ್ರೈನಿಂಗ್ ಮತ್ತೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಟು ಯೂತ್ ಇನ್ ಲೆಫ್ಟಿಂಗ್ ಏರಿಯಾಸ್, ರೆಡ್ಯೂಸಿಂಗ್ ರಿಕ್ರೂಟ್ಮೆಂಟ್ ಇನ್ ಟು ಮಾವೋಯಿಸ್ಟ್ ಗ್ರೂಪ್ಸ್. ಸೊ ನಾವೇನ್ ಮಾಡ್ತಿದ್ವಿ, ಮಾವೋಯಿಸ್ಟ್ ಗೆ ಜನರು ಬೇಕಿತ್ತು, ಆ ಜನರು ಟ್ರೈಬಲ್ ಹುಡುಗರನ್ನ ತಗೊಂತಿದ್ರು. ಸೊ ಈ ಟ್ರೈಬಲ್ ಹುಡುಗರಿಗೆ ಕೆಲಸ ಇಲ್ಲದೆ ಇದ್ದಿದ್ದಕ್ಕೆ ಮಾವೋಯಿಸಂ ಹೋಗ್ತಿದ್ರು. ಅದಕ್ಕೆ ಗವರ್ಮೆಂಟ್ ಏನ್ ಮಾಡ್ತಾ, ಅವ್ರಿಗೆ ಕೆಲಸ ಮತ್ತೆ ಆಪರ್ಚುನಿಟೀಸ್ ಮತ್ತೆ ಸ್ಟಾರ್ಟ್ಅಪ್ಸ್ ಮತ್ತೆ ಅವ್ರಿಗೆ ಆಂಟರ್ಪ್ರಿನರ್ಶಿಪ್ ಮಾಡ್ಕೊಳ್ಳೋದಕ್ಕೆ ಲೋನ್ಸ್ ಇವೆಲ್ಲ ಕೊಡಕ್ ಸ್ಟಾರ್ಟ್ ಮಾಡ್ತು ಲೆಫ್ಟ್ ವಿಂಗ್. ಸೊ ಅವಾಗ ಅವ್ರಿಗೆ ಟ್ರೈಬಲ್ಸ್ ನಕ್ಸಲೈಟ್ಸ್ ಗೆ ಜನರು ಸಿಕ್ಲಿಲ್ಲ. ಸ್ಪೆಷಲ್ ಇನ್ಫ್ರಾಸ್ಟ್ರಕ್ಚರ್ ಸ್ಕೀಮ್ಸ್, ಸ್ಪೆಷಲ್ ಸೆಂಟ್ರಲ್ ಅಸಿಸ್ಟೆನ್ಸ್. ಸೊ ಇಲ್ಲಿ ರೋಡ್ಸ್ ಅಂತೆ, ಪೊಲೀಸ್ ಇನ್ಫ್ರಾಸ್ಟ್ರಕ್ಚರ್ ಅಂತೆ, ಪಬ್ಲಿಕ್ ಸರ್ವಿಸಸ್ ಅಂತೆ, ಹಾಸ್ಪಿಟಲ್ಸ್ ಅಂತ ಜಾಸ್ತಿ ಮಾಡ್ಕೊಂಡು ಹೋದ್ರು. ಸೊ ಬಂದೋಬಸ್ತ್ಯಾಯ ಕಮಿಟಿ 2006 ಅಲ್ಲಿ found that poor governance and socio-economic negligence in tribal communities were major cause of Naxalism. Naxalism ಬರೋದಕ್ಕೆ ಮೇಜರ್ಲಿ ಏನಂದ್ರೆ, ಸೊ ಗವರ್ಮೆಂಟ್ ಒಳ್ಳೆ ಸ್ಕೀಮ್ಸ್ ತರ್ತಿರ್ಲಿಲ್ಲ, ಮತ್ತೆ ಅಲ್ಲಿ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ನಡ್ತಿರ್ಲಿಲ್ಲ, ಇನ್ಫ್ರಾಸ್ಟ್ರಕ್ಚರ್ ಇರ್ತಿರ್ಲಿಲ್ಲ. ಅದಕ್ಕೆ ನಕ್ಸಲಿಸಂ ಬರೋದಕ್ಕೆ ಸಾಧ್ಯ ಆಯ್ತು. ಫೇರ್ ಲ್ಯಾಂಡ್ ಪಾಲಿಸೀಸ್ ಇಲ್ಲ, ಪ್ರಾಪರ್ ರಿಹಾಬಿಲಿಟೇಷನ್, ಬೆಟರ್ ಗವರ್ನೆನ್ಸ್ ಮಾಡಿದ್ರೆ ನಾವು ನಕ್ಸಲಿಸಂ ನ ದೂರ ಮಾಡಬಹುದು ಅಂತ ಹೇಳ್ತಾರೆ. So Operation Black Forest, recently in news, is significantly primarily because it marked the first ever deployment of army in anti-Naxal operations. So normal agi ನಾವೇನ್ ಮಾಡ್ತೀವಿ, ಆರ್ಮಿನ ಯೂಸ್ ಮಾಡಲ್ಲ, ಬಟ್ ಈಗ CRPF ಅವ್ರ ಜೊತೆ ಆರ್ಮಿನ ಜೊತೆ ಯೂಸ್ ಮಾಡಿರೋದಕ್ಕೆ it resulted in elimination of the top leaderships of CPI Maoists. So important ಏನಾಗುತ್ತೆ, ಯಾವ್ದೋ ಒಂದು ಟೆರರ್ ಆರ್ಗನೈಸೇಷನ್, ನಕ್ಸಲ್ ಆರ್ಗನೈಸೇಷನ್ ಹೊಡಿಬೇಕಂದ್ರೆ ಅದನ್ನ ಲೀಡರ್ ನೋಡಿದ್ರೆ ಆರ್ಗನೈಸೇಷನ್ ಆಟೋಮ್ಯಾಟಿಕ್ ಹೊಡಿಬಹುದು. ಇಟ್ ಲೆಡ್ ಟು ಸೈನಿಂಗ್ ಆಫ್ ಪೀಸ್ ಅಕಾರ್ಡ್ ವಿತ್ ಮಾವೋಯಿಸ್ಟ್ ಗ್ರೂಪ್ಸ್. ಸೊ ಮಾವೋಯಿಸ್ಟ್ ಗ್ರೂಪ್ಸ್ ಜೊತೆ ಪೀಸ್ ಅಕಾರ್ಡ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ. ಇಟ್ ರಿಸಲ್ಟೆಡ್ ಇನ್ ಕಂಪ್ಲೀಟ್ ಸರೆಂಡರ್ ಆಫ್ ಆಲ್ ಮಾವೋಯಿಸ್ಟ್ ಕ್ಯಾಡರ್ಸ್ ಇನ್ ಛತ್ತೀಸ್ಗಢ. ಛತ್ತೀಸ್ಗಢ ಅಲ್ಲಿ ಎಲ್ಲಾ ಮಾವೋಯಿಸ್ಟ್ ಕ್ಯಾಡರ್ಸ್ ಇಲ್ಲಿ
ನಾವು ಸರೆಂಡರ್ಸ್ ಆಗೋ ತರ ಮಾಡ್ಕೊಂಡಿದೀವಿ. ಸೊ ದಿಸ್ ಇಸ್ ದ ಕಂಪ್ಲೀಟ್ ನ್ಯೂಸ್ ಅಬೌಟ್ ಮಿಸ್ಲೇನಿಯಸ್ ಇಂಪಾರ್ಟೆಂಟ್ ಟಾಪಿಕ್ಸ್ ಕೆರಿಯರ್ಸ್ ಮೇನ್ಸ್ ಯೂಸ್ ಆಗುತ್ತೆ ಮತ್ತೆ ನಿಮ್ಗೆ ಶಾರ್ಟ್ ಕ್ವಶನ್ಸ್ ಬರುವಂತ ಜಾಗಗಳು. ಸೊ ಗ್ರೂಪ್ ಸಿ ಗಾಗ್ಲಿ ಪಿ ಎಸ್ ಗಾಗ್ಲಿ ಎಲ್ಲದಕ್ಕೂ ಇಂಪಾರ್ಟೆಂಟ್, ಯು ಪಿ ಎಸ್ ಸಿ ಕೂಡ ಇಂಪಾರ್ಟೆಂಟ್ ಆಗಿರೋ ಟಾಪಿಕ್ಸ್ ನ ರೆಕಾರ್ಡೆಡ್ ಮಾಡಿ ಇಂಪಾರ್ಟೆನ್ಸ್ ನೀವು ತಿಳ್ಕೊಳ್ಳಿ ಅಂತ ಮಾಡ್ತಿರೋದು. ಕ್ಲಿಯರಾ? ಸೊ ನೆಕ್ಸ್ಟ್ ಕರ್ನಾಟಕ ಕರೆಂಟ್ ಅಫೇರ್ಸ್ ಕ್ಲಾಸಸ್ ಅಲ್ಲಿ ಮೀಟ್ ಆಗೋಣ. ಟಿಲ್ ದೆನ್ ಹ್ಯಾವ್ ಎ ಗ್ರೇಟ್ ಡೇ. ಆಲ್ ದ ವೆರಿ ಬೆಸ್ಟ್. ಜೈ ಹಿಂದ್.